तन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। ಮುಂದೆ 6ನೇ ಸ್ಕಂದ ಮತ್ತು 7ನೇ ಸ್ಕಂದದ ಪ್ರವಚನ. ಹಿಂದೆ 5ನೇ ಸ್ಕಂದದ ಕೊನೆಯಲ್ಲಿ ಸಮಗ್ರ ಬ್ರಹ್ಮಾಂಡದ ವರ್ಣನೆ ಅಂತ ಮಾಡಿದರು. ಭೂಮಿ ಎಲ್ಲಿದೆ, ಅದಕ್ಕೆ ಅಧಿಪತಿ ಯಾರು, ಅದಕ್ಕೆ ಸಾಕ್ಷಾತ್ ನರನಾರಾಯಣ ರೂಪಿಯಾದಂತಹ ಪರಮಾತ್ಮ ಅಲ್ಲಿ ವಾಸವಾಗಿರ್ತಾನೆ ಅಂತ ಹೇಳಿ ಮುಂದೆ ಕೊನೆಗೆ 84 ಲಕ್ಷ ವಿಧವಾದಂತಹ ನರಕಗಳ ವರ್ಣನೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ನರಕಗಳನ್ನು ಕೇಳಿ ಪರೀಕ್ಷಿತ್ ರಾಜ ಶುಕಾಚಾರ್ಯ ಹತ್ರ ಕೇಳ್ತಾನೆ ಅಂತೆ, ಹಾಗಾದರೆ ಆ ನರಕಕ್ಕೆ ಹೋಗದೇ ಇರೋದಕ್ಕೆ ಉಪಾಯ ಏನು ಅಂತ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ನರಕಕ್ಕೆ ಹೋಗಬಾರ್ದು ಅಂತ ಹೇಳಿದರೆ ತಪ್ಪನ್ನು ಮಾಡೋದು ಸಹಜ. ಒಬ್ಬ ಹುಟ್ಟಿದಂತಹ ವ್ಯಕ್ತಿ ತಪ್ಪನ್ನು ಮಾಡೇ ಮಾಡ್ತಾನೆ. ತಪ್ಪು ಮಾಡಿದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ, ಹಾಗಾದರೆ ಇದು ಒಂಥರ ಗ್ರಾಂಟ್ ಕೊಟ್ಟ ಹಾಗೆ ಆಯಿತು. ತಪ್ಪು ಮಾಡೋದು, ತಪ್ಪು ಮಾಡಿದ ಮೇಲೆ ಏನಾಗೋದು, ಪ್ರಾಯಶ್ಚಿತ್ತ ಮಾಡೋದು. ಅದಕ್ಕೇನಾಗುತ್ತೆ, ಅದಕ್ಕೊಂಥರ ತಪ್ಪು ಮಾಡಲಿಕ್ಕೆ ನಮ್ಗೆ ಗ್ರಾಂಟ್ ಕೊಟ್ಟಾಗ ಆಗುತ್ತೆ. ಹಾಗಾದರೆ ಇದೆಷ್ಟು ಸರಿ ಅಂತ. ತಪ್ಪು ಮಾಡಿಬಿಡ್ತೇವೆ, ಮಾಡಿದ್ಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಒಂದು ರೂಲ್ಸ್ ಅನ್ನೋದೇ ಇರೋದಿಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದ ಮೇಲೆ ಅದಕ್ಕೆ ಏನು ಮಾಡ್ತಾರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ. ಹಾಗಾದರೆ ಇದು ತಪ್ಪು ಮಾಡ್ಕೊಳ್ಳಿಕ್ಕೆ ಇದು ಕೊಟ್ಟಂತಾಗುತ್ತಲ್ಲೋ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಯಾವ ಶುಕಾಚಾರ್ಯ ಹೇಳ್ತಾರೆ, ಅದು ಆ ರೀತಿಯಾಗಿ ಅಲ್ಲ ಅಂತ. ಏನಂತ ಹೇಳಿದರೆ, ತಪ್ಪು ಎಂಬುದು ಯಾವ ರೀತಿ ಇರಬೇಕು ಅಂತ ಹೇಳಿ 2 ತಪ್ಪಿದೆ ಅಂತೆ. ಒಂದು ತಿಳಿದು ಮಾಡುವಂತಹ ತಪ್ಪು, ಇನ್ನೊಂದು ತಿಳಿಯದೇ ಇದ್ದಂತಹ ತಪ್ಪು. ತಿಳಿದು ಮಾಡದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದು ಸಂಪೂರ್ಣವಾಗಿ ಪರಿಹಾರ ಆಗೋದಿಲ್ಲ ಅಂತೆ. ಹೇಗೆ ಅಂತ ಹೇಳಿದರೆ, ದಾಸರು ಒಂದು ಕಡೆ ಹೇಳ್ತಾರೆ, ಗೋಪಾಲ ದಾಸರು, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ. ಅಂದರೆ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿರ್ತೇವೆ, ಆ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಪಾಪ ಬಂದಿರುತ್ತೆ. ಆ ಪಾಪವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತ ಯಾವುದೋ ಒಂದು ಹೋಮವನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ಹೋಮ ಮಾಡಿದಾಗ ಇನ್ನಷ್ಟು ಪಾಪನೇ ಆಗುತ್ತೆ ಅಂತೆ. ಅಂದರೆ ಪರಿಪೂರ್ಣವಾಗಿ ಒಂದು ಕೆಲಸ ಮಾಡಿದಂತಹ ಪಾಪವನ್ನು ಇನ್ನೊಂದು ಕೆಲಸ ಮಾಡಿ ತೊಳಿಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಇವತ್ತು ಹೋಮವನ್ನು ಮಾಡಿದರೆ ಏನು ಮಾಡಬೇಕು, ವಾಸ್ತವಿಕವಾಗಿ ಯಾವತ್ತೂ ಕೂಡ ಖರೀದಿ ಮಾಡಿದಂಥ ಹೂವನ್ನು ದೇವರಿಗೆ ಏರಿಸಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದ್ರವ್ಯಗಳೆಲ್ಲ ಪರಿಶುದ್ಧವಾಗಿರಬೇಕು. ಅದಕ್ಕೆ ಹೋಮಕ್ಕೆ ಅನ್ನವನ್ನು ಹಾಕ್ತೇವೆ ನಾವು. ಅನ್ನವನ್ನು ಹಾಕಬೇಕಾದರೂ ಕೂಡ ಆ ಅನ್ನವನ್ನು ನಮ್ಮದೇ ಹೊಲದಲ್ಲಿ, ಗದ್ದೆಯಲ್ಲಿ ನಾವೇ ಬೆಳೆದಂತಹ ಭತ್ತವನ್ನು ಕುಟ್ಟಿ ಅನ್ನ ಮಾಡಿ ಅದು ಹಾಕಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ದ್ರವ್ಯಗಳೆಲ್ಲ ಶುದ್ಧಿ ಇರೋದಿಲ್ಲ. ಹೀಗೆ ಯಾವುದೋ ಒಂದು ಕರ್ಮವನ್ನು ಮಾಡಿ ಪಾಪ ಮಾಡಿರ್ತೇವೆ. ಆ ಪಾಪ ತೊಳೆದುಕೊಳ್ಳಿಕ್ಕೋಸ್ಕರ ಏನು ಮಾಡ್ತೇವೆ, ಇನ್ನೊಂದು ಹೋಮವನ್ನು ಮಾಡ್ತೇವೆ. ಆ ಹೋಮ ಮಾಡಿದಾಗ ಶುದ್ಧ ಇಲ್ಲದೇ ಇರುವಂಥ ದ್ರವ್ಯಗಳನ್ನು ಹಾಕಿದಾಗ ಏನಾಗುತ್ತೆ, ಇನ್ನು ಕೆಲವೊಂದಿಷ್ಟು ಪಾಪ ಸಂಚಯ ಆಗುತ್ತೆ ಹೊರತು ಸಂಪೂರ್ಣವಾಗಿ ತೊಳಿಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ. ಇವತ್ತು ಬಟ್ಟೆಗೆ ಮಣ್ಣು ಹತ್ತಿದ್ರೆ ಅದು ನೀರಿಂದ ತೊಳಿಬೇಕು. ನೀರಿಂದ ತೊಳೆದ್ರೆ ಕ್ಲೀನ್ ಆಗುತ್ತೆ. ಅದೇ ಮಣ್ಣನ್ನು ಇನ್ನೊಂದು ಮಣ್ಣಿಂದ ತೊಳೆದ್ರೆ ಏನಾಗುತ್ತೆ, ಇನ್ನಷ್ಟು ಜಾಸ್ತಿ ಆಗುತ್ತೆ ಹೊರತು ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ಬೇರೆ ಕರ್ಮಗಳನ್ನು ಮಾಡಿದರೆ ಆ ಪ್ರಾಯಶ್ಚಿತ್ತ ಪಾಪಗಳು ಅದು ಸಂಪೂರ್ಣವಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆ. ಹಾಗಾಗಿ ಪರಮಾತ್ಮನ ನಾಮಸ್ಮರಣೆಯಿಂದಾಗಿ ನಮ್ಮ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೆ ಶುಕಾಚಾರ್ಯ ಒಂದು ಕಥೆಯನ್ನು ಕೂಡ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾವುದು ಅಂತ ಹೇಳಿದ್ರೆ ಪ್ರಸಿದ್ಧವಾದಂತಹ ಅಜಾಮಿಳನ ಕಥೆ ಅಂತ. ಆ ಅಜಾಮಿಳ ಕನ್ಯಾಕುಬ್ಜ ಅಂತ ಒಂದು ನಗರ. ಆ ನಗರದಲ್ಲಿ ಇದ್ದಂಥ ಒಬ್ಬ ಬ್ರಾಹ್ಮಣ. ಅವನ ವಂಶ ಎಲ್ಲ ಭಾರಿ ಪರಿಶುದ್ಧವಾದಂತಹ ವಂಶ.
ಅವನ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಒಳ್ಳೆಯ ಜ್ಞಾನಿಗಳಾಗಿದ್ದರು. ಇವನು ಕೂಡ ಪ್ರಾರಂಭದಲ್ಲಿ ಒಳ್ಳೆಯ ಜ್ಞಾನಿಯೇ ಆಗಿದ್ದ. ಕೊನೆಗೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಒಂದು ದಿವಸ ದರ್ಭೆಯನ್ನು ತರಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಒಂದು ಹೆಣ್ಣು ಸಿಗ್ತಾಳೆ. ಆ ಹೆಣ್ಣಿನ ಜೊತೆ ಸ್ನೇಹ ಮಾಡಿ ಕೊನೆಗೆ ಅವಳನ್ನೇ ಮದುವೆಯಾಗಿ ಬಿಡ್ತಾನೆ. ಇವನು ವಾಸ್ತವಿಕವಾಗಿ ಒಬ್ಬ ಬ್ರಾಹ್ಮಣ, ಮದುವೆಯಾಗಿದ್ದು ಒಬ್ಬ ಶೂದ್ರ ಸ್ತ್ರೀಯನ್ನು ಮದುವೆ ಆಗ್ತಾನೆ. ಕೊನೆಗೆ ಎಲ್ಲಿ ತನಕ ಬಂತು ಅಂತ ಹೇಳಿದರೆ, ಅವಳಲ್ಲಿಯೇ 10 ಮಕ್ಕಳನ್ನು ಪಡಿತಾನೆ ಅಂತೆ. ಪ್ರತಿನಿತ್ಯ ಹೋಮ ಹವನಗಳನ್ನು ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಶೂದ್ರ ಸ್ತ್ರೀಯಲ್ಲಿ ಆಕರ್ಷಿತನಾಗಿ ಕೊನೆಗೆ 10 ಮಕ್ಕಳನ್ನು ಪಡಿತಾನೆ. ಕೊನೆಗೆ ಅವನಿಗೆ 90 ವಯಸ್ಸಾಯಿತು. ವಯಸ್ಸಾದಾಗ ಒಂದು ದಿವಸ ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಮಂಚದ ಮೇಲೆ ಮಲಗಿರ್ತಾನೆ. ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ ಅಂತ ಯಮಭಟರು ಬರ್ತಾರೆ. ಆ ಮರಣ ಹೊಂದುವಂತಹ ವ್ಯಕ್ತಿಗಳಿಗೆ ಆ ಯಮಭಟರು ಕಾಣಿಸ್ತಾರೆ ಅಂತೆ ಮರಣ ಹತ್ತಿರ ಬಂದಾಗ. ಆವಾಗ ಕಂಡುಕೊಳ್ಳೋ ಅವನಿಗೆ ಗಾಬರಿಯಾಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಯಮನ ಭಟರು ತುಂಬ ವಿಕಾರವಾಗಿರ್ತಾರೆ. ದೊಡ್ಡ ದೊಡ್ಡ ಕೂದಲು, ಕಪ್ಪು ಬಣ್ಣ, ಈ ರೀತಿಯಾಗಿ ವಿಕಾರವಾಗಿರ್ತಾರೆ. ತುಂಬ ಹೆದರಿಕೆ ಆಗಿಬಿಡುತ್ತೆ. ಕೊನೆಗೆ ಪಕ್ಕದಲ್ಲೇನೆ ಅವನು ಚಿಕ್ಕ ಮಗ ಆಟ ಆಡ್ತಾ ಇರ್ತಾನೆ. 10ನೇ ಮಗನಿಗೆ ಹೆಸರು ಏನಂತ ಹೇಳಿದ್ರೆ ನಾರಾಯಣ ಅಂತ. ತಕ್ಷಣದಲ್ಲಿ ಅವನಿಗೆ ತುಂಬ ಹೆದರಿಕೆಯಾಗಿ ನಾರಾಯಣ ಅಂತ ಅವನು ಕರೆದು ಬಿಡ್ತಾನೆ. ಯಾರನ್ನ ಕರೆದದ್ದು? ಮಗನನ್ನು. ಆವಾಗ ಏನಾಗುತ್ತೆ, ಅವನಿಗೆ ತನ್ನ ಸಂಸ್ಕಾರ ಎಂಬುದು ಎಚ್ಚರ ಆಗುತ್ತೆ ಅಂತೆ. ಸಂಸ್ಕಾರ ಅಂತ ಹೇಳಿದ್ರೆ ಹಿಂದೆ ನಾವು ಮಾಡಿದಂತಹ ಒಂದು ಜ್ಞಾನ. ಅಂದರೆ ಸಂಸ್ಕಾರ ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ 50 ವರ್ಷದ ತನಕ ಒಳ್ಳೆ ಸಾತ್ವಿಕ ರೀತಿಯಲ್ಲಿ ಇರ್ತಾನೆ. ಮುಂದೇನಾದರೂ ಒಂದು ತಪ್ಪು ಹಾದಿ ಹಿಡಿತಾನೆ. ಆವಾಗ ಯಾವುದೋ ಒಂದು ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ 50 ವರ್ಷದಲ್ಲಿ ಮಾಡಿದಂತಹ ಎಲ್ಲ ಜ್ಞಾನ ಕರ್ಮ ಅದೆಲ್ಲವೂ ಕೂಡ ಒಂದು ಫ್ಲ್ಯಾಶ್ ಆಗುತ್ತೆ ಅಂತೆ. ಅದನ್ನು ಸಂಸ್ಕಾರ ಅಂತ ಕರೀತಾರೆ. ಸಂಸ್ಕಾರ ಕೂಡಿಟ್ಟದ್ದು ಅಂತ. ಆ ರೀತಿಯಾಗಿ ಅವನು ಹಿಂದೆ ವಾಸ್ತವಿಕ ಅನೇಕ ಸತ್ಕರ್ಮಗಳನ್ನು ಮಾಡಿದ್ದ. ಅದರ ಸಂಸ್ಕಾರದಿಂದ ಏನಾಗುತ್ತೆ ಅಂತ ಹೇಳಿದರೆ, ಅವನಿಗೇನಾಗುತ್ತೆ, ಪರಮಾತ್ಮನ ನಾಮಸ್ಮರಣೆ ಎಂಬುದು ಬರುತ್ತೆ ಅಂತೆ. ಯಾವಾಗ ನಾರಾಯಣ ಅಂತ ಕರೆದನೋ ಆವಾಗ ಅವನಿಗೆ ಫ್ಲ್ಯಾಶ್ ಆಗುತ್ತೆ, ನಾನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಅಂತ. ತಕ್ಷಣದಲ್ಲಿಯೇ ಅವನೇನು ಮಾಡ್ತಾನೆ, ಮಗನನ್ನು ಕರೆಯೋದನ್ನು ಬಿಟ್ಟು ನೇರವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾರಾಯಣ ಗೋವಿಂದ ಎಂಬುದಾಗಿ ಇಷ್ಟು ಹೇಳಿದಾಗ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿಗೆ ಬಂದಿದ್ದ್ಯಾರು? ಯಮನ ದೂತರು. ತಕ್ಷಣದಲ್ಲಿಯೇ ಪರಮಾತ್ಮನ ನಾಮಸ್ಮರಣೆ ಮಾಡಿದಾಗ ಇಬ್ಬರು ಪರಮಾತ್ಮನ ದೂತರು ಬರ್ತಾರೆ, ವಿಷ್ಣು ದೂತರು. ಇಬ್ಬರು ಯಮದೂತರು, ಇನ್ನೊಂದು ಕಡೆ ವಿಷ್ಣು ದೂತರು ಅಂತ. ಆವಾಗ ಯಮಭಟರು ಏನು ಮಾಡ್ತಾರೆ, ನೇರವಾಗಿ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ ಅಂತ ಬರ್ತಾರೆ. ಆವಾಗ ವಿಷ್ಣು ದೂತರು ಹೇಳ್ತಾರೆ, ಅವನು ಕರೆದುಕೊಂಡು ಹೋಗಬಾರ್ದು ಅಂತ. ಯಾಕೆ ಅಂತ ಅವರು ಕೇಳಿದಾಗ ವಿಷ್ಣು ದೂತರು ಹೇಳ್ತಾರೆ, ಇವನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ದಾನೆ. ಹಾಗಾಗಿ ಮರಣಕಾಲದಲ್ಲಿ ಅಂದರೆ ಸಾಯುವಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾನೋ ಅವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲ, ಕರೆದುಕೊಂಡು ಹೋಗಬಾರದು ಎಂಬುದಾಗಿ ಹೇಳ್ತಾರೆ. ಆವಾಗ ಅವರಿಬ್ಬರಿಗೂ ಕೂಡ ಜೋರಾಗಿ ಗಲಾಟೆ ಆಗುತ್ತೆ ಅಂತೆ. ಯಾರಿಗೆ? ಯಮನ ಭಟರಿಗೆ ಮತ್ತು ವಿಷ್ಣುವಿನ ಭಟರಿಗೆ. ಕರೆದುಕೊಂಡು ಹೋಗಬೇಕು ಅಂತ ಯಮಭಟರು, ಬೇಡ ಅಂತ ಇವರು. ಇವರಿಗೇನು ಹೆದರಿಕೆ ಅಂತೇಳಿ ಯಮಭಟರಿಗೆ ಯಮ ಆಜ್ಞೆ ಮಾಡಿ ಕಳಿಸಿದ್ದಾನೆ, ಹೋಗಿ ಅಜಾಮಿಳನನ್ನು ಕರೆದುಕೊಂಡು ಬನ್ನಿ ಅಂತ. ಕರೆದುಕೊಂಡು ಬರದೇ ಹೋದರೆ ಯಮ ಶಿಕ್ಷೆ ಕೊಡ್ತಾನೆ, ಕರೆದುಕೊಂಡು ಹೋದರೆ ಇವರು ಶಿಕ್ಷೆ ಕೊಡ್ತಾರೆ. ಯಾರು? ವಿಷ್ಣು ಭಟರು. ಯಾಕೆಂದರೆ ಯಮನ ಭಟರಿಗಿಂತ ಇವರು ಶ್ರೇಷ್ಠರಾದಂಥವ್ರು ವಿಷ್ಣುವಿನ ಭಟರು. ಹಾಗಾಗಿ ಕೊನೆಗೆ ಜಗಳ ಆಗಿ ವಿಷ್ಣುವಿನ ದೂತರೇ ಗೆಲ್ತಾರೆ ಅಂತೆ. ಕೊನೆಗೆ ಅವ್ರು ಹಾಗೆ ಖಾಲಿ ಕೈಯಿಂದ ಯಮಭಟರು ಅಲ್ಲಿಗೆ ಹೋಗ್ತಾರೆ. ಯಾರಿಗೆ? ಯಮನ ಲೋಕಕ್ಕೆ. ಆವಾಗ ಯಮನಿಗೆ ಆಶ್ಚರ್ಯ ಆಗುತ್ತೆ ಅಂತೆ. ನಾನು ಇಷ್ಟು ವರ್ಷ ಆಯಿತು ಯಮನಾಗಿ, ಇಷ್ಟು ವರ್ಷ ಆದರೂ ಕೂಡ ನಾನು ಕಳಿಸಿದಂತಹ ವ್ಯಕ್ತಿಗಳು ಖಾಲಿ ಕೈಯಿಂದ ಬಂದಿಲ್ಲ. ನೀವೇ ಖಾಲಿ ಕೈಯಿಂದ ಬಂದ್ರಿ, ಕರೆದುಕೊಂಡು ಬರಲಿಲ್ಲ ಯಾಕೆ ಅಂತ ಕೇಳಿದಾಗ ಆವಾಗ ಅವರು ಹೇಳ್ತಾರೆ, ಹೀಗೆ ಪರಮಾತ್ಮನ ದೂತರು ಬಂದಿದ್ದರು, ಅವರಿಗೆ ನಮಗೆ ಗಲಾಟೆ ಆಯಿತು, ಅದಕ್ಕೆ ನಾವು ಹಾಗೆ ಬಂದ್ವಿ ಅಂತ. ಆವಾಗ ಯಮಧರ್ಮರಾಜರು ಯೋಚನೆ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಈ ರೀತಿ ಆಗಿದೆ ಅಂತ. ಅಂದರೆ ಆ ಅಜಾಮಿಳ ಸಾಯುವಂತಹ ಸಂದರ್ಭದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ ಅಂತ ಇಷ್ಟು ವಿಚಾರ ಗೊತ್ತಾದಾಗ ಯಮ ತನ್ನ ದೂತರಿಗೆ ಹೇಳ್ತಾನೆ, ನೀವು ಸರಿಯಾದ ಕೆಲಸವನ್ನೇ ಮಾಡಿದ್ದೀರಿ ಅಂತ. ಆವಾಗ ಕೊನೆಗೆ ಯಮಭಟರಿಗೆ ಒಂದು ಚಿಂತೆ ಆಗುತ್ತೆ. ಹಾಗಾದ್ರೆ ನಾವು ಯಾರನ್ನು ಕರ್ಕೊಂಡು ಬರಬಾರ್ದು ಅಂತ ನನಗೆ ಒಂದು ಲಿಸ್ಟ್ ಮಾಡಿ ಅಂತ ಯಮದೇವರಿಗೆ ಹೇಳ್ತಾರೆ ಅಂತೆ. ಆವಾಗ ಯಮದೇವರು ಹೇಳ್ತಾರೆ, ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರ್ಧಿತ ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಎಚ್ಚಿರ ಏಕದಾಪಿ ತಾನಾನಮ ಯಧ್ವಂ ಅಸತೋಕೃತ ವಿಷ್ಣು ಕೃತ್ಯಾನ್ ಅಂತ. ಯಾರ ನಾಲಿಗೆ ನಿರಂತರವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದಿಲ್ಲವೋ
ಅಂಥ ವ್ಯಕ್ತಿಗಳನ್ನು ಕರೆದುಕೊಂಡು ಬನ್ನಿ ಅಂತ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ, ಚೇತ ಅಂತೇಳಿ ಮನಸ್ಸು ಅಂತ. ಯಾರ ಮನಸ್ಸು ಒಮ್ಮೆಯೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿರೋದಿಲ್ವೋ ಅಂಥವ್ರನ್ನು ಕರೆದುಕೊಂಡು ಬನ್ನಿ. ಕೊನೆಗೆ ಯಾರ ಕಾಲುಗಳು ದೇವಸ್ಥಾನಕ್ಕೆ ಹೋಗಿರೋದಿಲ್ಲೋ ಅಂಥವ್ರನ್ನ ಕರೆದುಕೊಂಡು ಬನ್ನಿ ಅಂತ. ಒಟ್ಟಿನಲ್ಲಿ ಎಲ್ಲ ಇಂದ್ರಿಯಗಳಿಂದ ಕಣ್ಣು ಪರಮಾತ್ಮನ ರೂಪವನ್ನು ನೋಡಬೇಕು, ಕಿವಿ ಪರಮಾತ್ಮನ ಕಥೆಯನ್ನು ಕೇಳಬೇಕು, ಮೂಗು ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂಥ ಹೂವನ್ನು ಪರಿಮಳ ನೋಡಬೇಕು, ಅದರ ವಾಸನೆಯನ್ನು ನೋಡಬೇಕು ಅಂತ. ಈ ರೀತಿಯಾಗಿ ಯಾವ ವ್ಯಕ್ತಿ ಪರಮಾತ್ಮನ ಸೇವೆಯನ್ನು ಮಾಡಿಲ್ವೋ ಅವನನ್ನು ಕರೆದುಕೊಂಡು ಬನ್ನಿ, ಪರಮಾತ್ಮನ ಸೇವೆಯನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಬರಬೇಡಿ ಇನ್ಮೇಲೆ ಅಂತ ಯಮ ತನ್ನ ಭಟನಿಗೆ ಹೇಳ್ತಾನೆ ಅಂತೆ. ಆ ರೀತಿಯಾಗಿ ಇಲ್ಲಿ ಆಯಿತು. ಕೊನೆಗೆ ಆ ಯಮ ತಾನು ಆ ರೀತಿಯಾಗಿ ಆಜ್ಞೆಯನ್ನು ಮಾಡ್ತಾನೆ. ಆವಾಗ ಅಜಾಮಿಳ ತಾನೇನು ಮಾಡ್ತಾನೆ, ಅನೇಕ ರೀತಿಯಾದಂತಹ ಒಂದು ಸಾಧನೆಯನ್ನು ಮಾಡಿಕೊಂಡು ಮುಂದೆ ಏನು ಮಾಡ್ತಾನೆ, ಅಜಾಮಿಳ ತಾನು ವಿಷ್ಣು ಲೋಕಕ್ಕೆ ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಪರಮಾತ್ಮನ ಲೋಕಕ್ಕೆ ಒಳ್ಳೆಯ ಹಂಸಯುಕ್ತವಂತ ವಿಮಾನದಲ್ಲಿ ವಿಷ್ಣು ಭಟರು ಅವರನ್ನು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಆವಾಗ ಕೊನೆಗೆ ವೇದವ್ಯಾಸ ದೇವರೊಂದು ಮಾತನ್ನು ಹೇಳ್ತಾರೆ. ಹಾಗಾದರೆ ಇಲ್ಲಿ ವಾಸ್ತವಿಕವಾಗಿ ಮಾಡಿದ್ದೇನು, ಅಜಾಮಿಳ ಜೀವನ ಪೂರ್ತಿ ಕೆಟ್ಟ ಕೆಲಸವನ್ನೇ ಮಾಡಿದ. ಒಬ್ಬ ಶೂದ್ರ ಸ್ತ್ರೀಯನ್ನು ಮದುವೆಯಾದ, ಅವಳಲ್ಲಿ 10 ಜನ ಮಕ್ಕಳನ್ನು ಹುಟ್ಟಿಸಿದ, ಕೊನೆಗೆ ನಿರಂತರವಾಗಿ ಮದ್ಯಪಾನ ಇದನ್ನೇ ಮಾಡ್ತಾ ಇದ್ದ. ಮದ್ಯಪಾನ ಮಾಡಿ ಕೊನೆಗೆ ಏನು ಮಾಡಿದ, ನಾರಾಯಣದ ನಾಮಸ್ಮರಣೆ ಮಾಡಿದ, ಅವನಿಗೇನಾಯಿತು, ಮೋಕ್ಷ ಆಯಿತು ಅಂತ. ಹಾಗಾದರೆ ಜೀವನ ಪೂರ್ತಿ ಕೆಟ್ಟ ಕೆಲಸವನ್ನು ಮಾಡಿ ನಾವು ನಾಮಸ್ಮರಣೆ ಮಾಡಿಬಿಟ್ರೆ ಮೋಕ್ಷ ಆಗುತ್ತಾ ಎಂಬುದಾಗಿ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಯಮ ಮತ್ತು ಯಮನ ಭಟರು ಮತ್ತು ವಿಷ್ಣು ದೂತರು ಬಂದಿದ್ದರು, ಯಮನ ಭಟರು ಹೋಗಿಬಿಟ್ರು, ವಿಷ್ಣು ದೂತರು ಕರೆದುಕೊಂಡು ಹೋದರು ಅಂತ ತಿಳಿಸ್ತಾರೆ. ಅಂದರೆ ತಕ್ಷಣ ಕರೆದುಕೊಂಡು ಹೋಗಲಿಲ್ಲ ಅಂತೆ. ಅವನಿಗೆ ಯಾವಾಗ ಯಮನ ದರ್ಶನ ಆಯಿತು, ಯಮನ ಭಟರ ದರ್ಶನ ಆಯಿತು, ಆವಾಗ ನಾರಾಯಣ ನಾಮಸ್ಮರಣೆ ಮಾಡಿದ. ಆವಾಗ ಅವನಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಯಿತು ಅಂತೆ. ತಪ್ಪಿನ ಅರಿವಾಗಿ ಆವಾಗ ವಿಷ್ಣು ಭಟರು ಹಾಗೆ ವಾಪಸ್ ಹೋಗ್ತಾರೆ, ಅವರು ಕೂಡ ವಾಪಸ್ ಹೋಗ್ತಾರೆ. ಮುಂದೆ ಅಜಾಮಿಳ ತಾನು ವೈರಾಗ್ಯದಿಂದಾಗಿ ಗಂಗಾ ನದಿಯ ಹತ್ತಿರ ಹೋಗಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆಮೇಲೆ ಪರಮಾತ್ಮನ ಸಾಕ್ಷಾತ್ಕಾರ ಅವನಿಗಾಗುತ್ತೆ, ಪರಮಾತ್ಮನ ದರ್ಶನ ಆಗುತ್ತೆ, ಆಮೇಲೆ ಏನಾಗುತ್ತೆ, ಅವನಿಗೆ ಮೋಕ್ಷ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸುಮ್ಮನೆ ಅವನು ಇಡೀ ಜೀವನ ಪೂರ್ತಿ ತಪ್ಪು ಮಾಡಿ ಕೊನೆಯ ವಯಸ್ಸಿನಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡಿದ, ಹಾಗಾಗಿ ಅವನು ಮೋಕ್ಷ ಆಯಿತು ಅಂತ ಅರ್ಥ ಅಲ್ಲ. ಪರಮಾತ್ಮನ ನಾಮಸ್ಮರಣೆ ಒಂದು ಅವನಿಗೆ ಜೀವನ ಟರ್ನಿಂಗ್ ಪಾಯಿಂಟ್ ಆಯಿತು. ಯಾವಾಗ ನಾಮಸ್ಮರಣೆ ಮಾಡಿದ ಆವಾಗ ತನ್ನ ತಪ್ಪಿನ ಅರಿವಾಯಿತು. ಕೊನೆಗೆ ಅದಕ್ಕೆ ಎಲ್ಲ ವಿಧವಾದಂಥ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ತಪಸ್ಸನ್ನು ಕೂಡ ಮಾಡಿ ಆ ವ್ಯಕ್ತಿ ಏನು ಮಾಡ್ತಾರೆ, ಮುಂದೆ ಮೋಕ್ಷವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶ ಮಧ್ವಾಚಾರ್ಯರು ದ್ವಾದಶ ಸೂತ್ರದಲ್ಲಿ ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ. ಪರಮಾತ್ಮನ ನಾಮಸ್ಮರಣೆಯನ್ನು ವಿಶೇಷವಾಗಿ ಮರಣಕಾಲದಲ್ಲಿ ಮಾಡಲೇಬೇಕು ಅಂತ ತಿಳಿಸ್ತಾರೆ. ಇದನ್ನು ಯಾವಾಗ ಮಾಡ್ಬೋದು ಅಂತ ಹೇಳಿದರೆ, ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ನಿರಂತರವಾಗಿ ಜೀವನದಲ್ಲಿ ಮಾಡ್ತಾ ಇದ್ದಾಗ ಮರಣಕಾಲದಲ್ಲಿ ಮಾಡುವಂಥ ಯೋಗ್ಯತೆ ಬರುತ್ತೆ ಅಂತೆ. ಇಲ್ಲದೆ ಹೋದರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಮಾಡ್ತಾ ಇದ್ದರೂ ಕೂಡ ಅದು ಪ್ರತಿಯೊಬ್ಬರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದಕ್ಕೆ ಶ್ರೇಷ್ಠವಾದಂಥ ಯೋಗ್ಯತೆ ಬೇಕು. ಹಾಗಾಗಿ ಆ ಯೋಗ್ಯತೆ ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಹಾಗಾಗಿ ಕನಿಷ್ಠ ಅವರ ಸುತ್ತಮುತ್ತಲು ಇರುವಂಥ ವ್ಯಕ್ತಿಗಳಾದರೂ ಕೂಡ ಆ ಸಂದರ್ಭದಲ್ಲಿ ಸುಮ್ಮನೆ ಅಳತಾ ಕೂಡದೇನೆ ಪರಮಾತ್ಮನ ನಾಮಸ್ಮರಣೆಯನ್ನು ಅವ್ರ ಕಿವಿಗೆ ಬೀಳುವ ರೀತಿಯಲ್ಲಾದರೂ ಮಾಡಬೇಕು ಅಂತ. ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಬರೋದು ತುಂಬ ಕಷ್ಟ, ಯಾಕೆಂದರೆ ಒಂದು ರೀತಿ ಹೆದರಿಕೆ ಎಲ್ಲವೂ ಕೂಡ ಆಗಿಬಿಟ್ಟಿರುತ್ತೆ ಮರಣ ಹೊಂದುವಂಥ ಸಂದರ್ಭದಲ್ಲಿ. ಹಾಗಾಗಿ ಕನಿಷ್ಠ ಅವನ ಕಿವಿಗೆ ನಾರಾಯಣ ಎನ್ನುವಂಥ ಶಬ್ದ ಬಿದ್ದರೂ ಕೂಡ ಅವನ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಿರಂತರವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ನಾಮಸ್ಮರಣೆಯನ್ನು ಮಾಡಿದಾಗ ಮರಣದ ಸಂದರ್ಭದಲ್ಲಿ ಆ ಪರಮಾತ್ಮನ ನಾಮಸ್ಮರಣೆ ಎಂಬುದು ಅವನ ನಾಲಿಗೆಗೆ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಾಲಿಗೆಗೆ ಬರದೇ ಹೋದರೂ ಕೂಡ ಕನಿಷ್ಠ ಅವನು ಮಾಡಿದಂತಹ ಪುಣ್ಯದಿಂದಾಗಿ ಅವನ ಕಿವಿಗಾದರೂ ಕೂಡ ಬೀಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಯಾವ ಇಲ್ಲಿ ತಿಳಿಸಿದಂತಹ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದರೆ, ಆ ಪರಮಾತ್ಮನ ನಾಮಕ್ಕೆ ಇರುವಂತಹ ಮಹತ್ವ ಎಷ್ಟು ಅಂತ. ನಾನು ಕರೆದಿದ್ದು ಬೇರೆ ಏನೂ ಅಲ್ಲ, ಕೇವಲ ನಾರಾಯಣದಷ್ಟೇ ಕರೆದ. ಅಷ್ಟಕ್ಕಿನ ಸಾಕ್ಷಾತ್ ವಿಷ್ಣು ದೂತ ಎಲ್ಲಿಂದ ಬಂದರು, ವೈಕುಂಠದಿಂದಾಗಿ ಬಂದು ಯಮನ ದೂತರನ್ನು ಕಳಿಸಿ ತಾವು ಅವನನ್ನು ಮುಂದೆ ಉದ್ಧಾರ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವ ಅಂತ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ನಾಮ್ನೋಸ್ತಿ ಯಾವತೈ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನಃ ಅಂತ. ಪರಮಾತ್ಮನ ನಾಮಕ್ಕೆ, ನಾರಾಯಣ ಎನ್ನುವಂತಹ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ ಅದು ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ ಅಂತೆ. ಎಷ್ಟು
ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂತ ಹೇಳಿದ್ರೆ ತಾವತ್ ಕರ್ತುಂ ನ ಶಕ್ನೋತಿ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟು ಪಾಪಗಳನ್ನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ. ಅಂದರೆ ಅದಕ್ಕೆ ಅಷ್ಟು ವಿಶಿಷ್ಟವಾದ ಶಕ್ತಿ ಇದೆ ಅಂತ. ಹಾಗಾಗಿ ಆ ನಾರಾಯಣ ಮಂತ್ರವನ್ನು ವಿಶೇಷವಾಗಿ ಜಪವನ್ನು ಮಾಡಬೇಕು ಅಂತ ನಮಗೆ ತಿಳಿಸಿ ಮುಂದೆ ಮತ್ತೆ ದಕ್ಷ ಪ್ರಜಾಪತಿಯ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ನಾವು ಹಿಂದೆ ಒಂದ್ಸಲ ದಕ್ಷ ಪ್ರಜಾಪತಿಯ ಕಥೆಯನ್ನು ಕೇಳಿದ್ವಿ. ದಕ್ಷ ಪ್ರಜಾಪತಿ ರುದ್ರದೇವರ ಕಥೆಯನ್ನೆಲ್ಲ ಕೇಳಿದ್ವಿ. ಈ ದಕ್ಷ ಪ್ರಜಾಪತಿ ಮತ್ತೆ ಮುಂದೆ ಇನ್ನೊಂದು ಸಲ ಹುಟ್ಟುತ್ತಾನೆ ಅಂತೆ. ದೇವತೆಗಳಿಗೆ ಒಂದೇ ಸಲ ಹುಟ್ಟೋದು ಅಂತ ಇಲ್ಲ. ನಾವು ಚಂದ್ರನ ಕಥೆಯನ್ನು ಕೇಳ್ತೇವೆ. ಚಂದ್ರ ಹಿಂದೆ ಯಾರ ಜೊತೆ ಹುಟ್ಟಿದ? ಮೊದಲು ಪರಮಾತ್ಮನಿಂದಾಗಿ ಹುಟ್ಟಿರ್ತಾನೆ. ಮತ್ತೆ ಅತ್ರಿ ಮತ್ತು ಅನಸೂಯೆಯರಲ್ಲಿ ಚಂದ್ರನಾಗಿ ಮತ್ತೆ ಹುಡ್ತಾನೆ. ಮತ್ತೆ ಮುಂದೆ 8ನೇ ಸ್ಕಂದದಲ್ಲಿ ಸಮುದ್ರ ಮಥನ ಕಥೆ ಬರುತ್ತೆ. ಆವಾಗ ಮತ್ತೆ ಇನ್ನೊಂದು ಸಲ ಸಮುದ್ರದಿಂದಾಗಿ ಹುಟ್ಟುತ್ತಾನೆ ಯಾರು? ಚಂದ್ರ. ಹಾಗಾಗಿ ದೇವತೆಗಳಿಗೆ ಒಂದೇ ಸಲ ಹುಟ್ಟೋದು ಅಂತ ಇಲ್ಲ, ಅನೇಕ ಸಲ ಹುಟ್ಟುತ್ತಾ ಇರ್ತಾರೆ. ಅಂದರೆ ಹಿಂದಿನ ಜನ್ಮ ನಾಶ ಆಗೋದು ಅಂತಿಲ್ಲ, ಇದ್ದವರು ಇನ್ನೊಂದು ಸಲ ಆವಿರ್ಭಾವ ಆಗ್ತಾರೆ. ಹೀಗೆ ಸೂರ್ಯ ನಮಗೇನಾಗುತ್ತೆ, ಇವತ್ತು ಮುಳುಗಿದ ಅಂತ ಅನಿಸುತ್ತೆ, ಆದರೆ ಸೂರ್ಯ ಅಲ್ಲೇ ಇರ್ತಾನೆ. ನಾವೇನಾಗಿರ್ತೇವೆ, ಭೂಮಿ ತಿರುಗ್ತಾ ಇರುತ್ತೆ ಅಷ್ಟೇ. ಆ ರೀತಿಯಾಗಿ ದೇವತೆಗಳು ಅವ್ರು ಇನ್ನೊಂದು ಸಲ ಅವತಾರ ಮಾಡ್ತಾರೆ. ಆ ರೀತಿಯಾಗಿ ದಕ್ಷ ಪ್ರಜಾಪತಿ ಇನ್ನೊಂದು ಬಾರಿ ಹುಟ್ಟುತ್ತಾನೆ ಅಂತೆ. ಅವನು ಹುಟ್ಟಿದಾಗ ತಾನು ಅನೇಕ ರೀತಿಯಾದಂತಹ ಸೃಷ್ಟಿಯನ್ನು ಮಾಡಬೇಕು ಅಂತ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾನೆ. ಪರಮಾತ್ಮ ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ. ಕೊನೆಗೆ ಅವನಿಗೆ 10,000 ಜನ ಮಕ್ಕಳಾಗ್ತಾರೆ ಅಂತೆ. ದಕ್ಷ ಪ್ರಜಾಪತಿಯ ಹೆಂಡತಿ ಅಸಿಕ್ನಿ ಅಂತ. ಆ ಅಸಿಕ್ನಿಯಲ್ಲಿ ಸ್ವಲ್ಪ ಹಾಕಿ ನೋಡಿ, ಪಕ್ಕದಲ್ಲಿ ಇಟ್ಟಿರಿ. ಕೊನೆಗೆ ಅವರಿಗೆ ಅಸಿಕ್ನಿ ಅನ್ನುವಂಥ ಹೆಂಡತಿ ಸಿಗ್ತಾಳೆ. ಆ ಅಸಿಕ್ನಿಯಲ್ಲಿ ಅಷ್ಟು 10,000 ಜನ ಗಂಡು ಮಕ್ಕಳು. ಕೊನೆಗೆ ದಕ್ಷ ಪ್ರಜಾಪತಿಗಳ ಮದುವೆ ಆಗುತ್ತೆ ಅಸಿಕ್ನಿ ಅನ್ನುವಂಥ ಹುಡುಗಿ ಜೊತೆಗೆ. ಕೊನೆಗೆ ಅವರಿಗೆ 10,000 ಜನ ಗಂಡು ಮಕ್ಕಳು ಹುಡ್ತಾರೆ. ಅವರಿಗೆಲ್ಲ ಹರಿಯೇಶ್ವರು ಅಂತ ಹೆಸರು. ಒಟ್ಟಾಗಿ ಅವರಿಗೆ ಹರಿಯೇಶ್ವ ಅಂತ ಹೆಸರು. ಅವರಿಗೆ ದಕ್ಷ ಪ್ರಜಾಪತಿ ಆಜ್ಞೆ ಮಾಡ್ತಾನೆ, ನೀವೆಲ್ಲರೂ ಕೂಡ ಪ್ರಜೆಗಳನ್ನು ಹುಟ್ಟಿಸಿ, ಮಕ್ಕಳನ್ನು ಹುಟ್ಟಿಸಿ ಅಂತ ಆಜ್ಞೆ ಮಾಡ್ತಾನೆ. ಪ್ರಜಾಪತಿಗಳ ಕೆಲಸ ಏನಂತ ಹೇಳಿ ಸಂತಾನವನ್ನು ಮುಂದುವರಿಸೋದು ಅವರ ಕೆಲಸ. ಹಾಗಾಗಿ 10,000 ಜನ ಮಕ್ಕಳನ್ನು ಪಡೆದ. ಕೊನೆಗೆ ಮಕ್ಕಳನ್ನು ನೀವು ಹುಟ್ಟಿಸಿ ಅಂತ ಹೇಳಿದೆ, ಮದುವೆಯಾಗಿ ಅಂತ. ಕೊನೆಗೆ ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ತಪಸ್ಸು ಮಾಡೋಣ ಅಂತ. ಯಾಕೆಂದರೆ ಮದುವೆ ಆದರೆ ಮತ್ತೆ ಸಂಸಾರದಲ್ಲಿ ಮುಳುಗಿ ಹೋಗಿಬಿಡ್ತೇವೆ, ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಪಸ್ಸು ಮಾಡೋಣ ಅಂತ ಹೇಳಿ ನಾರಾಯಣ ಸರೋವರ ಅನ್ನುವಂಥ ಭೂಮಿಗೆ ಬರ್ತಾರೆ. ಅಲ್ಲಿಗೆ ಬಂದು ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾರೆ. ತಪಸ್ಸು ಮಾಡೋದಕ್ಕಿಂತ ಮುಂಚೆ ಅಲ್ಲಿಗೆ ನಾರದರು ಬರ್ತಾರೆ ಅಂತೆ. ನಾರದರು ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಹರೇಶ್ವರ ನಾರದರಿಗೆ, ಜ್ಞಾನಿಗಳು ಬಂದಿದ್ದೀರಿ, ಅನುಗ್ರಹ ಮಾಡಿ ಅಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆವಾಗ ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ನಾವು ತಪಸ್ಸು ಮಾಡ್ತಾ ಇದ್ದೀವಿ ಅಂತ. ತಪಸ್ಸು ಮಾಡ್ತೀವಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತಪಸ್ಸು ಮಾಡಬೇಕಾದ್ರೆ ಪ್ರಧಾನವಾಗಿ ಇರಬೇಕಾದದ್ದು ಏನದು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಯಾರೋ ನಾರದರು. ಏನಿರಬೇಕು ಅಂತ ಕೇಳಿದಾಗ, ತಪಸ್ಸು ಮಾಡಬೇಕಾದ್ರೆ ಪ್ರಧಾನವಾಗಿ ಜ್ಞಾನ ಅನ್ನೋದಿರಬೇಕು. ನಿಮಗೆ ಜ್ಞಾನವೇ ಇಲ್ಲ ಸರಿಯಾಗಿ, ಜ್ಞಾನ ಇಲ್ಲದೆ ಸುಮ್ಮನೆ ಏನು ತಪಸ್ಸು ಮಾಡ್ತೀರಾ ಅಂತ. ಆವಾಗ ಸರಿ, ಜ್ಞಾನವನ್ನು ಉಪದೇಶ ಮಾಡಿ ಅಂತ ಕೇಳ್ತಾರೆ. ಆವಾಗ ನಾರದರು ಹೇಳ್ತಾರೆ, ನಾನು ಜ್ಞಾನ ನಿಮಗೆ ಉಪದೇಶ ಮಾಡೋದಿಲ್ಲ, ನಾನು ನಿಮಗೆ 10 ಪ್ರಶ್ನೆಗಳನ್ನು ಕೇಳ್ತೇನೆ, ನೀವೇ ಅದಕ್ಕೆ ಉತ್ತರವನ್ನು ಕಂಡುಕೊಂಡಾದ್ಮೇಲೆ ನಿಮಗೆ ತಪಸ್ಸು ಮಾಡಲಿಕ್ಕೆ ಯೋಗ್ಯತೆ ಇದೆ ಅಂತ ಅನಿಸಿದರೆ ತಪಸ್ಸು ಮಾಡಿ, ಇಲ್ಲದೆ ಹೋದರೆ ಮನೆಗೆ ಹೋಗಿ ಆರಾಮಾಗಿ ಮದುವೆ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ ಅಂತೆ. ಆವಾಗ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಅದೃಷ್ಟಾಂತಂ ಭವೋ ಯೂಯಂ ಬಾಲಿಶಾ ಬತ ಪಾಲಕಾಹ ತಥೈಕ ಪುರುಷಂ ರಾಜ್ಯಂ ಬಿಲಂ ಚಾದೃಷ್ಟ ನಿರ್ಗಮಂ ಅಂತ ಒಟ್ಟು 10 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ,
ಇಡೀ ಭೂಮಿಯ ಕೊನೆ ಯಾವುದು ಅಂತ, ಅಂದರೆ ಭೂಮಿ ನಾಶ ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ ಅಂತೆ. ಅವರು ಒಂದು ರೀತಿಯಲ್ಲಿ ಒಗಟಿನ ರೀತಿಯಲ್ಲಿ ಕೇಳ್ತಾರೆ. ಅದೃಷ್ಟಾಂತಂ ಭವೋ ಯೂಯಂ ಅಂತ ಭೂಮಿ ಯಾವಾಗ ನಾಶ ಆಗುತ್ತೆ ಅಂತ. ಭೂಮಿ ಯಾವಾಗ ನಾಶ ಆಗುತ್ತೆ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ನಾಶ ಆಗುತ್ತೆ, ಪ್ರತಿಯೊಬ್ಬರಿಗೆ ಗೊತ್ತಿರೋದೇನೆ. ಅವರು ಸ್ವಲ್ಪ ಒಗಟಿನ ರೀತಿಯಲ್ಲಿ ಕೇಳಿದಾಗ ಕೊನೆಗೆ ಅವರಿಗೆ ಅರ್ಥ ಆಗುತ್ತೆ, ಭೂಮಿ ಅಂತ ಹೇಳಿದ್ರೆ ಈ ಕಣ್ಣಿಗೆ ಕಾಣುವಂತಹ ಭೂಮಿಯಲ್ಲ, ಪ್ರತಿಯೊಬ್ಬ ಜೀವರಿಗೆ ಇರುವಂತಹ ಲಿಂಗ ಶರೀರ ಅಂತ. ಲಿಂಗ ಶರೀರ ಅಂತ ಹೇಳಿದರೆ ಇವತ್ತು ನಮಗೆ ಹೊರಗಡೆ ಕಾಣುವಂತಹ ಶರೀರ ಒಂದು ಇದೆ, ಅದು ಸ್ಥೂಲ ಶರೀರ ಅಂತ ಹೆಸರು. ಅದರ ಒಳಗಡೆ ಅನಿರುದ್ಧ ಶರೀರ ಅಂತ ಇರುತ್ತೆ, ಅದರ ಒಳಗಡೆ ಲಿಂಗ ಶರೀರ ಅಂತ ಇರುತ್ತೆ. ಆ ಲಿಂಗ ಶರೀರ ಎಂಬುದು ನಾಶ ಆದರೆ ಆವಾಗ ಏನಾಗುತ್ತೆ, ನಮಗೆ ಮೋಕ್ಷ ಎಂಬುದು ಸಿಗುತ್ತೆ. ಒಟ್ಟು ಲಿಂಗ ಶರೀರ ನಾಶ ಆಗೋದು 2 ಸಲ ಅಂತೆ, ಅಂದರೆ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರ. ಯಾರು ಜೀವನ ಪೂರ್ತಿ ಪಾಪವನ್ನೇ ಮಾಡಿ, ಅನೇಕ ಜನ್ಮಗಳಲ್ಲಿ ಪಾಪವನ್ನೇ ಮಾಡಿ ಕೊನೆಗೆ ಅಂಧತಮಸ್ಸು ಅಂತ ಇದೆ. ಅಂದರೆ ಮೋಕ್ಷ ಅಂತ ಹೇಳಿದ್ರೆ ಅಲ್ಟಿಮೇಟ್ ಸುಖ, ಅದು ಅಂಧತಮಸ್ಸು ಅಂತ ಹೇಳಿ ಅಲ್ಟಿಮೇಟ್ ದುಃಖ. ಮೋಕ್ಷದಲ್ಲಿ ದುಃಖ ಎಂಬುದು ಸ್ಪರ್ಶನೇ ಇಲ್ಲ, ಆದರೆ ಅಂಧತಮಸ್ಸಾಗಲ್ಲ, ಅದು ಅಲ್ಲಿ ಸುಖದ ಸ್ಪರ್ಶವಿಲ್ಲ, ಬರೀ ದುಃಖ. ಹಾಗಾಗಿ ಇವತ್ತು ಒಬ್ಬ ವ್ಯಕ್ತಿ ಸತ್ತು ತಾನು ಪುಣ್ಯವನ್ನು ಮಾಡಿದ್ದರೆ ಸ್ವರ್ಗಕ್ಕೆ ಹೋಗ್ತಾರೆ, ಅನಂತರ ಪಾಪವನ್ನು ಅನುಭವಿಸಲಿಕ್ಕೆ ಅಂತ ನರಕಕ್ಕೆ ಹೋಗ್ತಾನೆ, ಮತ್ತೆ ಹುಡ್ತಾನೆ. ಆದರೆ ಯಾವ ವ್ಯಕ್ತಿ ನಿರಂತರವಾಗಿ ಸಾಧನೆಯನ್ನು ಮಾಡಿ 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 ಒಳ್ಳೆಯ ಜ್ಞಾನವನ್ನು ಪಡಿತಾನೋ ಆ ವ್ಯಕ್ತಿ ಹೋಗೋದು ಎಲ್ಲಿಗೆ ಅಂತಾರೆ, ಮೋಕ್ಷಕ್ಕೆ ಅಂತ. ಆ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ಶರೀರ ನಾಶ ಆಗಿರುತ್ತೆ, ಈ ಶರೀರದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅನಿರುದ್ಧ ಶರೀರ ಅಂತ ಇರುತ್ತೆ, ಅದು ನಾಶವಾಗಿರುತ್ತೆ. ಅದನ್ನು ಮೀರಿ ಇನ್ನೊಂದು ಶರೀರ ಇರುತ್ತೆ, ಅದು ಲಿಂಗ ಶರೀರ ಅಂತ. ಲಿಂಗ ಶರೀರ ಅಂತ ಹೇಳಿದ್ರೆ ನಮ್ಮ ಸುತ್ತಲೂ ಯಾವಾಗಲೂ ಇರುವಂತಹ ಒಂದು ಲೇಯರ್ ಥರ ಅದು. ಅದು ಯಾವಾಗ ನಾಶ ಆಗುತ್ತೆ ಅಂತ ಹೇಳಿದ್ರೆ ವಿರಜಾ ನದಿ ಎನ್ನುವಂಥ ನದಿ ಇರುತ್ತೆ ಅಂತೆ, ಆ ಮೋಕ್ಷಕ್ಕೆ ಹೋಗುವಂಥ ಸಂದರ್ಭಕ್ಕಿಂತ ಮುಂಚೆ. ಅಲ್ಲಿ ಸ್ನಾನವನ್ನು ಮಾಡಿದಾಗ ಆ ಲಿಂಗ ಶರೀರ ನಾಶ ಆಗುತ್ತೆ, ಆಮೇಲೆ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಅಂಧತಮಸ್ಸಿಗೆ ಹೋಗುವಂಥ ವ್ಯಕ್ತಿಗಳು, ಅವರಿಗೆ ವಾಯುದೇವರು ತಮ್ಮ ಗದೆಯಿಂದ ಹೊಡಿತಾರೆ ಅಂತೆ. ಹೊಡೆದಾಗ ಆ ಲಿಂಗ ಶರೀರ ನಾಶ ಆಗುತ್ತೆ, ಆಮೇಲೆ ಅವರು ಇಲ್ಲಿ ಹೋಗ್ತಾರೆ, ಅಂಧತಮಸ್ಸಿಗೆ ಹೋಗ್ತಾರೆ. ಹಾಗಾಗಿ ಅವರು ಕೇಳ್ತಾರೆ, ಭೂಮಿಯ ಕೊನೆ ಅರ್ಥಾತ್ ಲಿಂಗ ಶರೀರದ ನಾಶ ಯಾವಾಗ ಆಗುತ್ತೆ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಯಾರು ಹರಿಯೇಶ್ವರು ಅನೇಕ ರೀತಿ ಚಿಂತನೆಯನ್ನು ಮಾಡಿ ಪ್ರತಿಯೊಬ್ಬರು ಚರ್ಚೆ ಮಾಡಿ ಹೇಳ್ತಾರೆ, ಲಿಂಗ ಶರೀರ ನಾಶ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮೋಕ್ಷವನ್ನು ಪಡೆಯೋದಕ್ಕಿಂತ ಮುಂಚೆ ಅದಕ್ಕೆ ನಾವು ಮಾಡಬೇಕಾದಂತಹ ಕಾರ್ಯ ಏನು ಅಂತ ಹೇಳಿದ್ರೆ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಬೇಕು. ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಕೊನೆಗೆ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಬೇಕು. ಆವಾಗ ಈ ಲಿಂಗ ಶರೀರ ನಾಶ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಪ್ರಶ್ನೆ ಆಯಿತು, ಲಿಂಗ ಶರೀರ ಯಾವಾಗ ನಾಶ ಆಗುತ್ತೆ ಅಂತ. ಮುಂದೆ ಎರಡನೇ ಪ್ರಶ್ನೆ, ತಥೈಕ ಪುರುಷಂ ರಾಜ್ಯಂ ಅಂತ. ಅಂದರೆ ಒಬ್ಬನೇ ಪುರುಷ ಇರುವಂತಹ ರಾಜ್ಯ ಯಾವುದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬನೇ ಪುರುಷ ಇರುವಂತಹ ರಾಜ್ಯ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಜಗತ್ತಿನ ಅನೇಕ ಜನ ಪುರುಷರು ಇದ್ದಾರೆ. ಕೊನೆಗೆ ವಿಚಾರ ಮಾಡಿ ಅವ್ರು ಹೇಳ್ತಾರೆ, ಒಬ್ಬನೇ ಪುರುಷ ಇರುವಂತಹ ರಾಜ್ಯ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡವೇ ಒಂದು ರಾಜ್ಯ. ಅದಕ್ಕೆ ಒಬ್ಬನೇ ಪುರುಷ ಅಂತ ಹೇಳಿದರೆ ಪುರುಷ ಶಬ್ದಕ್ಕೆ ಗಂಡಸು ಅಂತ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ. ನಿಜವಾದಂತಹ ಅರ್ಥ ಏನಂತ ಹೇಳಿದ್ರೆ, ಯಾರು ಸ್ವತಂತ್ರವಾಗಿ ಇರ್ತಾನೋ ಅವನು ಪುರುಷ ಅಂತ. ಸ್ವತಂತ್ರ ಇರುವಂಥ ವ್ಯಕ್ತಿ ಯಾರು? ಪರಮಾತ್ಮ ಒಬ್ಬನೇ. ಉಳಿದವರೆಲ್ಲರೂ ಕೂಡ ಅವನ ಅಧೀನದಲ್ಲಿ ಇರುವಂಥವರು. ಹಾಗಾಗಿ ಒಬ್ಬನೇ ಪುರುಷ ಇರುವಂತಹ ರಾಜ್ಯ ಅಂತ ಹೇಳಿ ಅದು ಇಡೀ ಬ್ರಹ್ಮಾಂಡ, ಅದಕ್ಕೆ ಪರಮಾತ್ಮನೇ ಒಬ್ಬ ಸ್ವತಂತ್ರವಾದಂತಹ ರಾಜ ಅಂತ. ಮೂರನೇ ಪ್ರಶ್ನೆ ಕೇಳುವುದು, ಬಿಲಂಚ ಅದೃಷ್ಟ ನಿರ್ಗಮಂ ಅಂತ. ಒಂದು ಬಿಲ ಇರುತ್ತೆ, ಅರ್ಥಾತ್ ಒಂದು ಗುಹೆ ಥರ, ಅದಕ್ಕೆ ಒಳಗೆ ಹೋಗ್ಲಿಕ್ಕೆ ಬರುತ್ತೆ, ಹೊರಗಡೆ ಬರ್ಲಿಕ್ಕೆ ಬರೋದಿಲ್ಲ ಅಂತ. ಆ ರೀತಿಯಾದಂತಹ ಬಿಲ ಯಾವುದು ಎಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಅದೇ ಮೋಕ್ಷ ಅಂತ. ಏಕೆಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋದರೆ ನಮ್ಮ ಪುಣ್ಯ ನಾಶ ಆದ ಮೇಲೆ, ಕಡಿಮೆ ಆದ ಮೇಲೆ, ಒಂದು 100% ಪುಣ್ಯ ಮಾಡಿರ್ತೀವಿ ಅಂತ ಹೇಳಿದ್ರೆ ಅಲ್ಲಿ 100 ವರ್ಷ ಇರ್ತೇವೆ, ಆಮೇಲೆ ಪುಣ್ಯ ನಾಶ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಆಮೇಲೆ ಮತ್ತೆ ವಾಪಸ್ ಯಾವುದೋ ಒಂದು ಮನುಷ್ಯರಾಗಿ ಪ್ರಾಣಿಗಳಾಗಿ ಹುಡ್ತೇವೆ. ಆದರೆ ಇದು ಆಗಲ್ಲ, ಯಾವುದು ಮೋಕ್ಷ. ಮೋಕ್ಷಕ್ಕೆ ಹೋದರೆ ಅಲ್ಲಿ ಮತ್ತೆ ವಾಪಸ್ ಬರೋದು ಅಂತ ಇಲ್ಲ, ಅಲ್ಲೇ ಅನೇಕ ಅನಂತ ಕಾಲದವರೆಗೆ ಅಲ್ಲೇ ಅನುಭವಿಸ್ತೇ ಇರಬೇಕು. ಅದು ಬಿಲಂಚ ಅದೃಷ್ಟ ನಿರ್ಗಮಂ ಅಂತ. ಒಳಗಡೆ ಹೋಗೋದು ಮಾತ್ರ, ಹೊರಗಡೆ ಬರೋದು ಅಂತ ಇಲ್ಲ. ಅದೇ ರೀತಿ ಅಂಧತಮಸ್ಸು ಹಾಗೆ, ಮೋಕ್ಷ ಅಲ್ಲಿ ಸುಖ, ಇಲ್ಲಿ ದುಃಖ. ಒಳಗಡೆ ಹೋದರೆ ಮುಗಿತು, ದುಃಖವೇ ಮುಂದೆ. ಹಾಗಾಗಿ ಒಳಗಡೆ ಹೋಗಲಿಕ್ಕೆ ಮಾತ್ರ ಇರುವಂಥ ಅವಕಾಶ ಇರೋದು ಅಂತ ಹೇಳಿದ್ರೆ ಒಂದು ಮೋಕ್ಷ, ಇನ್ನೊಂದು ಅಂಧತಮಸ್ಸು ಎಂಬುದಾಗಿ ಅವರು ಉತ್ತರವನ್ನು ಕೊಡ್ತಾರೆ. ಮುಂದೆ
ವ್ಯಭಿಚಾರಣೀಯಾದಂತಹ ಸ್ತ್ರೀ ಅಂದರೆ ವೈಶ್ಯಾಸ್ತ್ರೀ ಯಾರು ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ವೈಶ್ಯಾಸ್ತ್ರೀ ಯಾರು ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಅಂತ. ವೈಶ್ಯಾಸ್ತ್ರೀ ಕೆಲಸ ಏನು? ಇವತ್ತೊಂದು ಗಂಡು ನಾಳೆ ಒಂದು ಒಬ್ಬ ಪುರುಷ. ನಮ್ಮ ಬುದ್ಧಿಯು ಕೂಡ ಅದೇ ರೀತಿ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಬುದ್ಧಿ ಯಾವತ್ತೂ ಕೂಡ ಗಟ್ಟಿಯಾಗಿ ಒಂದು ಕಡೆ ನಿಲ್ಲೋದಿಲ್ಲ ಅಂತೆ. ಇವತ್ತು ಒಂದು ವಿಚಾರದ ಕಡೆ ಇರುತ್ತೆ, ನಾಳೆ ಇನ್ನೊಂದು ಕಡೆ ವಿಚಾರದ ಕಡೆ ಹೋಗುತ್ತೆ. ಶಾಶ್ವತವಾಗಿ ಒಂದು ಪರಮಾತ್ಮನ ವಿಚಾರ ಆಗಲಿ ಅಥವಾ ಯಾವುದೇ ಸಾತ್ವಿಕ ವಿಚಾರ ಆಗಲಿ ಅದರ ಕಡೆ ಗಟ್ಟಿಯಾಗಿ ನಿಲ್ಲೋದಿಲ್ಲ. ಹಾಗಾಗಿ ಬುದ್ಧಿ ಎಂಬುದು ವ್ಯಭಿಚಾರ ಮಾಡುವಂಥ ಸ್ತ್ರೀ ಇದ್ದಂತೆ ಎಂಬುದಾಗಿ ತಿಳಿಸ್ತಾರೆ. ಮುಂದಿನ ಪ್ರಶ್ನೆ, ಆ ವ್ಯಭಿಚಾರಿ ಸ್ತ್ರೀಯ ಗಂಡ ಯಾರು ಅಂತ, ವೈಶ್ಯಾಸ್ತ್ರೀಯ ಗಂಡ ಯಾರು ಅಂತ ಕೇಳ್ತಾರೆ. ಆವಾಗ ಅವರು ಉತ್ತರವನ್ನು ಕೊಡ್ತಾರೆ, ಆ ವೈಶ್ಯಾಸ್ತ್ರೀ ಗಂಡರು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ವೈಶ್ಯಾಸ್ತ್ರೀಯ ಗಂಡರೇ ಅಂತ. ಯಾಕೆ ಅಂತ ಹೇಳಿದರೆ ಆ ಬುದ್ಧಿ ವೈಶ್ಯಾಸ್ತ್ರೀ, ಅದರ ಕೈಯನ್ನು ಹಿಡಿದಂತಹ ಗಂಡ ಯಾರು ಅಂತ ನಾವೇ ಅಂತೆ. ಯಾಕಂದರೆ ನಾವು ನಮ್ಮ ಬುದ್ಧಿ ಹೇಗೆ ಹೇಳುತ್ತೋ ಆ ರೀತಿಯಾಗಿ ಮಾಡ್ತಾ ಹೋಗ್ತೇವೆ. ಆ ಬುದ್ಧಿ ಆ ಕಡೆ ಕರೆದುಕೊಂಡು ಹೋಗುತ್ತೋ ಅಲ್ಲಿ ಹೋಗ್ತಾ ಇರ್ತೇವೆ. ಹಾಗಾಗಿ ನಮಗೇನಾಗೋದಿಲ್ಲ, ಸರಿಯಾದಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ, ಸರಿಯಾದಂತಹ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಬುದ್ಧಿಯನ್ನು ಹೇಗೆ ತೋರಿಸ್ತಾ ಇರ್ತೀವಿ ನಡಿಬಾರ್ದು ಅಂತೆ. ಹೊರತು ಅದು ಮನಸ್ಸಿಗೆ 100ಕ್ಕೆ 100 ಸರಿ ಅನ್ನಿಸಿದಾಗ ಮಾತ್ರ ಆ ದಾರಿಯಲ್ಲಿ ನಡಿಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದಿನ ಪ್ರಶ್ನೆ, ಎರಡೂ ಕಡೆ ಹರಿಯುವಂಥ ನದಿ ಯಾವುದು ಅಂತ. ಸಾಮಾನ್ಯವಾಗಿ ನದಿ ಅಂತ ಒಂದು ಕಡೆ ಹರಿತಾ ಇರುತ್ತೆ. ಎರಡೂ ಕಡೆ ಹರಿಯುವಂಥ ನದಿ ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಸಂಸಾರವೇನೆ ಎರಡೂ ಕಡೆ ಹರಿಯುವಂಥ ನದಿ ಅಂತ. ಯಾಕೆ ಅಂತ ಹೇಳಿ ಸಂಸಾರದಲ್ಲಿ ಒಂದು ಸಲ ಸುಖ ಇರುತ್ತೆ, ಇನ್ನೊಂದು ಸಲ ದುಃಖ ಇರುತ್ತೆ, ಇನ್ನೊಂದು ಸಲ ಜಯ ಗೆಲುವು ಅಂತ ಇರುತ್ತೆ, ಇನ್ನೊಂದು ಕಡೆ ಸೋಲು ಅಂತ ಇರುತ್ತೆ, ಮತ್ತೆ ಒಂದು ಕಡೆ ಹುಟ್ಟು ಅಂತ ಇರುತ್ತೆ, ಒಂದು ಕಡೆ ಸಾವು ಅಂತ ಇರುತ್ತೆ. ಹೀಗೆ ಸಂಸಾರ ಎಂಬುದು ಒಂದೇ ಕಡೆ ನಿಂತ ನೀರಲ್ಲ, ಅದು ಹರಿತಾ ಇರುತ್ತೆ, ಎರಡೂ ಕಡೆ ಹರಿತಾ ಇರುತ್ತೆ. ಹಾಗಾಗಿ ಈ ಸಂಸಾರವೇನೆ ಎರಡೂ ಕಡೆ ಹರಿಯುವಂಥ ನದಿ ಎಂಬುದಾಗಿ ಅವರು ಉತ್ತರವನ್ನು ಕೊಡ್ತಾರೆ. ಮುಂದೆ 7ನೇ ಪ್ರಶ್ನೆ, 25 ಇಟ್ಟಿಗೆಗಳಿಂದ ನಿರ್ಮಾಣವಾದಂತಹ ಮನೆ ಯಾವುದು ಅಂತ. ಆ ರೀತಿಯಾಗಿ ಕೇಳಿದಾಗ ಈ ನಮ್ಮ ದೇಹವೇನೆ 25 ಇಟ್ಟಿಗೆಯಿಂದ ನಿರ್ಮಾಣವಾದಂಥ ಮನೆ ಎಂಬುದಾಗಿ ಉಪದೇಶವನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ 25 ತತ್ವಗಳು ಅಂತ ಹೇಳಿದ್ರೆ ಒಂದು ಮಹತ್ತತ್ವ ಅಂತ, ಇನ್ನೊಂದು ಅಹಂಕಾರ ತತ್ವ, ಇನ್ನೊಂದು ಬುದ್ಧಿ, ಇನ್ನೊಂದು ಮನಸ್ಸು, ಇನ್ನೊಂದು ಪರಮಾತ್ಮ. ಈ 5 ಆಯಿತು. ಮತ್ತು ಪಂಚ ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು ಕಿವಿ ಇಂಥ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಕೈ ಕಾಲು ಮುಂತಾದಂಥ ಇಂದ್ರಿಯಗಳು, ಮತ್ತು ಪಂಚ ತನ್ಮಾತ್ರೆಗಳು. ತನ್ಮಾತ್ರೆಗಳು ಅಂತ ಹೇಳಿದರೆ ಅದಕ್ಕೆ ವಿಷಯ ಯಾವುದು ಅಂತ. ಈಗ ಕಣ್ಣಿಗೆ ರೂಪ ವಿಷಯ, ಆ ರೀತಿಯಾಗಿ ಕಿವಿಗೆ ಶಬ್ದ ಕೇಳುವುದು, ಆ ರೀತಿಯಾಗಿ. ಮುಂದೆ ಪಂಚಭೂತಗಳು ಅಂತ. ಪಂಚಭೂತಗಳು ಅಂತ ಹೇಳಿದರೆ ಬೆಂಕಿ, ನೀರು, ಗಾಳಿ, ಮಣ್ಣು ಮತ್ತು ಆಕಾಶ. ನಮ್ಮಲ್ಲಿ 5 ಇರುತ್ತೆ. ಮಣ್ಣಿರುತ್ತೆ, ಅಂದರೆ ಪೃಥ್ವಿಯ ಭಾಗವೂ ನಮ್ಮ ದೇಹದಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಭೂಮಿಯಲ್ಲಿ ಹೂತಾಗ ಭೂಮಿಯಲ್ಲಿ ಅದು ಮಣ್ಣಾಗಿ ಸೇರಿಬಿಡುತ್ತೆ. ಕೊನೆಗೆ ನೀರಂತೂ ನಮ್ಮ ದೇಹದಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿ ಬೆಂಕಿ ಇರುತ್ತೆ. ನಾವು ಇವತ್ತು ನಮ್ಮ ಮೈಲಿ ಬೆವರು ಬರುತ್ತೆ ಅಂತ ಹೇಳೋದಕ್ಕೆ ಪ್ರಧಾನ ಕಾರಣ ನಮ್ಮ ಮೈಲಿರುವಂತಹ ಉಷ್ಣತೆ. ಅದೇ ರೀತಿಯಾಗಿ ನಾವು ಊಟ ಮಾಡಿದ್ದೆಲ್ಲ ಕರಗಬೇಕು, ಜೀರ್ಣ ಆಗಬೇಕು ಅಂತ ಹೇಳಿದರೆ ನಮ್ಮ ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತ ಒಂದು ಇರುತ್ತೆ. ಆ ಜಠರಾಗ್ನಿ ನಾವು ಊಟ ಮಾಡಿದ್ದನ್ನೆಲ್ಲ ಕರಗಿಸಿ ಹಾಕುತ್ತೆ. ಕೊನೆಗೆ ಸ್ಪೇಸ್ ಅಂತೂ ಇದ್ದೇ ಇರುತ್ತೆ. ನಮ್ಮ ಊಟ ಮಾಡಿದ್ದೆಲ್ಲ ಒಳಗಡೆ ಹೋಗಬೇಕು ಅಂತೇಳಿ ಸ್ಪೇಸ್ ಇರಲೇಬೇಕು ಹೊಟ್ಟೆಯ ಒಳಗಡೆ. ಅದೇ ರೀತಿ ಗಾಳಿ ಅಂತೂ ಬೇಕೇ ಬೇಕು, ಉಸಿರಾಟ ಮಾಡಿ ಗಾಳಿ ಬೇಕೇ ಬೇಕು. ಹೀಗೆ ಪಂಚಭೂತಗಳು ನಮ್ಮ ದೇಹದಲ್ಲಿ ಇವೆ. ಇದೆಲ್ಲವೂ ಸೇರಿ ಎಷ್ಟಾಯಿತು? 25 ಆಯಿತು. ಈ 25 ಇಟ್ಟಿಗೆಗಳಿಂದ ಮಾಡಿದಂತಹ ಮನೆ ಅಂತ ಹೇಳಿದ್ರೆ ಅದು ನಮ್ಮ ದೇಹವೇ ಅಂತ ಅವರು ಉಪದೇಶವನ್ನು ಮಾಡ್ತಾರೆ. ಕೊನೆಗೆ ಕಥೆಯನ್ನು ಹೇಳುವಂತಹ ಹಂಸ ಯಾವುದು ಅಂತ, ಅಂದರೆ ವಿಚಿತ್ರ ಕಥೆಯನ್ನು ಹೇಳುವಂಥ ಹಂಸ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಶಾಸ್ತ್ರಗ್ರಂಥಗಳೇನೆ ಕಥೆಯನ್ನು ಹೇಳುವಂಥ ಹಂಸಗಳು ಅಂತೆ. ಇಲ್ಲಿ ಬರೀ ಕಥೆ ಅಂತ ಹೇಳಿಲ್ಲ, ವಿಚಿತ್ರ ಕಥೆ ಅಂತ ಹೇಳಿದರು. ಯಾಕೆ ಅಂದರೆ ಕೆಲವೊಂದು ಸಲ ನಾವು ಪುರಾಣಗಳನ್ನು ನೋಡಿದಾಗ, ಶಾಸ್ತ್ರಗಳನ್ನು ನೋಡಿದಾಗ ನಮ್ಗೆ ಏನು ಹೇಳ್ತಾ ಇದೆ ಅಂತಲೇ ಅರ್ಥ ಆಗೋದಿಲ್ಲ, ಸರಿಯಾಗಿ ಅರ್ಥ ಆಗೋದಿಲ್ಲ. ಆ ರೀತಿಯಾಗಿ ವಿಚಿತ್ರವಾದಂತಹ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ. ಹಾಗಾಗಿ ವಿಚಿತ್ರವಾದಂತಹ ಕಥೆಯನ್ನು ಹೇಳುವಂಥ ಹಂಸ ಅಂತ ಹೇಳಿದ್ರೆ ಅದು ಶಾಸ್ತ್ರಗ್ರಂಥಗಳು ಅಂತ. ಮತ್ತು ಯಾವಾಗಲೂ ತಿರುಗ್ತಾ ಇರುವಂತಹ ಚಕ್ರ ಯಾವುದು ಅಂತ. ಯಾವಾಗಲೂ ತಿರುಗ್ತಾ ಇರುವಂಥ ಚಕ್ರ ಅಂತ ಹೇಳಿ ಅದು ಕಾಲಚಕ್ರ ಅಂತ. ಯಾಕೆ ಅಂತ ಹೇಳಿದ್ರೆ ಕಾಲಚಕ್ರ ಯಾವಾಗಲೂ ತಿರುಗ್ತಾನೆ ಇರುತ್ತೆ. ಕಾಲಚಕ್ರ ಇವತ್ತು ನಿಂತು ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ನಿಂತು ಅಂತ ಹೇಳಬೇಕಾಗತ್ತೆ. ಯಾವ ಟೈಮಲ್ಲಿ ನಿಂತು ಅಂತ ಹೇಳಿದ್ರೆ ಆವಾಗ ಒಂದು ಟೈಮ್ ಹೇಳಲೇಬೇಕು ನಾವು. ಹಾಗಾಗಿ ಕಾಲಚಕ್ರ ಎಂಬುದು ಯಾವತ್ತು ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿರಂತರವಾಗಿ ತಿರುಗ್ತಾನೆ ಇರುತ್ತೆ. ಪ್ರಳಯ ಕಾಲದಲ್ಲಿ ಕಾಲ ಎಂಬುದು ಇದ್ದೇ ಇರುತ್ತೆ. ಅದನ್ನು ಏನಂತ ಕರಿತೇವೆ? ಪ್ರಳಯ ಕಾಲ ಅಂತ ಕರಿತೇವೆ. ಹಾಗಾಗಿ ಕಾಲ ಎಂಬುದು ಯಾವಾಗಲೂ ಇದ್ದೇ ಇರುತ್ತೆ, ಅದು ಚಕ್ರ ನಿರಂತರವಾಗಿ ತಿರುಗ್ತಾನೆ ಇರುತ್ತೆ. ಕೊನೆಗೆ ಇಷ್ಟೆಲ್ಲ ಹೇಳಿ
ತಂದೆಯ ಆದೇಶ ಯಾವುದು, ತಂದೆ ಮಾಡೋ ಆರ್ಡರ್ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ತಂದೆ ಅಂತ ಇದ್ದೇ ಇರ್ತಾನೆ, ಆದರೆ ನಿಜವಾದಂತಹ ತಂದೆ ಅಂತ ಹೇಳಿದ್ರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಮಾಡುವಂತಹ ಆಜ್ಞೆ ಅಂತ ಹೇಳಿದ್ರೆ ಅದು ಶಾಸ್ತ್ರ ಗ್ರಂಥಗಳು, ಅದನ್ನು ನಾವು ಆಚರಣೆ ಮಾಡಬೇಕು ಅಂತ ಈ ರೀತಿಯಾಗಿ ಅನೇಕ ಅಂಶಗಳನ್ನು ಆ ಹರಿಯೇಶ್ವರು 10,000 ಜನ ಹರಿಯೇಶ್ವರು ನಾರದರಿಗೆ ಉಪದೇಶ ತಮ್ಮ ಉತ್ತರವನ್ನು ಕೊಡ್ತಾರೆ ಅಂತೆ. ಉತ್ತರ ಕೊಟ್ಟಿದ್ದು ಅವರು ಸುಲಭವಾಗಿ ಅಲ್ಲ, ಅನೇಕ ದಿನ ಯೋಚನೆ ಮಾಡಿ 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 ಕೊನೆಗೆ ಅವರು ಉತ್ತರವನ್ನು ಕೊಡ್ತಾರೆ. ಉತ್ತರ ಕೊಟ್ಟಾಗ ಅವರ ಉದ್ದೇಶ ಏನಾಗಿತ್ತು, ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದು ಮುಂದೆ ಮದುವೆಯಾಗಿ ಸಂತಾನವನ್ನು ಉತ್ಪತ್ತಿ ಮಾಡಬೇಕು, ಜಗತ್ತಿನ ಕೊಡಬೇಕು ಅಂತ ಅವರ ಉದ್ದೇಶ ಇದ್ದಿದ್ದು. ಯಾಕೆಂದರೆ ಅವರೆಲ್ಲ ಪ್ರಜಾಪತಿಗಳ ಮಕ್ಕಳು, ಅದೇ ಅವರ ಕರ್ತವ್ಯ. ಯಾವಾಗ ಅವರಿಗೆ ಜ್ಞಾನೋದಯ ಆಯಿತು ಆವಾಗ ಅವರು ತೀರ್ಮಾನ ಮಾಡ್ತಾರೆ, ನಾವು ಇನ್ನೂ ಮದುವೆಯಾಗಲಿಕ್ಕೆ ಸಾಧ್ಯನೇ ಇಲ್ಲ, ನಾವೆಲ್ಲರೂ ಕೂಡ ಸನ್ಯಾಸಿಗಳಾಗ್ತೇವೆ ಅಂತ. ಆವಾಗ ದಕ್ಷ ಪ್ರಜಾಪತಿ ತುಂಬ ಸಿಟ್ಟು ಬರುತ್ತೆ ಅಂತೆ. ನಾನು ಈ 10,000 ಜನ ಮಕ್ಕಳನ್ನು ಪಡೆದಿದ್ದ ಉದ್ದೇಶ ಏನು, ಜಗತ್ತಿನಲ್ಲಿ ಸಂತಾನ ಉತ್ಪತ್ತಿ ಆಗಬೇಕು ಅಂತ. ಇವ್ರು ನೋಡಿದ್ರೆ ಸನ್ಯಾಸಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂತ ಸಿಟ್ಟು ಬಂದು ಮತ್ತೆ ಇನ್ನೊಂದು ಸಲ ಅಸಿಕ್ನಿಯಲ್ಲಿ ತಮ್ಮ ಹೆಂಡತಿಯಲ್ಲಿ ಮತ್ತೆ ಶಬಲಾಶ್ವರು ಅಂತ 1000 ಜನ ಮಕ್ಕಳನ್ನು ಪಡೀತಾರೆ ಅಂತೆ. ಮೊದಲನೆಯವರು ಹರಿಯೇಶ್ವರು ಅಂತ, ಎರಡನೆಯವರು ಶಬಲಾಶ್ವರು ಅಂತ. ಆ ಶಬಲಾಶ್ವರು ಅವರಿಗೆ ಹೇಳ್ತಾನೆ, ನೀವು ಮದುವೆಯಾಗಿ ಸಂತಾನ ಪಡೆಯಬೇಕು ಅಂತ. ಸರಿ, ಅದಕ್ಕಿಂತ ಮುಂಚೆ ಸ್ವಲ್ಪ ತಪಸ್ಸು ಮಾಡ್ತೀವಿ ಅಂತ ಹೊರಡ್ತಾರೆ. ತಪಸ್ಸು ಮಾಡಲಿಕ್ಕೆ ಅಂತ ಬರ್ತಾರೆ. ಮತ್ತೆ ಪುನಃ ನಾರದರು ಬರ್ತಾರೆ. ನಾರದರು ಬಂದು ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾರೆ, ಮತ್ತೆ ಅದೇ ಉತ್ತರ ಕೊಡ್ತಾರೆ. ಕೊನೆಗೆ ಅವರಿಗೆ ಜ್ಞಾನೋದಯ ಆಗುತ್ತೆ, ಅವರು ಕೂಡ ಸನ್ಯಾಸಿಗಳಾಗಿ ಬಿಡ್ತಾರೆ. ಇಷ್ಟಾದಾಗ ಅವರಿಗೂ ತುಂಬ ಸಿಟ್ಟು ಬರುತ್ತೆ, ಯಾರಿಗೆ, ದಕ್ಷ ಪ್ರಜಾಪತಿಗೆ. ಕೊನೆಗೆ ತಾನೇ ಮಾಡ್ತಾನೆ, ಮತ್ತೆ ಮಕ್ಕಳನ್ನು ಪಡೀತಾನೆ. ಈ ರೀತಿಯಾಗಿ ಮಾಡ್ಬೇಕಾದ್ರೆ ಒಂದು ಉಪಾಯ ಮಾಡಿರ್ತಾನೆ. ಮತ್ತೆ ನಾನು ಗಂಡು ಮಕ್ಕಳನ್ನೇ ಹುಟ್ಟಿಸಿದ್ರೆ ಏನಾಗುತ್ತೆ, ನಾರದ ಅವ್ರ ತಲೆಯನ್ನು ಕಡಿಸ್ತಾರೆ. ಅದರಿಂದಾಗಿ 60 ಜನ ಹೆಣ್ಣು ಮಕ್ಕಳನ್ನು ಪಡೀತಾನೆ ಅಂತೆ. 60 ಜನ ಹೆಣ್ಣು ಮಕ್ಕಳನ್ನು ಹುಟ್ಟಿಸಿ ಅವರನ್ನು ಕ್ರಮವಾಗಿ ಯಮದೇವರಿಗೆ, ಚಂದ್ರನಿಗೆ ಮತ್ತು ಕಶ್ಯಪರಿಗೆಲ್ಲ ಮದುವೆ ಮಾಡಿ ಕೊಡ್ತಾನೆ ಅಂತೆ. ಮದುವೆ ಮಾಡಿಕೊಟ್ಟು ಅದರಿಂದ ಸಂತಾನ ಉತ್ಪತ್ತಿ ಎಲ್ಲ ಆಯಿತು. ಆದರೆ ತನ್ನ ಸುಮಾರು 11,000 ಜನ ಮಕ್ಕಳು ಏನಾಗಿದ್ರು ಇವತ್ತು ಸನ್ಯಾಸಿಗಳಾಗಿ ಬಿಟ್ಟಿದ್ದಾರೆ. ಅದಕ್ಕೆ ಪ್ರಧಾನ ಕಾರಣ ಏನು, ಈ ನಾರದರ ಉಪದೇಶ. ಹಾಗಾಗಿ ಅವರೇನು ಮಾಡ್ತಾರೆ, ನಾರದರ ಹತ್ತಿರ ಹೋಗಿ ಅವರಿಗೊಂದು ಶಾಪವನ್ನು ಕೊಡ್ತಾರೆ. ಏನಂತ ಅಂತ ಹೇಳಿದ್ರೆ, ನೀನೇನು ಮಾಡಿದ್ದೀಯಾ, ನನ್ನ ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೀಯಾ, ಅವರು ಇನ್ನು ಮುಂದೆ ಶ್ರಾದ್ದ ಮಾಡೋ ರೀತಿಯಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸನ್ಯಾಸಿ ಅಂತ ಹೇಳಿ ಆತ್ಮ ಶ್ರಾದ್ದ ಮಾಡ್ಕೊಂಡಿರ್ತಾರೆ, ಅವರ ತಂದೆ ತಾಯಿ ಶ್ರಾದ್ದ ಯಾರನ್ನು ಮಾಡೋದು ಆಗಿಲ್ಲ. ನಾನು 11,000 ಜನ ಮಕ್ಕಳನ್ನು ಪಡೆದರೆ ನೀನು ಅವರಲ್ಲಿ ಎಲ್ಲರನ್ನು ಕೂಡ ನೀನು ಉಪದೇಶ ಮಾಡಿ ಸನ್ಯಾಸಿ ಮಾಡಿಬಿಟ್ಟಿದ್ದೀಯಾ. ಹಾಗಾಗಿ ನೀನು ಇನ್ನು ಮುಂದೆ ಏನಾಗಬೇಕು, ನೀನು ಸನ್ಯಾಸಿಯಾಗಿಬಿಡು, ನೀನು ಪರಿವ್ರಾಜಕನಾಗು ಅಂತ ಶಾಪವನ್ನು ಕೊಡ್ತಾರೆ ಅಂತೆ. ಪರಿವ್ರಾಜಕ ಅಂತ ಹೇಳಿದ್ರೆ ಒಂದು ಕಡೆ ನಿಲ್ಲಬಾರ್ದು ಅಂತ. ಸನ್ಯಾಸಿಗಳಿಗೆ ವಾಸ್ತವಿಕವಾಗಿ ನಿಯಮ ಇದೆ, ಒಂದು ರಾತ್ರಿ ಒಂದು ಊರಲ್ಲಿ ಅವರು ಇರಬಾರ್ದು ಅಂತ ನಿಯಮ ಇದೆ. ಆ ರೀತಿಯಾಗಿ ಲೋಕವನ್ನು ತಿರುಗ್ತಾ ಇರಬೇಕು ಅಂತ. ಆ ರೀತಿಯಾಗಿ ಅವನಿಗೆ ಶಾಪವನ್ನು ಕೊಡ್ತಾರೆ. ಯಾರಿಗೆ, ನಾರದರಿಗೆ. ಇನ್ನು ಮುಂದೆ ನೀನು ಸನ್ಯಾಸಿಯಾಗು, ಅಷ್ಟು ಮಾತ್ರ ಅಲ್ಲ 3 ಲೋಕದಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಇರುವಂಥ ಶಾಪವನ್ನು ಕೊಟ್ಟುಬಿಡ್ತಾರೆ ಅಂತ. ಆದ್ದರಿಂದಾಗಿ ಅವತ್ತಿನಿಂದಾಗಿ ನಾರದರಿಗೆ ಏನಾಯಿತು, 3 ಲೋಕದಲ್ಲಿ ಸಂಚಾರ ಮಾಡುವಂತಹ ಒಂದು ಶಾಪ ಬಂತು ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಅವರಿಗೆ ಅದು ಅನುಕೂಲವೇ ಆಯಿತು ಅಂತೆ. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಎಲ್ಲರಿಗೂ ಪರಮಾತ್ಮನ ತತ್ವನ ಉಪದೇಶ ಮಾಡ್ತಾ ಮಾಡ್ತಾ 3 ಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ರು ಯಾರು, ನಾರದ ಋಷಿಗಳು. ಇಷ್ಟ ಆಯಿತು. ಇಷ್ಟಾದ ಮೇಲೆ ಕೊನೆಗೆ ಆ ಕಶ್ಯಪರಿಗೆ ಅದಿತಿ ಎಂಬಂತಹ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ ಅಂತೆ. ಯಾರು, ಇವರು ದಕ್ಷ ಪ್ರಜಾಪತಿ. 60 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅದಿತಿ ಅಂತ ಮದುವೆ ಆಗುತ್ತೆ. ಅವಳಲ್ಲಿ 12 ಆದಿತ್ಯರು ಅವತಾರ ಮಾಡ್ತಾರೆ ಅಂತೆ. 12 ಆದಿತ್ಯರು ಅಂತ ಹೇಳಿದ್ರೆ ಅದಿತಿಯ ಮಕ್ಕಳು ಅಂತ ಅರ್ಥ. ಅದಿತಿಯ ಮಕ್ಕಳಿಗೆ ಆದಿತ್ಯರು ಅಂತ ಹೆಸರು. ಅವರು 12 ಜನ. ಅದರಲ್ಲಿ ಒಬ್ಬ ತ್ವಷ್ಟೃ ಅಂತ, ಅವನಿಗೆ 2 ಗಂಡು ಮಕ್ಕಳು, ಸನ್ನಿವೇಶ ಮತ್ತು ವಿಶ್ವರೂಪ ಅಂತ 2 ಗಂಡು ಮಕ್ಕಳು ಹುಡ್ತಾರೆ. 2 ಗಂಡು ಮಕ್ಕಳು ಹುಡ್ತಾರೆ. ಒಂದು ದಿವಸ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ದೇವೇಂದ್ರ ಮತ್ತು ಅವರ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಿಗೆ ಒಂದು ಗಲಾಟೆ ಆಗುತ್ತೆ ಅಂತೆ. ದೇವೇಂದ್ರ ಒಂದು ದಿವಸ ಒಂದು ಸಭೆಯಲ್ಲಿ ಕೂತ್ಕೊಂಡಿರ್ತಾನೆ. ಆ ಸಭೆಯಲ್ಲಿ ಅನೇಕ ಜನ ದೇವತೆಗಳು, ಋಷಿಗಳೆಲ್ಲ ಕೂತಿರ್ತಾರೆ. ಕೂತಿದ್ದಾಗ ಅಲ್ಲಿಗೆ ಅವನ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯ ಬರ್ತಾರೆ. ಬೃಹಸ್ಪತಿ ಆಚಾರ್ಯ ಬಂದಾಗ ಅವನು ಗೌರವ ಕೊಡೋದಿಲ್ಲ ಅಂತ, ಯಾಕಂದರೆ ಅಹಂಕಾರದಿಂದಾಗಿ ಅಂತ. ಅದಕ್ಕೆ ಒಂದು ನಿಯಮವನ್ನು ಹೇಳ್ತಾರೆ. ಮನೆಗೆ ಯಾರೇ ಒಬ್ಬರು ಅತಿಥಿಗಳು ಬಂದರೆ ನಾವೇನು ಮಾಡಬೇಕು ಮೊದಲು ಅಂತ ಹೇಳಿದ್ರೆ, ಆಗತೆ ಸ್ವಾಗತಂ ಬ್ರೂಯಾತ್, ದೃಷ್ಟಿಂ ದದ್ಯಾತ್ ಮನೋ ದದ್ಯಾತ್, ವಾಚಂ ದದ್ಯಾತ್ ಸೋನೃತಾಂಚ,
ಉತ್ಥಾಯ ಚಾಸನಂ ದದ್ಯಾತ್ ಯೇಷಃ ಧರ್ಮಃ ಸನಾತನಃ ಅಂತ. ಮನೆಗೆ ಮೊದಲು ಯಾವುದೇ ಒಬ್ಬ ವ್ಯಕ್ತಿ ಬಂದರೆ, ಅತಿಥಿ ಬಂದರೆ ಮೊದಲು ಅವನಿಗೆ ಸ್ವಾಗತವನ್ನು ಹೇಳಬೇಕು ಅಂತೆ, ಬನ್ನಿ ಎಂಬುದಾಗಿ ಹೇಳಬೇಕು. ಅದಾದಮೇಲೆ ವಾಚಂ ದದ್ಯಾತ್, ವಾಚಂ ಅಂತೇಳಿ ಮಾತು, ಚೆನ್ನಾಗಿ ಅವ್ರ ಹತ್ರ ಮಾತಾಡಬೇಕು ಅಂತೆ. ಅದೇ ರೀತಿಯಾಗಿ ದೃಷ್ಟಿಂ ದದ್ಯಾತ್, ಚೆನ್ನಾಗಿ ಅವ್ರು ನೋಡಬೇಕು ಅಂತೆ, ಅವ್ರ ಜೊತೆ ನೋಡ್ತಾ ಮಾತಾಡಬೇಕು, ಅವರಿಗೆ ಅಪಮಾನ ಮಾಡೋ ರೀತಿ ಮಾಡಬಾರ್ದು. ಅದೇ ರೀತಿಯಾಗಿ ಮನೋದದ್ಯಾತ್, ಮನಃಪೂರ್ವಕವಾಗಿ ಅವ್ರ ಹತ್ತಿರ ಪ್ರೀತಿಯಿಂದ ಮಾತಾಡಬೇಕು ಅಂತೆ. ಅದಾದಮೇಲೆ ಉತ್ಥಾಯ ಆಸನಂ ದದ್ಯಾತ್, ಅವರಿಗೆ ಕೂಡಲಿಕ್ಕೆ ಆಸನವನ್ನು ಕೊಡಬೇಕು. ಇಷ್ಟು ಕೊಟ್ಟಾಗ ಏನಾಗುತ್ತೆ, ಅತಿಥಿಯ ಪೂಜೆ ಎಂಬುದಾಗಿ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಧಾನವಾದದ್ದು ಅವರೊಟ್ಟಿಗೆ ಪ್ರೀತಿಯಿಂದ ಮಾತನಾಡುವುದೇ ಮನೆಗೆ ಬಂದಂಥ ಅತಿಥಿಗಳಿಗೆ ಮಾಡುವಂಥ ಪೂಜೆ ಅಂತ. ಆದರೆ ಇಂದ್ರ ಏನು ಮಾಡಲಿಲ್ಲ, ಇದು ಯಾವುದನ್ನು ಮಾಡಲಿಲ್ಲ. ಅವರಿಗೆ ಅಹಂಕಾರದಿಂದ ಹಾಗೆ ಕುತ್ಕೊಂಡು ಬಿಟ್ಟ. ಕೊನೆಗೆ ಬೃಹಸ್ಪತ್ಯಾಚಾರ್ಯರಿಗೆ ಸಿಟ್ಟು ಬಂದು ತಾವೇನು ಮಾಡ್ತಾರೆ, ಅಲ್ಲಿಂದ ವಾಪಸ್ ಹೋಗಿಬಿಡ್ತಾರೆ. ವಾಪಸ್ ಹೋಗಿ ಏನಾಗುತ್ತೆ, ಆವಾಗ ಇಂದ್ರನಿಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ನನ್ನ ಗುರುಗಳಿಗೆ ಅಪಮಾನ ಮಾಡಿದೆ ಅಂತ. ಆವಾಗ ತಾನೇನು ಮಾಡ್ತಾನೆ, ನೇರವಾಗಿ ಬೃಹಸ್ಪತ್ಯಾಚಾರ್ಯ ಮನೆಗೆ ಹೋಗ್ತಾನೆ ಕ್ಷಮೆ ಕೇಳಬೇಕು ಅಂತ. ಆದರೆ ಬೃಹಸ್ಪತ್ಯಾಚಾರ್ಯರಿಗೆ ಸಿಟ್ಟು ಬಂದು ತಾವು ಅದೃಶ್ಯರಾಗಿ ಬಿಟ್ಟಿರುತ್ತೆ, ಕಣ್ಣಿಗೆ ಕಾಣಿಸೋದೇ ಇಲ್ಲ. ಕೊನೆಗೆ ರಾಕ್ಷಸರಿಗೆ ಗೊತ್ತಾಗುತ್ತೆ ಅಂತೆ, ಇಂದ್ರನ ಮೇಲೆ ಯಾರು ಸಿಟ್ಕೊಂಡಿದ್ದಾರೆ, ಬೃಹಸ್ಪತಿ ಸಿಟ್ಟು ಬಂದಿದೆ ಅಂತ. ಯಾವಾಗ ಗುರುಬಲ ಎಂಬುದು ಕಡಿಮೆ ಆಗುತ್ತೋ ಆವಾಗ ಆ ವ್ಯಕ್ತಿಗೆ ಬಲ ಕಡಿಮೆ ಆಗಿಬಿಡುತ್ತೆ, ಆವಾಗ ಇಂದ್ರನಿಗೆ ಬಲ ಕಡಿಮೆ ಆಗಿಬಿಡುತ್ತೆ. ಆವಾಗ ಎಲ್ಲ ದೈತ್ಯರು ಕೂಡ ಸ್ವರ್ಗದ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ ಅಂತೆ. ಆವಾಗ ಬ್ರಹ್ಮದೇವರು ಒಂದು ಉಪದೇಶವನ್ನು ಮಾಡ್ತಾರೆ ಇಂದ್ರನಿಗೆ, ಇವತ್ತು ನಿನ್ನ ಗುರುಗಳನ್ನು ನೀನು ಅಪಮಾನ ಮಾಡಿದ್ದೀಯಾ, ಹಾಗಾಗಿ ಬೃಹಸ್ಪತ್ಯಾಚಾರ್ಯ ನಿನಗೆ ಗುರುಗಳಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ನೇರವಾಗಿ ವಿಶ್ವರೂಪಾಚಾರ್ಯರ ಬಳಿ ಹೋಗು ಅಂತ. ವಿಶ್ವರೂಪಾಚಾರ್ಯರು ಅಂತ ಹೇಳಿದ್ರೆ ಈ ಒಂದು ಅದಿತಿ ದೇವಿಯ ಮೊಮ್ಮಗ, ಅವರ ಹತ್ರ ಹೋಗು ಅಂತ ಹೇಳ್ತಾರೆ. ಕೊನೆಗೆ ವಿಶ್ವರೂಪಾಚಾರ್ಯರು ಮೊದಲು ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ತುಂಬ ಒತ್ತಾಯ ಮಾಡಿದಾಗ ಆಗಲಿ ನಾನು ನಿನ್ನ ಗುರುಗಳಾಗಿ ಬರ್ತೇನೆ ಅಂತ ಹೇಳ್ತಾರೆ. ಗುರುಗಳಾಗಿ ಒಪ್ಕೊಳ್ತಾರೆ. ಆವಾಗ ಗುರುಗಳಾಗಿ ಬಂದು ಅವರು ಉಪದೇಶವನ್ನು ಮಾಡ್ತಾರೆ ಅಂತೆ. ಏನಂತ ಹೇಳಿದ್ರೆ ನಾರಾಯಣ ವರ್ಮ ಅಂತ ಪ್ರಸಿದ್ಧವಾದದ್ದು. ನಾರಾಯಣದ ವರ್ಮದ ಉಪದೇಶವನ್ನು ಮಾಡಿ ಅದರಿಂದಾಗಿ ಇಂದ್ರ ಮತ್ತೆ ಬಲಿಷ್ಠನಾಗಿ ತಾನೇ ಮಾಡ್ತಾನೆ, ತನ್ನ ರಾಜ್ಯವನ್ನು ಪಡೀತಾನೆ. ಇಲ್ಲಿ ತನಕ ಗುರುಗಳಾಗಿದ್ದಂಥವ್ರು ಬೃಹಸ್ಪತ್ಯಾಚಾರ್ಯರು, ಈಗ ವಿಶ್ವರೂಪಾಚಾರ್ಯರು. ಈ ಸಂದರ್ಭದಲ್ಲಿ ಏನಾಗುತ್ತೆ, ವಿಶ್ವರೂಪಾಚಾರ್ಯರಿಗೆ ಒಟ್ಟು 3 ಮುಖ ಇತ್ತು ಅಂತೆ. ಒಂದು ಮುಖದಿಂದ ಸೋಮರಸವನ್ನು ಕುಡಿತಾ ಇದ್ರು ಅಂತೆ. ಸೋಮರಸ ಅಂತ ಹೇಳಿದ್ರೆ ಒಂದು ಸೋಮಯಾಗ ಅಂತ ದೇವತೆಗಳು ಮಾಡುವಂತಹ ಯಾಗ, ಅದರಲ್ಲಿ ಹಾಕುವಂಥ ಒಂದು ಆಹುತಿ, ಅದು ಸೋಮರಸ ಅಂತ, ಅದನ್ನು ಕುಡಿತಾ ಇದ್ರು. ಇನ್ನೊಂದು ಮುಖದಿಂದ ಅನ್ನವನ್ನು ತಿಂತಾ ಇದ್ರು, ಇನ್ನೊಂದು ಮುಖದಿಂದ ಮದ್ಯಪಾನವನ್ನು ಮಾಡ್ತಾ ಇದ್ರು ಅಂತೆ. ಆ ರೀತಿಯಾದಂತಹ ಮುಖ ಅವರದು. ಕೊನೆಗೆ ಅವರಿಗೆ ತುಂಬ ಕೆಟ್ಟ ಹವ್ಯಾಸಗಳಿತ್ತು. ಒಂದು ರೀತಿಯಲ್ಲಿ ಅವರಿಗೆ ದೇವತೆಗಳೇ ಗುರುಗಳಾಗಿದ್ದರು, ಇನ್ನೊಂದು ಕಡೆಯಿಂದ ದೈತ್ಯರಿಗೂ ಕೂಡ ಸಹಾಯ ಮಾಡ್ತಾ ಇದ್ರು ಅಂತೆ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ, ಇಂದ್ರನಿಗೆ ಗೊತ್ತಾಗುತ್ತೆ. ಈ ಇಂದ್ರನ ಸೀಕ್ರೆಟ್ ಏನೇನೇ ಇದ್ದು, ಅಂದರೆ ದೇವತೆಗಳ ಸೀಕ್ರೆಟ್ ಎಲ್ಲವನ್ನು ಕೂಡ ದೈತ್ಯರಿಗೆ ಹೇಳ್ತಾ ಇದ್ರು. ಕೊನೆಗೆ ಆ ದೇವೇಂದ್ರ ಏನು ಮಾಡ್ತಾನೆ, ತಾನು ತನ್ನ ಗುರುಗಳಾಗಿದ್ದರೂ ಕೂಡ ಅವರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಹಾಗಾಗಿ ಆ ಗುರುಗಳನ್ನು ಕೊಂದು ಬಿಡ್ತಾನೆ, ಸಂಹಾರ ಮಾಡಿಬಿಡ್ತಾನೆ ಅಂತ. ವಿಶ್ವರೂಪಾಚಾರ್ಯರ ಶಿರಸ್ಸನ್ನೇ ಛೇದ ಮಾಡಿಬಿಡ್ತಾನೆ. ಆವಾಗ ತ್ವಷ್ಟೃವಿಗೆ ಅಂದರೆ ವಿಶ್ವರೂಪಾಚಾರ್ಯ ತಂದೆಗೆ ಗೊತ್ತಾಗುತ್ತೆ ಅಂತೆ, ದೇವೇಂದ್ರ ನನ್ನ ಮಗನನ್ನು ಸಂಹಾರ ಮಾಡಿ ಹಾಕಿಬಿಟ್ಟಿದ್ದಾನೆ ಅಂತ. ಆವಾಗ ಅವರು ಒಂದು ದೊಡ್ಡ ಯಾಗವನ್ನು ಮಾಡ್ತಾರೆ. ಯಾಗದ ಉದ್ದೇಶ ಏನಂತ ಹೇಳಿದ್ರೆ ಇಂದ್ರನನ್ನು ಕೊಲ್ಲುವಂತಹ ಮಗ ಹುಟ್ಟಬೇಕು ಅಂತ ಮಂತ್ರವನ್ನು ಹೇಳಿ ಆಹುತಿ ಹಾಕ್ತಾ ಇರ್ತಾರೆ. ಅವರಿಗೆ ತುಂಬ ಸಿಟ್ಟು ಬಂದುಬಿಟ್ಟಿರುತ್ತೆ, ಯಾಕೆ ನನ್ನ ಮಗನನ್ನೇ ಕೊಂದುಬಿಟ್ಟಿದ್ದಾನೆ, ಅದರಲ್ಲೂ ಕೂಡ ಗುರುಗಳು ಅಂತ. ಆವಾಗ ಹೋಮವನ್ನು ಮಾಡಬೇಕಾದ್ರೆ ಸಿಟ್ಟಿನಲ್ಲಿ ಮಂತ್ರ ಹೇಳಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಇಂದ್ರನನ್ನು ಕೊಲ್ಲುವಂತಹ ಮಗ ಹುಟ್ಟಲಿ ಅಂತ ಹೇಳೋ ಬದಲು ಇಂದ್ರನಿಂದ ಕೊಲ್ಲಲ್ಪಡುವಂಥ ಮಗ ಹುಟ್ಟಲಿ ಅಂತ ಆಹುತಿಯನ್ನು ಹಾಕಿಬಿಡ್ತಾರೆ. ಆವಾಗ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಹುಡ್ತಾನೆ, ಅವನೇ ವೃತ್ರಾಸುರ ಅಂತ. ಆ ವೃತ್ರಾಸುರ ಅವನು ಹುಟ್ಟಿದ್ದೇನೆ ಇಂದ್ರನ ಕೈಯಿಂದ ಸಾಯಲಿಕ್ಕೋಸ್ಕರ ಅಂತ. ಕೊನೆಗೆ ಆಯಿತು, ಅವನಿಗೂ ಕೂಡ ಯೋಗ್ಯ ವಯಸ್ಸಾಗುತ್ತೆ, ಅವನು ಯುದ್ಧ ಮಾಡಲಿಕ್ಕಿಂತ ದೇವತೆಗಳ ಮೇಲೆ ಹೋಗ್ತಾನೆ. ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ವೃತ್ರಾಸುರನ್ನು ಕೊಲ್ಲಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆವಾಗ ಎಲ್ಲ ದೇವಾನ ದೇವತೆಗಳು ಕೂಡ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಹೇಳ್ತಾನೆ, ವೃತ್ರಾಸುರನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದರೆ ದಧೀಚಿ ಅಂತ ಒಬ್ಬ ಋಷಿಗಳಿದ್ದಾರೆ, ಅವರ ಬೆನ್ನಿನ ಮೂಳೆಯಿಂದ ಒಂದು ಆಯುಧವನ್ನು ಮಾಡಿ ಅದರಿಂದಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತ. ಆವಾಗ ಎಲ್ಲರೂ ಕೂಡ ದಧೀಚಿ ಋಷಿಗಳು ಹೋಗ್ತಾರೆ. ದಧೀಚಿ ಋಷಿಗಳು ಇದ್ದದ್ದು ನೈಮಿಷಾರಣ್ಯದಲ್ಲಿ. ನೈಮಿಷಾರಣ್ಯಕ್ಕೆ ಹೋದಾಗ ಅವರು ಮೂಳೆಗಳು ತುಂಬ ಗಟ್ಟಿಯಾಗಿತ್ತು ಅಂತ, ಬೆನ್ನಿನ ಮೂಳೆಗಳು
ಯಾಕೆ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅವರು ನಿರಂತರವಾಗಿ ನಾರಾಯಣ ವರ್ಮದ ಪಾರಾಯಣವನ್ನು ಮಾಡ್ತಾ ಇದ್ರು ಅಂತೆ. ಅದರ ಪ್ರಭಾವದಿಂದಾಗಿ ಅವ್ರ ಮೂಳೆ ತುಂಬ ಗಟ್ಟಿಯಾಗಿತ್ತು ಅಂತ ತಿಳಿಸ್ತಾರೆ. ಆವಾಗ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಈ ರೀತಿಯಾಗಿ ವೃತ್ರಾಸುರ ಸಂಹಾರ ಮಾಡಬೇಕು, ಇಲ್ಲದೆ ಹೋದರೆ ದೇವತೆಗಳ ನಾಶವೇ ಆಗಿ ಹೋಗಿಬಿಡುತ್ತೆ, ಅದಕ್ಕೋಸ್ಕರ ನಿಮ್ಮ ಬೆನ್ನಿನ ಮೂಳೆ ಬೇಕು ಅಂತ. ಅವರು ಹೇಳ್ತಾರೆ, ಜಗತ್ತಿನಲ್ಲಿ ಇರುವಂತಹ ಅತ್ಯಂತ ಶ್ರೇಷ್ಠ ಧರ್ಮಜ್ಞ ಆದಂತಹ ವ್ಯಕ್ತಿ, ಧರ್ಮವನ್ನು ತಿಳಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಇನ್ನೊಬ್ಬರ ದುಃಖವನ್ನು ತನ್ನ ದುಃಖ, ಇನ್ನೊಬ್ಬರ ಸುಖವೇ ತನ್ನ ಸುಖ ಅಂತ ತಿಳಿದುಕೊಂಡು ಜಗತ್ತಿಗೆ ಉಪಕಾರವನ್ನು ಮಾಡುವಂತಹ ವ್ಯಕ್ತಿ ನಿಜವಾದಂತಹ ಮನುಷ್ಯತ್ವ ಇರುವಂತಹ ವ್ಯಕ್ತಿ ಅಂತ. ಹಾಗಾಗಿ ಇವತ್ತು ಇದು ನಿಮ್ಮ ದುಃಖ ಅಲ್ಲ, ನನ್ನ ದುಃಖವೂ ಆಗಿದೆ, ಹಾಗೆ ನಾನು ನಿಮಗೆ ಒಂದು ಉಪಕಾರ ಮಾಡ್ತೇನೆ ಅಂತ ಒಪ್ಕೊಳ್ತಾರೆ. ತಮ್ಮ ಬೆನ್ನಿನ ಮೂಳೆಯನ್ನೇ ಕೊಡಲಿಕ್ಕೆ ಒಪ್ಕೊಳ್ತಾರೆ. ಬೆನ್ನಿನ ಮೂಳೆ ಕೊಡೋದು ಅಂತೇಳಿ ಶರೀರವನ್ನು ತ್ಯಾಗ ಮಾಡಿ ಸತ್ತು ಹೋಗೋದು ಅಂತ. ಸರಿ, ನಾನೇನೋ ಸಾಲಿಕ್ಕೆ ರೆಡಿ ಇದ್ದೀನಿ, ಆದರೆ ಒಂದು ಸಮಸ್ಯೆ ಇದೆ ಅಂತ. ಏನಂತ ಹೇಳಿದ್ರೆ, ನಾನು ಇಷ್ಟು ವರ್ಷಗಳ ಕಾಲ ಬರೀ ತಪಸ್ಸು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೇನೆ. ನನಗೆ ಒಂದು ಆಸೆ ಇದೆ. ಇಡೀ ಭಾರತದಲ್ಲಿ ಸಾವಿರಾರು ತೀರ್ಥಗಳಿದ್ದಾವೆ, ನದಿಗಳು, ಸರೋವರ ಎಲ್ಲ ಇದ್ದಾವೆ. ಆ ನದಿಗಳಿಂದ ನಾನು ಸ್ನಾನ ಬರಬೇಕು ಅಂತ ಆಸೆ ಇದೆ. ಹಾಗಾಗಿ ನಾನು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಸ್ನಾನ ಮಾಡಿ ವಾಪಸ್ ಬಂದು ನನ್ನ ಶರೀರವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ. ಆವಾಗ ದೇವತೆಗಳು ಹೇಳ್ತಾರೆ, ಅಷ್ಟು ಟೈಮ್ ಇಲ್ಲ ನಮಗೆ ಅಂತ. ಯಾಕೆಂದರೆ ಈಗಾಗಲೇ ವೃತ್ರಾಸುರ ಆಕ್ರಮಣ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಇವಾಗಲೇ ನಿಮ್ಮ ಶರೀರವನ್ನು ತ್ಯಾಗ ಮಾಡಿ ಅದರಿಂದ ವಜ್ರಾಯುಧ ಮಾಡಬೇಕು ಅಂತ. ಆವಾಗ ಇಂದ್ರ ಒಂದು ಉಪಾಯ ಮಾಡ್ತಾನೆ ಅಂತೆ, ನೀವು ಎಲ್ಲೂ ಹೋಗಬೇಡಿ, ನೀವು ಇಲ್ಲೇ ಕೂತ್ಕೊಂಡಿರಿ, ನಾ ಎಲ್ಲ ದೇವತೆಗಳು ಕೂಡ ಎಲ್ಲ ತೀರ್ಥಗಳಿಗೆ ನದಿಗಳಿಗೆ ಹೋಗಿ ನೀರು ತಂದು ನಿಮಗೆ ಅಭಿಷೇಕ ಮಾಡ್ತೀವಿ ಅಂತ ತಿಳಿಸ್ತಾರೆ. ಅವ ತಕ್ಷಣದಲ್ಲಿಯೇ ಎಲ್ಲ ದೇವಾನುದೇವತೆಗಳು ಕೂಡ ಇಡೀ ಭಾರತಕ್ಕೆ ಸಂಚಾರ ಮಾಡಿ ಅಲ್ಲಿರುವಂಥ ಎಲ್ಲ ನದಿಗಳ ನೀರು, ಸರೋವರಗಳ ನೀರು, ಸಮುದ್ರದ ನೀರು ಎಲ್ಲವನ್ನು ಕೂಡ ತಂದು ಒಂದು ಕಡೆ ಅವರನ್ನು ಕೂಡಿಸಿ ಅಭಿಷೇಕ ಮಾಡ್ತಾರೆ ಅಂತೆ, ದಧೀಚ ಋಷಿಗಳನ್ನು. ಅದೇ ಇವತ್ತು ನೈಮಿಷಾರಣ್ಯದಲ್ಲಿ ಮಿಶ್ರ ತೀರ್ಥ ಅಂತ ಇದೆ. ಅಂದರೆ ಎಲ್ಲ ನದಿಗಳ ಸರೋವರಗಳ ನೀರನ್ನು ಮಿಶ್ರಣ ಮಾಡಿದ್ದು, ಮಿಕ್ಸ್ ಮಾಡಿದಂತಹ ತೀರ್ಥ ಮಿಶ್ರ ತೀರ್ಥ ಅಂತ ದಧೀಚಿ ಕುಂಡ ಅಂತ ಅಲ್ಲಿ ನೈಮಿಷಾರಣ್ಯದಲ್ಲಿ ಇದೆ. ಅಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಆವಾಗ ದಧೀಚಿ ಋಷಿಗಳು, ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು, ನನ್ನ ಮೂಳೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವರ ಬೆನ್ನಿನ ಮೂಳೆಯನ್ನು ತೆಗೆದುಕೊಂಡು ತಾವೇನು ಮಾಡ್ತಾರೆ, ಯುದ್ಧವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಯಾವಾಗ ಇದನ್ನು ವಜ್ರಾಯುಧವನ್ನು ತಂದನು ಆವಾಗ ಎಲ್ಲ ದೇವತೆಗಳು ಕೂಡ ಓಡಿ ಹೋಗಿಬಿಡ್ತಾರೆ ಅಂತೆ. ಓಡಿ ಹೋದಾಗ ಕೊನೆಗೆ ಇವನು ಯಾರು ವೃತ್ರಾಸುರನ ವಿಶೇಷವಾದ ಸಂಹಾರವನ್ನು ಮಾಡ್ತಾನೆ. ವೃತ್ರಾಸುರನ ಸಂಹಾರವನ್ನು ಮಾಡಿ ಆ ಎಲ್ಲ ದೇವತೆಗಳನ್ನು ಕೂಡ ಯಾವ ದೇವಿಯಿಂದ ರಕ್ಷಣೆ ಮಾಡ್ತಾನೆ, ಇಷ್ಟು ಅಂಶಗಳನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಆ ದಧೀಚ ಋಷಿಗಳಿಗೆ ಅಷ್ಟು ವಿಶೇಷವಾದಂತಹ ಬಲ ಬರಲಿಕ್ಕೆ ಪ್ರಧಾನವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ಆ ನಾರಾಯಣ ವರ್ಮದ ವಿಶೇಷವಾದ ಜಪವನ್ನು ನಿರಂತರವಾಗಿ ಮಾಡಿದ್ದರು. ಆ ಜಪವನ್ನು ಮಾಡಿದ್ದರ ಪರಿಣಾಮವಾಗಿ ಅವರಿಗೇನಾಗಿತ್ತು ಅಂಥೇಳಿ ಈ ರೀತಿಯಾದಂತಹ ಒಂದು ವಿಶಿಷ್ಟವಾದಂಥ ಶಕ್ತಿ ಬಂದಿತ್ತು ಎಂಬುದಾಗಿ ತಿಳಿಸ್ತಾರೆ. ಇನ್ನು ಆ ನಾರಾಯಣನ ಮಹತ್ವವನ್ನು ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಈ ನಾರಾಯಣ ವರ್ಮವನ್ನು ಅವರು ವಿಶೇಷ ಜಪ ಮಾಡ್ತಾ ಇದ್ರು. ಅಲ್ಲಿ ತನಕ ಈ ನಾರಾಯಣ ವರ್ಮ ಇಬ್ಬರಿಗೆ ಮಾತ್ರ ಗೊತ್ತಿತ್ತು ಅಂತೆ, ಒಂದು ದೇವೇಂದ್ರನಿಗೆ, ಇನ್ನೊಂದು ದಧೀಚ ಋಷಿಗಳಿಗೆ. ಒಂದು ದಿವಸ ಅಶ್ವಿನಿ ದೇವತೆಗಳು ಬರ್ತಾರೆ ಅಂತೆ. ಯಾರ ಹತ್ತಿರ? ದಧೀಚ ಋಷಿಗಳ ಹತ್ತಿರ. ನೀವು ದಯವಿಟ್ಟು ನನಗೆ ಉಪದೇಶವನ್ನು ಮಾಡಬೇಕು ಅಂತ, ಯಾವುದನ್ನ? ನಾರಾಯಣ ವರ್ಮವನ್ನು. ಆವಾಗ ಅವ್ರು ಹೇಳ್ತಾರೆ, ನಾನು ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದೇನೆ, ತಪಸ್ಸು ಮುಗಿದ ಮೇಲೆ ನಿಮಗೆ ಉಪದೇಶ ಮಾಡ್ತೇನೆ ಅಂತ ಹೇಳ್ತಾರೆ ದಧೀಚ ಋಷಿಗಳು. ಸರಿ ಅಂತ ವಾಪಸ್ ಹೋಗ್ತಾರೆ. ಕೊನೆಗೆ ಇಂದ್ರ ಬರ್ತಾನೆ ಅಂತೆ. ಇಂದ್ರ ಬಂದು ಹೇಳ್ತಾನೆ, ನೀವು ಅವರಿಗೆ ಉಪದೇಶ ಮಾಡಬಾರ್ದು ಅಂತ. ಯಾಕೆ ಅಂತ ಹೇಳಿದರೆ, ನಾರಾಯಣ ವರ್ಮ ಅತ್ಯಂತ ರಹಸ್ಯವಾದದ್ದು, ಅದನ್ನು ಯಾರ್ಯಾರಿಗೂ ಉಪದೇಶ ಮಾಡುವ ರೀತಿಯಾಗಿ ಇಲ್ಲ, ಹಾಗಾಗಿ ನೀವು ಅವರಿಗೆ ಉಪದೇಶ ಮಾಡಬೇಡಿ ಅಂತ. ಅದಕ್ಕೆ ದಧೀಚಿಗಳು ಹೇಳ್ತಾರೆ, ಇಲ್ಲ ನಾನು ಮಾತು ಕೊಟ್ಟು ಬಿಟ್ಟಿದ್ದೀನಿ ಅಂತ. ಏನಂತ? ನಿಮಗೆ ಉಪದೇಶ ಮಾಡೇ ಮಾಡ್ತೀನಿ, ಒಂದು ಮಾತು ಕೊಟ್ಟಿದ್ದೇನೆ ಅವರಿಗೆ, ಹಾಗೆ ನಾನು ಉಪದೇಶ ಮಾಡ್ತೀನಿ ಅಂತ ದಧೀಚ ಋಷಿಗಳು ಹೇಳ್ತಾರೆ. ಆವಾಗ ದೇವೇಂದ್ರ ಹೇಳ್ತಾನೆ, ನೀವೇಂದು ವೇಳೆ ಉಪದೇಶ ಮಾಡಿದರೆ ನಿಮ್ಮ ತಲೆಯನ್ನು ಕತ್ತರಿಸಿಬಿಡ್ತೇನೆ ಅಂತ ಹೇಳ್ತಾರೆ. ಕೊನೆಗೆ ತಪಸ್ಸೆಲ್ಲ ಮುಗಿಯುತ್ತೆ ದಧೀಚ ಋಷಿಗಳದು. ಯಾರು ಬರ್ತಾರೆ? ಅಶ್ವಿನಿ ದೇವತೆಗಳು ಬರ್ತಾರೆ. ಬಂದು ಕೇಳ್ತಾರೆ, ನನಗೆ ಉಪದೇಶ ಮಾಡಿ ಅಂತ. ಇಲ್ಲ, ನಾನು ಉಪದೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಈ ರೀತಿಯಾಗಿ ಇಂದ್ರ ಹೆದರಿಸಿ ಹೋಗಿದ್ದಾನೆ, ಉಪದೇಶ ಮಾಡಿದರೆ ತಲೆ ಕತ್ತರಿಸ್ತೀನಿ ಅಂತ. ಆವಾಗ ಅವ್ರು ಹೇಳ್ತಾರೆ, ನೀವೇನು ಚಿಂತೆ ಮಾಡಿ, ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ವ್ಯವಸ್ಥೆ ಅಂತ ಹೇಳಿದರೆ, ಅವರ ತಲೆಯ ಶಿರಚ್ಛೇದ ಮಾಡ್ತಾರೆ. ಯಾರೋ ದಧೀಚ ಋಷಿಗಳದು ಶಿರಸ್ಸನ್ನು ಛೇದ ಮಾಡಿ ಒಂದು ಕುದುರೆಯ ಕುದುರೆ ತಲೆಯನ್ನು ಅವನ ದೇಹಕ್ಕೆ ಜೋಡಿಸ್ತಾರೆ. ಜೋಡಿಸಿ ಅದರಿಂದ ಉಪದೇಶ ಪಡ್ಕೊಳ್ತಾರೆ. ಯಾವುದರ ಉಪದೇಶ? ನಾರಾಯಣದ ವರ್ಮದ ಉಪದೇಶ.
ಉಪದೇಶ ಆದ ತಕ್ಷಣ ಅವ್ರು ವಾಪಸ್ಸು ಅಲ್ಲೇ ಕೂತ್ಕೊಂಡಿರ್ತಾರೆ. ನೆಕ್ಸ್ಟ್ ಯಾರು ಬರ್ತಾರೆ? ದೇವೇಂದ್ರ ಬರ್ತಾನೆ. ಉಪದೇಶ ಮಾಡಿದ್ದಾರೆ ಅಂತ ಅವರ ಕುತ್ತಿಗೆ ತಲೆಯನ್ನು ಇದು ಯಾವ ಕುದುರೆ ತಲೆಯನ್ನು ಛೇದ ಮಾಡ್ತಾನೆ. ಮತ್ತೆ ಅಶ್ವಿನಿ ದೇವತೆಗಳು ವಾಪಸ್ ಅವನ ದೇಹದ ಒಂದು ತಲೆಯನ್ನು ಜೋಡಿಸ್ತಾರೆ ಅಂತೆ. ಯಾಕೆ ಅಂತ ಹೇಳಿದ್ರೆ ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರು ಅಂತ, ವೈದ್ಯರು ದೊಡ್ಡ ಡಾಕ್ಟರ್ಗಳವರು. ಹಾಗಾಗಿ ಯಾವುದನ್ನು ಕೂಡ ಮಾಡಬಹುದಂತ ದಿವ್ಯ ಸಾಮರ್ಥ್ಯ ಅವರಿಗಿತ್ತು. ಹಾಗಾಗಿ ಅವ್ರೇನು ಮಾಡ್ತಾರೆ, ಒಂದು ಬಾರಿ ಅವ್ರ ತಲೆಯನ್ನು ಕತ್ತರಿಸಿ ಕುದುರೆಯ ತಲೆಯನ್ನು ಇಟ್ಟು ಮತ್ತೆ ಅದನ್ನು ಕತ್ತರಿಸಿದಾಗ ಅದನ್ನು ತೆಗೆದು ಮತ್ತೆ ಮನುಷ್ಯದ ಒಂದು ತಲೆಯನ್ನು ವಾಪಸ್ ಅವರಿಗೆ ಇಡ್ತಾರೆ ಅಂತೆ. ಈ ರೀತಿಯಾಗಿ ಮಾಡಿದ್ದರ ಪರಿಣಾಮ ಏನು ಅಂತ ಹೇಳಿದ್ರೆ ಅವರಿಗೆ ನಾರಾಯಣ ವರ್ಮದ ಉಪದೇಶ ಬೇಕಿತ್ತು ಅಂತ. ಹಾಗಾಗಿ ಅತ್ಯಂತ ಶಕ್ತಿಯುತವಾದಂತಹ ನಾರಾಯಣ ವರ್ಮ ಅದನ್ನು ಧಾರಣೆ ಮಾಡಿ ನಿರಂತರವಾಗಿ ಪಾರಾಯಣವನ್ನು ಮಾಡ್ತಾ ಇದ್ದರೆ ಯಾವ ರೀತಿಯಾದಂತಹ ಒಂದು ಹೆದರಿಕೆ ಕೂಡ ಇರೋದಿಲ್ಲ ಅಂತ ಆ ಒಂದು ಇದರಲ್ಲಿ ಹೇಳ್ತಾರೆ ನಾರಾಯಣ ವರ್ಮದಲ್ಲಿ. ಆ ರೀತಿಯಾಗಿ ನಾರಾಯಣ ವರ್ಮದ ಒಂದು ಉಪದೇಶದ ಕಥೆಯನ್ನು ಹೇಳಿ ಮುಂದೆ ಸಪ್ತಮ ಸ್ಕಂದದಲ್ಲಿ ವಿಶೇಷವಾಗಿ ಹಿರಣ್ಯಕಶಿಪುವಿನ ಕಥೆ ಪ್ರಾರಂಭ ಆಗುತ್ತೆ. ಹಿರಣ್ಯಕಶಿಪುವಿನ ಕಥೆ ಅಂತ ಹೇಳಿದರೆ ಅದು ಹಿಂದೆ ನಾವು ಕೇಳಿದಂತೆ ಜಯ ಮತ್ತು ವಿಜಯರ ಶಾಪ. ಆ ಜಯ ಮತ್ತು ವಿಜಯರಿಗೆ ಸನತ್ ಕುಮಾರರು ಶಾಪ ಕೊಟ್ಟಿರ್ತಾರೆ, ನೀವು ರಾಕ್ಷಸರಾಗಿ ಹುಟ್ಟಿ ಅಂತ. ಅದರಲ್ಲಿ ಮೊದಲ 2 ಅವತಾರ ಅಂತ ಹೇಳಿದರೆ ಅದು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಆ ಹಿರಣ್ಯಾಕ್ಷ ಒಂದು ದಿನ ಆ ಭೂದೇವಿಯನ್ನು ತನ್ನ ಕೋರೆ ಒಂದು ಅಪಹಾರ ಮಾಡಿ ಬಿಡ್ತಾನೆ. ಅಪಹಾರ ಮಾಡಿಕೊಂಡು ಅದನ್ನು ಭೂಮಿ ಒಂದು ಕಕ್ಷೆ ಅಂತ ಇರುತ್ತೆ, ಆ ಕಕ್ಷೆಯಲ್ಲಿ ನಿರಂತರ ನಿಂತುಕೊಂಡಿರುತ್ತೆ. ಆ ಕಕ್ಷೆಯಲ್ಲಿ ಅದನ್ನು ಬೀಳಿಸಿ ಬಿಡ್ತಾನೆ. ಬೀಳಿಸಿ ಸಮುದ್ರದಲ್ಲಿ ಮುಳುಗಿಸಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಮುಳುಗಿಸಲಿಕ್ಕೆ ಶುರು ಮಾಡಿದಾಗ ಅಲ್ಲಿಗೆ ಸಾಕ್ಷಾತ್ ಯಾವ ವರಾಹದೇವರು ಬಂದು ಅದನ್ನು ಸಂಹಾರ ಮಾಡಿ ಭೂದೇವಿಯನ್ನು ಉದ್ಧಾರ ಮಾಡಿ ಮತ್ತೆ ಅಲ್ಲಿಗೆ ನಿಲ್ಲಿಸ್ತಾರೆ ಅಂತ ಕಥೆ ಬರುತ್ತೆ, ಹಿಂದೆ ಕೇಳಿದ್ವಿ. ಇಷ್ಟ ಆಯಿತು. ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ಅವನ ಅಣ್ಣನಾದಂಥ ಹಿರಣ್ಯಕಶಿಪುವಿಗೆ ಗೊತ್ತಾಗುತ್ತೆ ಅಂತೆ. ಹಿರಣ್ಯಕಶಿಪುವಿಗೆ ಗೊತ್ತಾದಾಗ ಅವನೇನು ಮಾಡ್ತಾನೆ, ಇಡೀ ಜಗತ್ತಿನಲ್ಲಿ ಇನ್ನು ಮುಂದೆ ಯಾರೂ ಕೂಡ ಪರಮಾತ್ಮನ ಭಕ್ತರು ಅಂತ ಇರಬಾರದು ಅಂತ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ಯಾರು? ವರಾಹರೂಪಿಯಾದಂತಹ ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನೇ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದರೆ ಪರಮಾತ್ಮನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ಪರಮಾತ್ಮನ ಭಕ್ತರನ್ನಾದರೂ ನಾನು ಕೊಲ್ಲಬೇಕು, ಅವರನ್ನು ಹಾಗೆ ಬಿಡಬಾರ್ದು ಅಂತ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಇನ್ನು ಮುಂದೆ ಯಾರು ತಪಸ್ಸು ಮಾಡ್ತಾರೋ, ಜ್ಞಾನ ಕಾರ್ಯ ಮಾಡ್ತಾರೋ, ಪರಮಾತ್ಮನ ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರನ್ನು ಕೂಡ ನೀವು ಕೊಂದು ಬಿಡಬೇಕು ಅಂತ ಆಜ್ಞೆ ಮಾಡ್ತಾನೆ. ಆ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಶಾಂತಿ ನಾಶವಾಗಿ ಹೋಗಿಬಿಡುತ್ತೆ. ಎಲ್ಲ ಕಡೆ ಅಶಾಂತಿಯ ವಾತಾವರಣ ಸಿದ್ಧ ಆಗುತ್ತೆ. ಕೊನೆಗೆ ಇಷ್ಟ ಆಯಿತು. ಇಷ್ಟಾದ ಮೇಲೆ ಅವನು ಇನ್ನೊಂದು ತೀರ್ಮಾನವನ್ನು ಮಾಡ್ತಾನೆ. ಇಷ್ಟು ಆದರೆ ಮಾತ್ರ ಸಾಕಾಗೋದಿಲ್ಲ, ನಾನು ಮರಣವನ್ನು ಗೆಲ್ಲಬೇಕು ಅಂತ. ಇನ್ನು ಮುಂದೆ ಸಾಯಲೇಬಾರದು ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕೇನು ಬೇಕು? ವರ ಬೇಕು, ದೇವತೆಗಳ ವರ ಬೇಕು. ಅದಕ್ಕೋಸ್ಕರ ಅಂತ ಅವನು ತಪಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ತಪಸ್ ಮಾಡಿದ್ದು ಯಾರ ಕುರಿತು ಅಂತ ಹೇಳಿದ್ರೆ ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ತಪಸ್ ಮಾಡಲಿಕ್ಕೆ ಶುರು ಮಾಡಿದ ಸುಮಾರು ಅನೇಕ ತಿಂಗಳಾಯಿತು, ಅನೇಕ ವರ್ಷ ಆಯಿತು. ತಪಸ್ ಮಾಡ್ತಾ ಮಾಡ್ತಾ ಏನಾಯಿತು ಅಂತ ಹೇಳಿದ್ರೆ ನದದಶ್ಚ ಪ್ರತಿಚ್ಛನ್ನ ವಲ್ಮೀಕ ತೃಣಕೀಚಕೈಹಿ ಅಂತ ಅವನ ಶರೀರದ ಸುತ್ತಮುತ್ತ ಎಲ್ಲ ಕೂಡ ಇದು ಬೆಳೆದು ಬಿಟ್ಟಿರ್ತದಂತೆ. ಏನು? ಹುತ್ತ ಬೆಳೆದು ಅದರ ಮೇಲೆ ಎಲ್ಲ ಹುಲ್ಲು ಮುಳ್ಳು ಬೆಳೆದು ಅವನ ದೇಹವೇ ಕಾಣಿಸ್ತಾ ಇರೋದಿಲ್ಲ ಅಂತೆ. ಆ ರೀತಿಯಾದಂತಹ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅನೇಕ ಸಾವಿರಾರು ವರ್ಷ ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಮಾಡಿ ಮಾಡಿ ಕೊನೆಗೇನಾಗುತ್ತೆ ಅಂತ ಹೇಳಿದ್ರೆ ಆ ತಪಸ್ಸಿನ ಪ್ರಭಾವದಿಂದ ಅವನ ತಲೆಯಿಂದ ಒಂದು ಬೆಂಕಿ ಬರಲಿಕ್ಕೆ ಶುರುವಾಗುತ್ತೆ ಅಂತೆ. ಆ ಬೆಂಕಿ ಏನಾಗುತ್ತೆ, ಮೇಲಿನ ಲೋಕಗಳು, ಭೂಮಿಯಿಂದ ಮೇಲ್ಗಡೆ ಇರುವಂಥ ಲೋಕಗಳು, ಮಹೋಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಆ ಲೋಕಗಳನ್ನು ಸುಡಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರೆ. ಬಂದು ನೋಡ್ತಾರೆ, ಹಿರಣ್ಯಕಶಿಪು ಕಾಣಿಸೋದೇ ಇಲ್ಲ. ಸಂಪೂರ್ಣವಾಗಿ ಹುತ್ತ ಬೆಳೆದು ಅವನು ಕಾಣಿಸೋದೇ ಇಲ್ಲ. ಕೊನೆಗೆ ಬ್ರಹ್ಮದೇವರು ತಾವೇನು ಮಾಡ್ತಾರೆ, ಅವನು ಎಬ್ಬಿಸ್ತಾರೆ. ಎಬ್ಬಿಸಿದಾಗ ಅವನಿಗೆ ಏನು ಮಾಡ್ತಾರೆ, ಒಂದು ಭೇಷ್ ಅಂತ ಹೇಳ್ತಾರೆ. ನೀನು ಮಾಡಿದಂತಹ ತಪಸ್ಸನ್ನು ಯಾವ ಋಷಿಗಳು ಮುನಿಗಳು ಕೂಡ ಮಾಡಿಲ್ಲ ಅಂತ ಅವನಿಗೆ ಒಂದು ಶಹಬಾಸನ್ನು ಹೇಳ್ತಾರೆ. ನಿತತ್ಪೂರ್ವಂ ಋಷಯಶ್ಚಕ್ರೋ ಅಂತ ಯಾವ ಋಷಿಗಳು ಕೂಡ ಇಷ್ಟು ದೀರ್ಘವಾದ ತಪಸ್ಸನ್ನು ಮಾಡೇ ಇಲ್ಲ. ನೀನು ಅಷ್ಟು ಸಾವಿರಾರು ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡಿದ್ದೀಯ. ಹಾಗಾಗಿ ನಿನಗೇನು ಬೇಕೋ ಅದನ್ನು ಕೇಳು, ವರವನ್ನು ಕೊಟ್ಟೇ ಕೊಡ್ತೇನೆ, ಯಾಕೆಂದರೆ ನೀನು ಶ್ರೇಷ್ಠ ತಪಸ್ವಿ ಅಂತ ಅವನಿಗೆ ಭೇಷ್ ಅಂತ ಹೇಳ್ತಾರೆ. ಆವಾಗ ಹಿರಣ್ಯಕಶಿಪು ಕೇಳ್ತಾನೆ, ಮೊದಲನೇದಾಗಿ ನಾನು ಸಾಯಲೇಬಾರದು, ನನಗೆ ಅಮರಣತ್ವ ಬರಬೇಕು ಅಂತ, ನನಗೆ ಮರಣವೇ ಬರಬಾರ್ದು ಅಂತ ಹೇಳ್ತಾರೆ.
ಆವಾಗ ಬ್ರಹ್ಮದೇವರು ಹೇಳ್ತಾರೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ನನಗೇ ಏನಿಲ್ಲ, ಅಮರಣತ್ವ ಇಲ್ಲ, ನಾನು ಕೂಡ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಬ್ರಹ್ಮದೇವರನ್ನು ಕೂಡ ಸಂಹಾರ ಮಾಡುವಂಥವ್ರು ಯಾರು? ಪರಮಾತ್ಮ. ಬ್ರಹ್ಮದೇವರು ಮತ್ತು ವಾಯುದೇವರಾಗಲಿ ಪ್ರತಿಯೊಬ್ಬರಿಗೂ ಕೂಡ ದೇಹ ನಾಶ ಅಂತ ಇದೆ. ಅದನ್ನು ಪರಮಾತ್ಮನೇ ಅವರ ದೇಹವನ್ನು ನಾಶ ಮಾಡ್ತಾನೆ. ಹಾಗಾಗಿ ನಾನೇ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಹಾಗಾಗಿ ನಿನಗೆ ಆ ವರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇದೇ ವರವನ್ನು ರಾವಣ ಕೇಳಿದ್ದ, ನಾನು ಸಾಯಬಾರ್ದು ಅಂತ. ಆವಾಗ ಹೇಳಿರ್ತಾರೆ ಬ್ರಹ್ಮದೇವರು ಆ ವರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸರಿ, ಕೊನೆಗೆ ಅವನು ಕೇಳ್ತಾನೆ, ಯಾರು? ಹಿರಣ್ಯಕಶಿಪು. ಹಾಗಾದರೆ ನೀನು ಸೃಷ್ಟಿ ಮಾಡಿದಂತಹ ಯಾವುದೇ ಪ್ರಾಣಿಗಳಿಂದ ನನಗೆ ಸಾವು ಬರಬಾರ್ದು ಅಂತ ವರವನ್ನು ಕೇಳ್ತಾನೆ. ಯಾಕೆಂತಂದರೆ ಬ್ರಹ್ಮದೇವರು ಸೃಷ್ಟಿಕರ್ತರು ಅಂತ ಪ್ರಸಿದ್ಧ. ಬ್ರಹ್ಮದೇವರು ಸೃಷ್ಟಿಕರ್ತರು, ಮತ್ತು ಪರಮಾತ್ಮ ಸ್ಥಿತಿಕರ್ತ, ನಮ್ಮನ್ನು ರಕ್ಷಣೆಯನ್ನು ಮಾಡುವಂಥವನು, ಮತ್ತು ಕೊನೆಗೆ ರುದ್ರದೇವರು ಸಂಹಾರವನ್ನು ಮಾಡುವಂಥವರು ಅಂತ ಪ್ರಸಿದ್ಧರು. ಹಾಗಾಗಿ ನೀನು ಎಷ್ಟು ಜನರನ್ನು ಸೃಷ್ಟಿ ಮಾಡಿದ್ದೀಯೋ ಅದು ಯಾರಿಂದಲೂ ಕೂಡ ನನಗೆ ಸಾವು ಬರಬಾರ್ದು ಅಂತ. ಕೊನೆಗೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೇಳೋಣ ಅಂತ ಕೊನೆಗೆ ಕೇಳ್ತಾನೆ, ನನಗೆ ಹಗಲು ಮರಣ ಬರಬಾರ್ದು, ರಾತ್ರಿಯೂ ಮರಣ ಬರಬಾರ್ದು, ಮನೆಯ ಒಳಗೆ ಸಾಯಬಾರ್ದು, ಮನೆಯ ಹೊರಗೆ ಸಾಯಬಾರ್ದು ಅಂತ ಅನೇಕ ರೀತಿಯ ವರವನ್ನು ಕೇಳ್ತಾನೆ. ನನ್ನನ್ನು ಮನುಷ್ಯರು ಸಾಯಿಸಬಾರ್ದು, ಪ್ರಾಣಿಗಳು ಸಾಯಿಸಬಾರ್ದು, ಮತ್ತು ಜೀವ ಇರುವಂಥ ವಸ್ತುಗಳು ಸಾಯಿಸಬಾರ್ದು, ಜೀವ ಇಲ್ಲದೇ ಇರುವಂಥ ವಸ್ತುಗಳು ಸಾಯಿಸಬಾರ್ದು, ಹಾಗೆ ದೇವತೆಗಳು, ಅಸುರರು ಯಾರೂ ಕೂಡ ನನ್ನ ಸಾಯಿಸಬಾರ್ದು ಅಂತ ಯಾವ್ಯಾವ ರೀತಿ ಕೇಳಲಿಕ್ಕೆ ಸಾಧ್ಯ ಇದನೋ ಆ ಎಲ್ಲ ರೀತಿಯಿಂದಲೂ ಕೂಡ ವರವನ್ನು ಕೇಳ್ತಾನೆ. ಯಾರು? ಹಿರಣ್ಯಕಶಿಪು. ಒಟ್ಟಿನಲ್ಲಿ ನನಗೆ ಸಾವು ಬರಬಾರ್ದು ಅಂತ ವರವನ್ನು ಕೇಳ್ತಾನೆ. ಈ ರೀತಿಯಾಗಿ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ತಥಾಸ್ತು, ಹಾಗೆ ಆಗಲಿ ಅಂತ ವರವನ್ನು ಕೊಡ್ತಾರೆ. ನಾನು ಸೃಷ್ಟಿ ಮಾಡಿದಂತಹ ಯಾವುದೇ ವ್ಯಕ್ತಿಗಳಿಂದ ನಿನಗೆ ಮರಣ ಬರೋದಿಲ್ಲ ಅಂತ ವರವನ್ನು ಕೊಡ್ತಾರೆ. ಇಷ್ಟೆಲ್ಲ ಆದಾಗ ದೇವತೆಗಳು ತುಂಬ ಹೆದರಿಕೆ ಆಗಿಬಿಡುತ್ತೆ ಅಂತೆ. ಇದಕ್ಕಿಂತ ಮೊದಲೇನೆ ಹಿರಣ್ಯಕಶಿಪು ಎಲ್ಲರನ್ನು ಹೆದರಿಸ್ತಾ ಇದ್ದ. ಯಾವಾಗ ವರ ಎಂಬುದು ಸಿಕ್ಕಿಬಿಡ್ತೋ ಆವಾಗ ದೇವತೆಗಳು ತುಂಬ ಹೆದರಿಕೆ ಆಗುತ್ತೆ, ಮುಂದೆ ನಮ್ಮ ಗತಿ ಏನು ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ ಅಂತೆ, ಮಾ ಭಯಿಷ್ಠ ವಿಭುಧ ಶ್ರೇಷ್ಠಾಹ ಅಂತ. ದೇವತೆಗಳು ನೀವ್ಯಾರು ಹೆದರಬೇಡಿ, ನಾನು ಅವನನ್ನು ಸಂಹಾರ ಮಾಡ್ತೇನೆ ಅಂತ ಪರಮಾತ್ಮ ಅವರಿಗೆ ಅಭಯವನ್ನು ಕೊಡ್ತಾನೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ಮೇಲೆ ಹಿರಣ್ಯಕಶಿಪುವಿಗೆ ಮದುವೆಯಾಗುತ್ತೆ. ಮದುವೆಯಾಗಿ ಕೈಯಾದು ಅಂತ ಹೆಂಡತಿ. ಆ ಕೈಯಾದುವಿನಲ್ಲಿ 4 ಜನ ಗಂಡು ಮಕ್ಕಳು ಹುಡ್ತಾರೆ. ಅವರಲ್ಲಿ ಒಬ್ಬ ಪ್ರಹ್ಲಾದ ಅಂತ. ಪ್ರಹ್ಲಾದ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಹ್ಲಾದ ಅಂತ ಹೇಳಿದ್ರೆ ಸಂತೋಷ ಅಂತ. ಯಾರಿಗೆ ಪ್ರಹ್ಲಾದ ಶ್ರೇಷ್ಠ ಆನಂದ ಇರುತ್ತೋ ಅವನು ಪ್ರಹ್ಲಾದ ಅಂತ ಕರೆಸ್ಕೊಳ್ತಾನೆ ಅಂತೆ. ಪ್ರಹ್ಲಾದ ಅವನು ಒಳ್ಳೆಯ ಆನಂದಶಾಲಿಯಾಗಿದ್ದ, ಒಳ್ಳೆ ಜ್ಞಾನಿಯಾಗಿದ್ದ, ಅವನು ಹುಟ್ಟಿದ. ಅಂತಹ ವ್ಯಕ್ತಿ ಅವನು ಹೇಗಿತ್ತ ಎಂಬುದಾಗಿ ಹೇಳ್ತಾರೆ. ಅವನು ದಾಸವತ್ ಸನ್ನತಾರ್ಯಾಂಗ್ರಿಹಿ ಅಂತ ತನ್ನ ಎದುರುಗಡೆ ಯಾರೇ ಒಬ್ಬ ದೊಡ್ಡ ವ್ಯಕ್ತಿಗಳು ಬಂದರೆ, ತನಗಿಂತ ವಯಸ್ಸಿನ ದೊಡ್ಡವರು ಬಂದರೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದ, ಚಿಕ್ಕ ವಯಸ್ಸಿನಲ್ಲಿಯೇನೆ. ಅದೇ ರೀತಿಯಾಗಿ ಪಿತೃವತ್ ದೀನವತ್ಸಲಹ ಅಂತ. ಅವನು ಮುಂದೆ ಒಬ್ಬ ದೊಡ್ಡ ರಾಜನಾಗ್ತಾನೆ ಹಿರಣ್ಯಕಶಿಪುವಿನ ನಂತರ. ಅವನ ವ್ಯಕ್ತಿತ್ವ ಹೇಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಪಿತೃವತ್ ದೀನವತ್ಸಲಹ ಅಂತ ತನ್ನ ಪ್ರಜೆಗಳಿಗೆ ಏನೇ ಕಷ್ಟ ಬಂದರೂ ಕೂಡ ತಾನು ಹೋಗಿ ರಕ್ಷಣೆಯನ್ನು ಮಾಡ್ತಾ ಇದ್ದ. ಈ ರೀತಿಯಾದಂತಹ ಒಬ್ಬ ಶ್ರೇಷ್ಠ ರಾಜನಾಗ್ತಾನೆ ಮುಂದೆ. ಅಂತಹ ವ್ಯಕ್ತಿ ಹುಡ್ತಾನೆ. ಅಂತಹ ವ್ಯಕ್ತಿ ಹುಟ್ಟಿದಾಗ ಮುಂದೆ ಅವರೇನು ಮಾಡ್ತಾರೆ, ಅವನಿಗೆ ಒಂದು ಗುರುಕುಲಕ್ಕೆ ಅಂತ ಕಳಿಸ್ತಾರೆ. ಯಾರನ್ನ? ಪ್ರಹ್ಲಾದನನ್ನು. ಒಂದು ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ಕಳಿಸ್ತಾರೆ. ಕಳಿಸಿದ್ದು ಯಾರ ಹತ್ರ ಅಂತ ಹೇಳಿದ್ರೆ, ಷಂಡ ಮತ್ತು ಮರ್ಕರು ಅಂತ ಇಬ್ಬರು ಗುರುಗಳು ಅವ್ರ ಹತ್ರ ಕಳಿಸ್ತಾರೆ. ಅವರು ಯಾರು ಅಂತ ಹೇಳಿದ್ರೆ ಶುಕ್ರಾಚಾರ್ಯರ ಮಕ್ಕಳು. ಶುಕ್ರಾಚಾರ್ಯರು ಅಂತ ಹೇಳಿದ್ರೆ ದೈತ್ಯರ ಗುರುಗಳು. ಆ ಶುಕ್ರಾಚಾರ್ಯರ ಮಕ್ಕಳು ಷಂಡ ಮತ್ತು ಮರ್ಕರು ಅಂತ. ಅವರು ಹಿರಣ್ಯಕಶಿಪುವಿನ ಮನೆ ಹತ್ರನೇ ಒಂದು ಗುರುಕುಲ ಇರುತ್ತೆ, ಅಲ್ಲಿಗೆ ಪಾಠಕ್ಕೆ ಅಂತ ಕಳಿಸ್ತಾರೆ. ಅವರ ಸಿದ್ಧಾಂತ ಏನಿತ್ತು ಅಂತ ಹೇಳಿದ್ರೆ, ಅಂದರೆ ಅವರು ಪಾಠ ಹೇಳ್ತಾ ಇದ್ದಂಥ ಕ್ರಮ ಏನು ಅಂತ ಹೇಳಿದ್ರೆ, ಇಡೀ ಜಗತ್ತಿಗೆ ದೊಡ್ಡ ದೇವರು ಅಂತ ಹೇಳಿದ್ರೆ ಅದು ಯಾರು? ಹಿರಣ್ಯಕಶಿಪು. ಅವನನ್ನೇ ನಾವು ಪೂಜೆ ಮಾಡಬೇಕು ಅಂತ ಈ ರೀತಿಯಾಗಿ ಒಟ್ಟು ಪರಮಾತ್ಮನಿಗೆ ವಿರುದ್ಧವಾದದನ್ನೇ ಉಪದೇಶ ಮಾಡ್ತಾ ಇರ್ತಾರೆ. ಆವಾಗ ಒಂದು 6 ತಿಂಗಳಾಯಿತು. 6 ತಿಂಗಳಾದ ಮೇಲೆ ಮಗ ರಜೆಗೆ ಅಂತ ಹಿರಣ್ಯಕಶಿಪು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ತುಂಬ ಪ್ರೀತಿ ಪ್ರಹ್ಲಾದನ ಮೇಲೆ ಹಿರಣ್ಯಕಶಿಪುವಿಗೆ. ಅವನೇನು ಮಾಡ್ತಾ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ದೊಡ್ಡ ಸಭೆ ಆಗ್ತಾ ಇರುತ್ತೆ. ರಾಜ ಕೂತ್ಕೊಂಡಿರ್ತಾನೆ, ಹಿರಣ್ಯಕಶಿಪು ಕೂತ್ಕೊಂಡಿರ್ತಾನೆ. ತೊಡೆಯ ಮೇಲೆ 6 ವರ್ಷದ ಬಾಲಕ ಪ್ರಹ್ಲಾದ. ಮುಂದ್ಗಡೆ ದೊಡ್ಡ ದೊಡ್ಡ ಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ರಾಜರು, ಆ ರಾಜ್ಯದ ಪ್ರಜೆಗಳು, ಅದೇ ರೀತಿಯಾಗಿ ಪಾಠ ಮಾಡಿದಂತಹ ಗುರುಗಳು ಷಂಡ ಮತ್ತು ಮರ್ಕರು ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಹಿರಣ್ಯಕಶಿಪು ಕೇಳ್ತಾನೆ ಅಂತೆ,
ನೀನು ಗುರುಕುಲಕ್ಕೆ ಹೋಗಿ 6 ತಿಂಗಳಾಯಿತು, 6 ತಿಂಗಳಲ್ಲಿ ನೀನೇನು ಏನು ಕಲಿತೆ ಇದೆಯೋ ಅದನ್ನು ನೀನು ಒಪ್ಪಿಸು ಅಂತ ಹೇಳ್ತಾರೆ. ಯಾಕಂದರೆ ನೀನು ಮುಂದೆ ಈ ರಾಜ್ಯದ ರಾಜನಾಗಬೇಕಾದಂಥವನು. ರಾಜನಾದಂತಹ ವ್ಯಕ್ತಿಗೆ ಬರೀ ಪರಾಕ್ರಮ ಇದೆ ಸಾಕಾಗೋದಿಲ್ಲ, ಜ್ಞಾನನೂ ಕೂಡ ಇರಬೇಕು. ಹಾಗಾಗಿ ನೀನು ಏನು ಕಲಿತೆ ಇದೆಯೋ ಅದನ್ನು ಒಪ್ಪಿಸು ಅಂತ ಕೇಳ್ತಾರೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ತತ್ಸಾಧುಮನ್ನೇ ಅಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ದಿಯಾ ಮಸದ್ಗ್ರಹಾತ್ ಹಿತ್ವಾ ಆತ್ಮಪಾಪಂ ಗೃಹ ಮಂದಕೋಪಂ ವನಂ ಗತೋ ಯದ್ ಹರಿಮಾಶ್ರಯೇತಾಹ ಅಂತ ಅವನು ಹೇಳಿಕ್ಕೆ ಶುರು ಮಾಡ್ತಾನೆ. ಅಸುರವರಿಯ ಅಂತ, ಅಸುರವರಿಯ ಅಂತ ಹೇಳಿದ್ರೆ ಅಸುರರಲ್ಲಿ ಶ್ರೇಷ್ಠನಾದಂಥವನು ಅಂತ. ಇವರು ಹೇಳಿಕೊಟ್ಟ ಪಾಠ ಏನು? ಹಿರಣ್ಯಕಶಿಪು ಸರ್ವೋತ್ತಮ ಅಂತ, ಎಲ್ಲರಿಗಿಂತಲೂ ಉತ್ತಮ ಅಂತ. ಇವನು ಹೇಳ್ತಾ ಇರೋದೇನು? ಅಸುರರಲ್ಲಿ ಮಾತ್ರ ನೀನು ಶ್ರೇಷ್ಠ ಅಂತ. ಹಾಗಾಗಿ ಮೊದಲನೇ ಮಾತನೇ ತಪ್ಪಾಗಿ ಹೇಳಿಬಿಡ್ತಾನೆ. ಆವಾಗ ಸಿಟ್ಟು ಬರುತ್ತೆ ಸ್ವಲ್ಪ ಹಿರಣ್ಯಕಶಿಪುವಿಗೆ. ಇಲ್ಲ ಬೇರೆ ಏನೋ ಹೇಳ್ತಾ ಇದ್ದೆ, ಸುಮ್ಮನೆ ಕಾತ್ಕೊಂಡು ಕೂಡ್ತಾನೆ. ಅದಕ್ಕೆ ಅವನು ಹೇಳ್ತಾ ಹೋಗ್ತಾನೆ, ಜಗತ್ತಿನಲ್ಲಿ ಅನೇಕ ಜನ ಹುಟ್ಟಿದ್ದಾರೆ, ಯಾರೊಬ್ಬರು ಕೂಡ ಪರಿಪೂರ್ಣವಾಗಿ ಏನಿಲ್ಲ, ಸುಖವಾಗಿ ಇಲ್ಲ. ಪ್ರತಿಯೊಬ್ಬರಿಗೂ ದುಃಖ ಎಂಬುದು ಇದ್ದೇ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಹೇಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಬಾವಿಗೆ ಬಿದ್ದಿದ್ದಾರೆ ಅಂತೆ. ಬಾವಿ ಹೇಗಿದೆ ಅಂತ ಹೇಳಿ ಹಾಳು ಬಾವಿ ಅಂತ ಕರಿತೇವೆ ನಾವು ಇವತ್ತು. ಅದರಲ್ಲಿ ನೀರಿರೋದಿಲ್ಲ, ಏನಿರೋದಿಲ್ಲ, ಕತ್ತರೆ ಇರುತ್ತೆ ಅಷ್ಟೇ. ಆ ರೀತಿಯಾದಂತಹ ಹಾಳು ಬಾವಿಗೆ ಬಿದ್ದಿದ್ದಾರೆ ಎಲ್ಲ ಜನರು ಕೂಡ. ಅದರಿಂದ ಮೇಲೆ ಬರಬೇಕು ಅಂತ ಹೇಳಿದ್ರೆ ಯದ್ ಹರಿಮಾಶ್ರಯೇತ ಅಂತ, ಪರಮಾತ್ಮನನ್ನ, ವಿಷ್ಣು ನಾರಾಯಣನನ್ನು ನಾವು ಆಶ್ರಯಿಸಬೇಕು. ಆ ಪರಮಾತ್ಮನ ಪಾದವನ್ನು ಹಿಡಿದರೆ ನಾವು ಮೇಲೆ ಬರ್ತೇವೆ ಅಂತ ಇಷ್ಟನ್ನು ನಾ ಕಲ್ತಿದ್ದೇನೆ ಅಂತ ಪ್ರಹ್ಲಾದ ಇಡೀ ಸಭೆಯಲ್ಲಿ ಹೇಳ್ತಾನೆ ಅಂತೆ. ಈ ಸಭೆಯಲ್ಲಿ ಹೇಳಿದಾಗ ಹಿರಣ್ಯಕಶಿಪು ತುಂಬ ಸಿಟ್ಟು ಬರುತ್ತೆ. ಯಾಕೆ ಅಂತ ಹೇಳಿ ಅವನ ಸಿದ್ಧಾಂತ ಏನು? ತಾನೇ ಸರ್ವೋತ್ತಮ, ತಾನೇ ಉತ್ತಮ ಅಂತ. ಆವಾಗ ತುಂಬ ಸಿಟ್ಟು ಬರುತ್ತೆ. ಆವಾಗ ಗುರುಗಳಿಗೆ ಸ್ವಲ್ಪ ಕರೆದು ಹೇಳ್ತಾನೆ ಅಂತೆ, ಇದನ್ನು ಯಾಕೆ ನೀವು ಇವನಿಗೆ ಉಪದೇಶ ಮಾಡಿದಿರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಇದನ್ನು ಉಪದೇಶವನ್ನೇ ಮಾಡಿಲ್ಲ, ನಾವು ಪ್ರತಿಯೊಬ್ಬರಿಗೂ ಕೂಡ ಬೇರೆದನ್ನೇ ಉಪದೇಶ ಮಾಡಿದ್ದೀವಿ, ಹಿರಣ್ಯಕಶಿಪುವೇ ಸರ್ವೋತ್ತಮ ಎಂಬುದಾಗಿ. ಆದರೆ ಇವನಿಗೆ ಇದು ಹೇಗೆ ಬಂತು ಗೊತ್ತಿಲ್ಲ ಅಂತ ಹೇಳ್ಕೊಳ್ತಾರೆ. ಆವಾಗ ಸರಿ, ಮುಂದಿನ ಸಲ ಬರಬೇಕಾದ್ರೆ ಸರಿಯಾಗಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಅಂತೆ. ಕೊನೆಗೆ ಹಿರಣ್ಯಕಶಿಪು ತನ್ನ ಮಗನನ್ನು ಸ್ವಲ್ಪ ದಿವಸ ಮನೆಯಲ್ಲಿ ಇಟ್ಟುಕೊಂಡು ವಾಪಸ್ ಇಲ್ಲಿ ಕಳಿಸ್ತಾನೆ, ಗುರುಕುಲಕ್ಕೆ ಅಂತ ಕಳಿಸ್ತಾನೆ. ಗುರುಕುಲಕ್ಕೆ ಅಂತ ಹೋದಾಗ ಅವರು ಕೇಳ್ತಾರೆ ಅಂತೆ, ಯಾರು? ಚಂಡಾಮರ್ಕರು, ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟು ಪ್ರಹ್ಲಾದ ಅಂತ. ಯಾಕೆ ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ನೀವು ಜಾಸ್ತಿ ಮಾತಾಡಿದ್ದೆ ಅಂತ ಹೇಳಿದ್ರೆ ನಿಮ್ಮ ತಂದೆ ನಮ್ಮನ್ನೇ ಕೊಂದು ಬಿಡ್ತಾ ಇದ್ದ, ಅಷ್ಟು ಸಿಟ್ಟು ಬಂದಿತ್ತು ನಿಮ್ಮ ತಂದೆಗೆ. ನಿನಗಿದನ್ನು ಯಾರು ಪಾಠ ಮಾಡಿದ್ರು ಅಂತ ಕೇಳ್ತಾರೆ. ಯಾಕಂದ್ರೆ ನಾವಂತೂ ಪರಮಾತ್ಮ ಸರ್ವೋತ್ತಮ ಅಂತ ನಿಮಗೆ ಪಾಠ ಮಾಡಿಲ್ಲ, ನಾವು ಪಾಠ ಮಾಡಿದ್ದು ಹಿರಣ್ಯಕಶಿಪು ಸರ್ವೋತ್ತಮ ಅಂತ. ನಿನಗೆ ಇದನ್ನೆಲ್ಲವನ್ನು ಕೂಡ ಯಾರು ಪಾಠ ಮಾಡಿದ್ರು ಅಂತ. ಯಾಕೆ ಅಂತ ಹೇಳಿದ್ರೆ, ಇದು ಪಾಠ ಮಾಡದೆ ಬರಲಿಕ್ಕೆ ಸಾಧ್ಯ ಇಲ್ಲ, ಬುದ್ಧಿ ಬರಲಿಕ್ಕೆ. ದೊಡ್ಡವರಾಗಿದೆ ಬರ್ತಾ ಇತ್ತು, ನೀನು ಇನ್ನೂ 6 ವರ್ಷದ ಬಾಲಕ. ಹಾಗೆ ಇದನ್ನು ನಿನಗೆ ಯಾರಾದರೂ ಹೇಳೇ ಕೊಟ್ಟಿರಬೇಕು, ಹೇಳಿಕೊಡದೆ ನನಗೆ ಇದು ಸರಿಯಾಗಿ ನಿನಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿನಗೆ ಯಾರು ಪಾಠ ಮಾಡಿದ್ರು ಅಂತ ಜೋರು ಮಾಡಿ ಕೇಳ್ತಾರೆ ಅಂತೆ. ಆವಾಗ ಅವನೊಬ್ಬ ಮಾತನ್ನು ಹೇಳ್ತಾನೆ, ಯಾರು? ಪ್ರಹ್ಲಾದ. ಒಂದು ಅಯಸ್ಕ ಅಂತ ಇರುತ್ತೆ, ಮ್ಯಾಗ್ನೆಟ್ ಇರುತ್ತೆ, ಅದರ ಹತ್ತಿರ ಒಂದು ಕಬ್ಬಿಣವನ್ನು ಇಟ್ಟರೆ ಅದೇನಾಗುತ್ತೆ, ಜೋರಾಗಿ ಅಂಟ್ಕೊಂಡು ಬಿಡುತ್ತೆ. ಅದನ್ನು ಯಾರೋ ಅಂಟಿಸ್ಬೇಕಾಗಿಲ್ಲ, ಹೋಗಿ ಜೋರಾಗಿ ಅಂಟಿಸ್ಬೇಕಾಗಿಲ್ಲ, ಸ್ವತಃ ಅಂಟ್ಕೊಂಡು ಬಿಡುತ್ತೆ. ಹಾಗೆ ಪರಮಾತ್ಮ ಏನಿದ್ದಂತೆ ಒಂದು ಮ್ಯಾಗ್ನೆಟಿಕ್ ಪವರ್ ಇದ್ದಂತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಕಬ್ಬಿಣ ಇದ್ದಂತೆ, ಅವನ ಹತ್ತಿರ ಹೋದರೆ ಸಾಕು, ಅವನ ನಮ್ಮನ್ನು ಕರೆದುಕೊಂಡು ಬಿಡ್ತಾನೆ. ಆ ರೀತಿಯಾಗಿ ನಾವು ಹತ್ತಿರ ಹೋಗ್ಬೇಕಷ್ಟೇ. ಆ ರೀತಿಯಾಗಿ ನನಗೆ ಪರಮಾತ್ಮನೇ ನನಗೆಲ್ಲವನ್ನು ಕೂಡ ಉಪದೇಶ ಮಾಡಿದ್ದಾನೆ, ಅವನೇ ನನಗೆ ಪ್ರೇರಣೆ ಮಾಡಿದ್ದಾನೆ, ಫ್ಲ್ಯಾಶ್ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಆವಾಗ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಯಾರಿಗೆ? ಚಂಡಾಮರ್ಕರಿಗೆ. ಆವಾಗ ಅವನಿಗೆ ಚೆನ್ನಾಗಿ ಹೊಡೆದು ಪ್ರಹ್ಲಾದನಿಗೆ ಬುದ್ಧಿ ಮಾತನ್ನು ಹೇಳಿ ಮತ್ತೆ 6 ತಿಂಗಳು ಪಾಠ ಮಾಡ್ತಾರೆ. ಹಿರಣ್ಯಕಶಿಪು ಸರ್ವೋತ್ತಮ ಹಾಗೆ ಹೀಗೆ ಅಂತ ಎಲ್ಲವನ್ನು ಕೂಡ ಪಾಠ ಮಾಡ್ತಾರೆ. ಕೊನೆಗೆ ಇಷ್ಟೆಲ್ಲ ಆಯಿತು, 1 ವರ್ಷ ಆಯಿತು. 1 ವರ್ಷ ಆದ ನಂತರ ಮತ್ತೆ ಮನೆಗೆ ಬರ್ತಾನೆ. ಯಾರು? ಪ್ರಹ್ಲಾದ. ಮನೆಗೆ ಬರ್ತಾನೆ, ತೊಡೆ ಮೇಲೆ ಕೂತ್ಕೊಳ್ತಾನೆ. ಕೊನೆಗೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಯಾರು? ಹಿರಣ್ಯಕಶಿಪು, ನೀನೇನು ಕಲ್ತಿದ್ದೀಯಾ ಅಂತ. ಆವಾಗ ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ನಾನು 9 ಅಂಶಗಳನ್ನು ಕಲಿತಿದ್ದೇನೆ ಅಂತ ಹೇಳ್ತಾರೆ. ಏನು ಅಂಥೇಳಿ 9 ವಿಧವಾದಂಥ ಭಕ್ತಿಯನ್ನು ಮಾಡಬೇಕು ಅಂತ. ಯಾವುದು ಅಂತ ಹೇಳಿದ್ರೆ ಪ್ರಹ್ಲಾದರಾಜರು ಹೇಳಿದ್ದು ಮೊದಲನೇದಾಗಿ ಶ್ರವಣಂ, ಪರಮಾತ್ಮನ ಕಥೆಯನ್ನು ಕೇಳಬೇಕು ಅಂತೆ. ಹೇಳುವಂಥ ವ್ಯಕ್ತಿಗಳಿದ್ದಾಗ ಕೇಳಬೇಕು. ಅದೇ ರೀತಿಯಾಗಿ ಕೀರ್ತನಂ, ಕೇಳುವಂಥ ವ್ಯಕ್ತಿಗಳಿದ್ದಾಗ ನಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೊಂದು ಹೇಳಬೇಕು ಅಂತೆ. ಮುಂದೆ ಸ್ಮರಣಂ,
ಹೇಳಿದ್ದನ್ನು ಮತ್ತು ಕೇಳಿದ್ದನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇರಬೇಕು. ಇದು ಯಾವಾಗ? ಹೇಳುವವರು ಮತ್ತು ಕೇಳುವವರು ಇಲ್ಲದೇ ಇದ್ದಾಗ, ಒಬ್ಬರೇ ಇದ್ದಾಗ ನಿರಂತರವಾಗಿ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ಪಾದಸೇವನಂ ಅಂತ ಹೇಳಿದರೆ ಪರಮಾತ್ಮನ ಕ್ಷೇತ್ರಗಳಿಗೆ ಪಾದಯಾತ್ರೆ, ತೀರ್ಥಯಾತ್ರೆಯನ್ನು ಮಾಡುವಂಥದ್ದು ಮತ್ತು ಪರಮಾತ್ಮನ ಸೇವೆಯನ್ನು ಮಾಡುವಂಥದ್ದು. ಕೊನೆಗೆ ಅರ್ಚನಂ ಅಂತ ಹೇಳಿದ್ರೆ ಪರಮಾತ್ಮನ ಪೂಜೆ, ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆ. ಮತ್ತು ವಂದನಂ ಅಂದರೆ ಸಾಷ್ಟಾಂಗ ನಮಸ್ಕಾರ. ಆಮೇಲೆ ದಾಸ್ಯಂ ಅಂತ ಹೇಳಿದ್ರೆ ನಾವು ಪರಮಾತ್ಮನ ಸೇವಕರು ಅನ್ನುವಂಥ ಬುದ್ಧಿ ನಮಗೆ ಸದಾಕಾಲ ಜಾಗೃತವಾಗಿರಬೇಕು ಅಂತ. ಇಷ್ಟೆಲ್ಲ ಆದಮೇಲೆ ಸಖ್ಯಂ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಸ್ನೇಹ ಮಾಡಬೇಕು ಅಂತೆ. ಪರಮಾತ್ಮನಲ್ಲಿ ಸ್ನೇಹ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಕ್ತಿ ಅಂದರೆ ಏನು ಅಂತ. ಭಕ್ತಿ ಅಂತೀರಿ ಅದೇನೋ ನಮಗೆ ಗೊತ್ತಾಗದೇ ಇರುವಂಥ ಅಂಶ ಅಲ್ಲ. ಭಕ್ತಿ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹೆಂಡತಿಯಲ್ಲಿ ಸ್ನೇಹವನ್ನು ಮಾಡ್ತಾನೆ. ಹೆಂಡತಿ ಗಂಡನಲ್ಲಿ ಸ್ನೇಹವನ್ನು, ಪ್ರೀತಿಯನ್ನು ಮಾಡ್ತಾಳೆ. ಮಕ್ಕಳಲ್ಲಿ ಪ್ರೀತಿ ಇರುತ್ತೆ, ತಂದೆ ತಾಯಿಗಳಲ್ಲಿ ಪ್ರೀತಿ ಇರುತ್ತೆ, ಬಂಧು ಬಾಂಧವರಲ್ಲಿ ಪ್ರೀತಿ ಇರುತ್ತೆ. ಅದೆಲ್ಲವೂ ಕೂಡ ಸ್ನೇಹ, ಪ್ರೀತಿ ಅಂತ ಕರೆಸ್ಕೊಳ್ಳುತ್ತೆ. ಅದೇ ಸ್ನೇಹವನ್ನು ನೀವು ಪರಮಾತ್ಮನಲ್ಲಿ ಮಾಡಿದರೆ ಅದು ಏನಂತ ಕರೆಸ್ಕೊಳ್ಳುತ್ತೆ? ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ 2 ಪಾಯಿಂಟ್ಗಳು ಜಾಸ್ತಿ ಇರಬೇಕು ಅಂತ. ಏನು ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ, ಒಂದು ಪರಮಾತ್ಮ ಸರ್ವೋತ್ತಮ ಅನ್ನುವಂಥ ಬುದ್ಧಿ ಇರಬೇಕು, ಮತ್ತು ಆ ಪ್ರೀತಿ ಇವತ್ತಿರೋದು ನಾಳೆ ಹೋಗೋದು ಆಗಬಾರ್ದು, ಗಟ್ಟಿಯಾದಂತಹ ಪ್ರೀತಿ ಇರಬೇಕು ಅಂತ. ಹಾಗಾಗಿ ಪರಮಾತ್ಮನಿಂದ ನಾವು ಪ್ರೀತಿಯ ಸ್ನೇಹವನ್ನು ಮಾಡಿದರೆ ಪರಮಾತ್ಮ ನಮ್ಮವನು, ನಾವು ಪರಮಾತ್ಮನವರು ಎಂಬಂಥ ಬುದ್ಧಿ ಇದ್ದರೆ ಅದೇ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ ಅಂತೆ. ಹಾಗಾಗಿ ಪರಮಾತ್ಮನಲ್ಲಿ ಸ್ನೇಹವನ್ನು ಮಾಡಬೇಕು. ಕೊನೆಯದಾಗಿ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿದ್ರೆ ತನ್ನನ್ನು ತಾನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಂಡು ಬಿಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾನು ಪರಮಾತ್ಮನಲ್ಲಿ 9 ವಿಧವಾದ ಭಕ್ತಿಯನ್ನು ಮಾಡಬೇಕು ಅಂತ ನಾನು ಕಲಿತಿದ್ದೇನೆ ಗುರುಕುಲದಲ್ಲಿ ಎಂಬುದಾಗಿ ಹೇಳ್ತಾನೆ. ಇಷ್ಟನ್ನು ಕೇಳಿದಾಗ ಚಂಡಾಮರ್ಕರ ಕೈಕಾಲು ನಡುಗಿ ಹೋಗಿಬಿಡುತ್ತೆ ಅಂತೆ. ಯಾಕೆಂತ ಹೇಳಿದ್ರೆ ಮೊದಲನೇ ಬಾರಿ ಬಂದಾಗಲೇ ಹಿರಣ್ಯಕಶಿಪು ಅವರಿಗೆ ವಾರ್ನಿಂಗ್ ಮಾಡಿ ಕಳಿಸಿದ್ದ, ನೆಕ್ಸ್ಟ್ ಬರಬೇಕಾದ್ರೆ ಚೆನ್ನಾಗಿ ಕರೆದುಕೊಂಡು ಬನ್ನಿ ಅಂತ. ಆದರೆ ಪ್ರಹ್ಲಾದ ಏನು ಮಾಡಿದ, ಮೊದಲನೇ ಬಾರಿ ಬಂದಾಗ ಎಷ್ಟು ಪರಮಾತ್ಮನ ಬಗ್ಗೆ ಹೇಳಿದ್ದನೋ ಅದಕ್ಕಿಂತ ಜಾಸ್ತಿ ಹೇಳಿಬಿಟ್ಟ ಅಂತೆ. ಆವಾಗ ಚಂಡಾಮರ್ಕರಿಗೆ ತುಂಬ ಹೆದರಿಕೆ ಆಗುತ್ತೆ. ತಕ್ಷಣದಲ್ಲಿ ಯಾವ ಹಿರಣ್ಯಕಶಿಪು ಖಡ್ಗವನ್ನು ತೆಗೆದುಕೊಂಡು ಬಂದು ತಾನೇನು ಮಾಡ್ತಾನೆ, ಅವನು ಕೊಲ್ಲಲಿಕ್ಕೆ ಅಂತ ಬರ್ತಾನೆ ಅಂತೆ ಚಂಡಾಮರ್ಕರನ್ನು. ಆವಾಗ ಚಂಡಾಮರ್ಕರು ಸಾಷ್ಟಾಂಗ ಅವನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ನಮತ್ ಪ್ರಣೀತಂ ನಪರ ಪ್ರಣೀತಂ ಅಂತ. ಹಿರಣ್ಯಕಶಿಪು ದಯವಿಟ್ಟು ನಮ್ಮನ್ನು ಕ್ಷಮಿಸು, ಇದನ್ನು ನಾವಂತೂ ಸರ್ವತ ಉಪದೇಶ ಮಾಡಿಲ್ಲ, ಮತ್ತೆ ಬೇರೆ ಯಾವುದು ಪಾಠ ಮಾಡಿದ್ದಾರೆ ಅಂತ ಹೇಳಿದ್ರೆ ಗುರುಕುಲದಲ್ಲಿ ಇರುವುದು ಪಾಠ ಮಾಡಲಿಕ್ಕೆ ಇರೋದು ನಾವಿಬ್ಬರೇ, ಬೇರೆ ಯಾರೂ ಉಪದೇಶ ಮಾಡಿಲ್ಲ. ಹಾಗಾಗಿ ಇವನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ಅಂತ. ಇದು ಅವನಿಗೆ ಸ್ವಾಭಾವಿಕವಾಗಿ ಗೊತ್ತಾಗ್ಬಿಟ್ಟಿದೆ. ಹುಟ್ಟುವಾಗಲೇ ಅವನಿಗೆ ಪರಮಾತ್ಮನ ಬಗ್ಗೆ ಜ್ಞಾನ ಇದೆ. ಹಾಗಾಗಿ ಇವನಿಗೆ ಯಾರೂ ಕೂಡ ಪಾಠವನ್ನೇ ಮಾಡಿಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವು ಪಾಠ ಮಾಡಿಲ್ಲ ಅಂತ ಅವನಿಗೆ ನಮಸ್ಕಾರ ಮಾಡ್ತಾರೆ ಅಂತೆ. ಆವಾಗ ಅವನಿಗೂ ಸರಿ ಅಂತ ಅನಿಸುತ್ತೆ. ಯಾರಿಗೆ? ಹಿರಣ್ಯಕಶಿಪುವಿಗೆ. ಯಾಕೆಂದರೆ ಅವನಿಗೆ ಮೊದಲಿಂದಲೂ ಕೂಡ ಚಂಡಾಮರ್ಕರು ಅಂದರೆ ಏನು ಅಂತ ಗೊತ್ತಿತ್ತು, ಅವರ ಪರಿಚಯ ಇತ್ತು. ಅವರು ಯಾವತ್ತೂ ಕೂಡ ನನಗೆ ವಿರುದ್ಧವಾಗಿ ಪರಮಾತ್ಮ ಸರ್ವೋತ್ತಮ ಅಂತ ಪಾಠ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇದರಲ್ಲಿ ಇವರ ತಪ್ಪಿಲ್ಲ, ಪ್ರಹ್ಲಾದನದ್ದೇ ಏನೋ ತಪ್ಪಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಕೊನೆಗೆ ಗೊತ್ತಾಗಿ ಇವನು ಹೀಗೆ ಬದುಕಿದ್ದರೆ ನನ್ನ ಮರ್ಯಾದೆಯನ್ನು ತೆಗೆದು ಬಿಡ್ತಾನೆ, ನನ್ನ ದೈತ್ಯ ಕುಲವನ್ನೇ ನಾಶ ಮಾಡ್ತಾನೆ ಅಂತ ತೀರ್ಮಾನ ಮಾಡಿ, ನನಗೆ ಒಟ್ಟು 4 ಜನ ಮಕ್ಕಳಿದ್ದಾರೆ, ಅದರಲ್ಲಿ 3 ಜನ ಮಕ್ಕಳು ಸರಿಯಾಗಿ ಇದ್ದಾರೆ, ಇವನು ಮಾತ್ರ ಸರಿಯಾಗಿ ಇಲ್ಲ, ಹಾಗಾಗಿ ಇವನನ್ನು ಹೋಗಿ ಕೊಂದು ಬಿಡಿ ಅಂತ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿ ನೇರವಾಗಿ ಅವನು ದೊಡ್ಡ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ. ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಅವನು ಕೆಳಗಡೆ ಬಿಸಾಕಿ ಅಂತ ಹೇಳ್ತಾರೆ. ತಾನು ಬೆಟ್ಟಕ್ಕೆ ಹೋಗ್ತಾನೆ, ಬಿಸಾಕಿ ಅಂತ ಹೇಳಿ ತನ್ನ ಮನೆಗೆ ಬರ್ತಾನೆ. ಹಿರಣ್ಯಕಶಿಪು ಮನೆಗೆ ಬರೋದಕ್ಕಿಂತ ಮುಂಚೆಯೇ ಪ್ರಹ್ಲಾದ ವಾಪಸ್ ಬಂದ್ಬಿಟ್ಟಿರ್ತಾನೆ ಅಂತೆ. ಕೆಳಗಡೆಯಿಂದ ಬಿಸಾಕಿದರೆ ಅವನನ್ನು ಹೂವಿನ ಹಾಸಿಗೆ ಮೇಲೆ ಬಿದ್ದ ರೀತಿಯಾಗಿ ಆಯಿತು ಅಂತೆ. ಯಾರಿಗೆ? ಪ್ರಹ್ಲಾದನಿಗೆ. ಕೊನೆಗೆ ದೊಡ್ಡ ದೊಡ್ಡ ಆನೆಯಿಂದ ತುಳಿಸ್ತಾರೆ, ದೊಡ್ಡ ದೊಡ್ಡ ಒಂದು ಈಟಿಯಿಂದ ಅವನಿಗೆ ತಿವಿತಾರೆ, ಎಲ್ಲವನ್ನು ಕೂಡ ಮಾಡ್ತಾರೆ. ಎಷ್ಟು ಮಾಡಿದರೂ ಕೂಡ ಅವನಿಗೆ ಕೊಲ್ಲಲಿಕ್ಕೆ ಆಗೋದಿಲ್ಲ. ಕೊನೆಗೆ ಹಾವು ಕಚ್ಚಿಸ್ತಾರೆ, ವಿಷವನ್ನು ಕುಡಿಸ್ತಾರೆ. ಎಷ್ಟು ಮಾಡಿದರೂ ಕೂಡ ಎಲ್ಲವನ್ನು ಮಾಡಬೇಕಾದ್ರೆ ಅವನೇನು ಮಾಡ್ತಾ ಇದ್ದ? ಪ್ರಹ್ಲಾದ ಪರಮಾತ್ಮ ಸ್ಮರಣೆಯನ್ನು ಮಾಡ್ತಾ ಇದ್ದ ಅಂತೆ. ಹಾಗಾಗಿ ಪರಮಾತ್ಮ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ದ. ಹೀಗೆ ರಕ್ಷಣೆ ಮಾಡ್ತಾ ಕೊನೆಗೆ ಕರೆದುಕೊಂಡು ಬರ್ತಾರೆ ಪ್ರಹ್ಲಾದನನ್ನು. ಯಾರು? ಸೈನಿಕರೆಲ್ಲರೂ ಕೂಡ. ನೀವು ಏನು ಹೇಳಿದರೋ ಎಲ್ಲ ಪ್ರಯತ್ನವನ್ನು ಮಾಡಿದೆವು, ಹಾವು ಕಡಿಸಿದ್ದೀವಿ, ಸಿಂಹ ಬಂದು ತಿಂದಿತು, ಅದೇ ರೀತಿಯಾಗಿ ಆನೆ ಬಂದು ತುಳಿತು, ಬೆಟ್ಟದಿಂದ ಮೇಲ್ಗಡೆ ಕೆಳಗಡೆ ಹಾಕಿದ್ದೀವಿ,
ಎಷ್ಟು ಮಾಡಿದರೂ ಕೂಡ ಇವನನ್ನು ಕೊಲ್ಲಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ಸೈನಿಕರು ಕೂಡ. ಆವಾಗ ಇವನು ಯಾರು ಹಿರಣ್ಯಕಶಿಪು ಇನ್ನೊಂದು ಸರಿ ಚಾನ್ಸ್ ಕೊಟ್ಟು ನೋಡೋಣ ಅಂತ ಮತ್ತೆ ಅವನು ಗುರುಕುಲಕ್ಕೆ ಅಂತ ಕಳಿಸ್ತಾನೆ ಅಂತೆ. ಗುರುಕುಲಕ್ಕೆ ಅಂತ ಹೋದಾಗ ಒಂದು ದಿವಸ ಇಬ್ಬರು ಗುರುಗಳು ಚಂಡಾಮರ್ಕರು ಏನೋ ಕೆಲಸ ಇದೆ ಅಂತ ಬೇರೆಯವರಿಗೆ ಹೋಗಿರ್ತಾರೆ. ಆವಾಗ ಮಧ್ಯಾಹ್ನದ ಸಂದರ್ಭ, ಪಾಠ ಮಾಡಲಿಕ್ಕೆ ಗುರುಗಳಿಲ್ಲ, ಗುರುಕುಲದಲ್ಲಿ ಇರೋದು ಕೇವಲ ಹುಡುಗರು ಮಾತ್ರ. ಆವಾಗ ನಾವೆಲ್ಲರೂ ಕೂಡ ಆಟ ಆಡೋಣ ಅಂತ ಆಟ ಆಡ್ಲಿಕ್ಕೆ ಹೋಗ್ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ಆಟ ಆಡಲಿಕ್ಕೆ ಅಂತ ಹೋದಾಗ ಒಂದು ಸಲ ಏನು ಮಾಡ್ತಾನೆ, ಪ್ರಹ್ಲಾದ ಹೋಗಿ ಎಲ್ಲರನ್ನು ಕೂಡ ಕರೀತಾನೆ ಅಂತೆ, ಇವತ್ತು ನಾನಿಗೊಂದು ಪಾಠ ಮಾಡ್ತೇನೆ ಬನ್ನಿ ಅಂತ. ಪ್ರತಿಯೊಬ್ಬರಿಗೂ ಕೂಡ ಪ್ರಹ್ಲಾದನನ್ನು ಕಂಡ್ರೆ ಏನೋ ಒಂದು ಸಂತೋಷ, ತುಂಬ ಒಂಥರ ಅಟ್ರಾಕ್ಟಿವ್ ಪರ್ಸನ್, ಯಾಕಂತ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದ, ಅದಕ್ಕೂ ಮೀರಿ ದೊಡ್ಡ ರಾಜಕುಮಾರ ನಮ್ಮ ಕ್ಲಾಸ್ಮೇಟ್ ಅಂತ ತುಂಬ ಅವ್ರಿಗೂ ಹೆಮ್ಮೆ ಇರುತ್ತೆ. ಹಾಗಾಗಿ ಪ್ರಹ್ಲಾದ ಕರೆದ ತಕ್ಷಣ ಅವ್ರೇನು ಮಾಡ್ತಾರೆ, ಬಂದು ಕೂತ್ಕೊಳ್ತಾರೆ. ಬಂದು ಕೂತ್ಕೊಂಡಾಗ ಪ್ರಹ್ಲಾದ ಅವರಿಗೆ ಪಾಠ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಂತೆ, ಉಪದೇಶ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇದೇನು ಅಂತ ಹೇಳಿದ್ರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಅಂತ. ಮಕ್ಕಳೇ ಅಂತ ಅವರಿಗೆ ಕೇಳಿ ಹೇಳ್ತಾನೆ, ಕೌಮಾರ ಆಚರೇತ್ ಪ್ರಾಜ್ಞ ಅಂತ. ಯಾವತ್ತೂ ಕೂಡ ಮನುಷ್ಯ ಜನ್ಮ ಎಂಬುದು ಬಂದಾಗ ಸಾಧನೆಯನ್ನು ಮಾಡ್ಕೊಳ್ಬೇಕು. ಸಾಧನೆಯನ್ನು ಯಾವಾಗ ಮಾಡ್ಕೊಳ್ಬೇಕು ಅಂತ, ಸಾಧನೆ ಮಾಡ್ಕೊಳ್ಬೇಕು. ಇವತ್ತು ಅನೇಕ ಜನ ಏನು ಹೇಳ್ತಾರೆ, 60 ವರ್ಷ ಆದಮೇಲೆ ನಾವು ಮಾಡ್ಕೊಳ್ತೀವಿ, ರಿಟೈರ್ಮೆಂಟ್ ಆದಮೇಲೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಆದರೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಅಂತ. ಚಿಕ್ಕ ವಯಸ್ಸಿದ್ದಾಗಲಿಂದಲೇ ನಾವು ಸಾಧನೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು ಅಂತ. ಯಾಕೆಂದರೆ 60 ವರ್ಷ ವಯಸ್ಸಾದ ಮೇಲೆ ಒಬ್ಬ ವ್ಯಕ್ತಿಗೆ ರಿಟೈರ್ಮೆಂಟ್ ಕೊಡೋದು ಯಾಕೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಅವನಿಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಒಂದು ಕಡೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ನೆನಪಿನ ಶಕ್ತಿ ಸರಿ ಇರೋದಿಲ್ಲ. ಹಾಗಾಗಿ ಕೆಲಸ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರೇನು ಮಾಡ್ತಾರೆ, ರಿಟೈರ್ಮೆಂಟನ್ನು ಕೊಡ್ತಾರೆ. ಆ ವಯಸ್ಸಿನಲ್ಲಿ ನಾವು ಹೋಗಿ ಪರಮಾತ್ಮನ ಬಗ್ಗೆ ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ರಿಟೈರ್ಮೆಂಟ್ ಕೊಟ್ಟಿರೋದೇನೆ ನಮಗೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗಿದೆ ಅಂತ. ಹಾಗಾಗಿ ಸಾಧನೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಕೌಮಾರ ಆಚರೇತ್ ಪ್ರಾಜ್ಞ. ಕುಮಾರ ಅಂತ ಚಿಕ್ಕ ವಯಸ್ಸು ಅಂತ. ಚಿಕ್ಕ ವಯಸ್ಸಿನಿಂದಾಗಲೇ ನಾವು ಸಾಧನೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಇಲ್ಲದೆ ಹೋದರೆ ಮುಂದೆ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಕೊನೆಗೆ ಇನ್ನೊಂದು ಉಪದೇಶವನ್ನು ಮಾಡ್ತಾನೆ. ಮನುಷ್ಯರಿಗೆ ಒಟ್ಟು 100 ವರ್ಷ ಆಯಸ್ಸು ಅಂತ ಲೆಕ್ಕ. ಅದರಲ್ಲಿ ನಿದ್ರೆಯ ಕ್ರಿಯತೆ ಅರ್ಧಂ ಅಂತ, ಅರ್ಧ ಆಯಸ್ಸು ನಿದ್ರೆಯಲ್ಲಿ ಹೋಗಿಬಿಡುತ್ತೆ. 50 ವರ್ಷ ನಿದ್ರೆಯಲ್ಲಿ ಹೋಯಿತು. ಅದೇ ರೀತಿಯಾಗಿ ಚಿಕ್ಕ ವಯಸ್ಸು, ಬಾಲ್ಯ, ಕೌಮಾರ ಅಂತ. ಬಾಲ್ಯ ಅಂತೇಳಿ 10 ವರ್ಷದ ಒಳಗಿನ ವಯಸ್ಸು, ಕೌಮಾರ ಅಂತೇಳಿ 10 ರಿಂದ 20 ವರ್ಷ. ಹಾಗಾಗಿ 20 ವರ್ಷ ಆಟ ಪಾಠಗಳಲ್ಲಿ ಕಳೆದು ಹೋಗಿಬಿಡುತ್ತೆ. ಅನಂತರ ಮುಂದಿನ 10-15 ವರ್ಷಗಳ ಕಾಲ ನಾವೇ ಮಾಡ್ತೇವೆ, ಮನೆ, ಹೆಂಡತಿ, ಮಕ್ಕಳು ಅದಕ್ಕೋಸ್ಕರ ದುಡಿಲಿಕ್ಕೆ ಶುರು ಮಾಡ್ತೇವೆ. ಮತ್ತು ಕೊನೆಯ 20 ವರ್ಷ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿ ತಾವೇನಾಗ್ತೇವೆ, ಹಾಸಿಗೆ ಮೇಲೆ ಮಲಗಿರ್ತಾರೆ. ಹಾಗಾಗಿ ಯಾವ ಸಂದರ್ಭದಲ್ಲೂ ಕೂಡ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಮಾಡಿದಾಗ ಅದು ನಮ್ಮ ಜೀವನ ಜೊತೆಗೇನೆ ಬರ್ತಾ ಹೋಗುತ್ತೆ. ಮುಂದೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಕೂತ್ಕೊಂಡ್ರೆ ಅದಕ್ಕೆ ಸಮಯ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ, ನಿಮಗೆ ವಯಸ್ಸು ಚೆನ್ನಾಗಿದೆ, ಇನ್ನು ನಿಮಗೆ 7-8 ವರ್ಷ ವಯಸ್ಸು ಮಾತ್ರ. ಹಾಗಾಗಿ ನೀವು ಈಗಲೇ ಸಾಧನೆ ಮಾಡಲಿಕ್ಕೆ ಶುರು ಮಾಡಿ ಎಂಬುದಾಗಿ ಅವರಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾನೆ. ಗುರುಗಳು ಬರಲಿಕ್ಕೆ ಇನ್ನು 3-4 ಗಂಟೆ ಸಮಯ ಇದೆ. ಹಾಗಾಗಿ ನಾನು ನಿಮಗೆ ಚೆನ್ನಾಗಿ ಉಪದೇಶ ಮಾಡ್ತೇನೆ ಅಂತ ಅನೇಕ ರೀತಿಯ ಉಪದೇಶಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ವಿಶೇಷವಾಗಿ ನೀವು ಯಾರೂ ಕೂಡ ಇನ್ನು ಮುಂದೆ ನಮ್ಮ ತಂದೆಯನ್ನು ಪೂಜೆ ಮಾಡಬೇಡಿ ಅಂತ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವತ್ತೇನಿತ್ತು ಅಂತ ಹೇಳಿದ್ರೆ, ಪರಮಾತ್ಮನ ಫೋಟೋ ಇರಲಿಲ್ಲ, ಪರಮಾತ್ಮನ ವಿಗ್ರಹ ಇರಲಿಲ್ಲ. ಹಿರಣ್ಯಕಶಿಪುವಿನ ವಿಗ್ರಹ, ಹಿರಣ್ಯಕಶಿಪುವಿನ ಫೋಟೋ, ಅದಕ್ಕೇನೆ ಪೂಜೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ನೀವೇನು ಮಾಡಬೇಡಿ, ಹಿರಣ್ಯಕಶಿಪುವಿನ ಪೂಜೆಯನ್ನು ಮಾಡಲೇಬೇಡಿ, ಪರಮಾತ್ಮನ ಪೂಜೆಯನ್ನೇ ಮಾಡಬೇಕು ಅಂತ ಅವರಿಗೆ ಸರಿಯಾಗಿ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಇನ್ನೊಂದು ಹೇಳ್ತಾನೆ, ನಖ್ಯಚ್ಯುತಂ ಪ್ರೀಣಯತೋ ಬಕ್ವಾಯಾಸಃ ಅಂತ. ಪರಮಾತ್ಮನನ್ನು ಪೂಜೆಯನ್ನು ಮಾಡಲಿಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಅಂತೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ನಿಮ್ಮ ಎದುರುಗಡೆ ಯಾರಾದರೂ ಒಬ್ಬ ವ್ಯಕ್ತಿ ಅನ್ನ ಕೊಡಿ ಅಂತ ಬಂದರೆ ಅದಕ್ಕೆ ಅನ್ನ ಕೊಡಿ, ಅವನಿಗೆ ಸ್ವಲ್ಪ ನೀರು ಕೊಡಿ. ಹೀಗೆ ಎಲ್ಲ ಕಡೆ ಇರುವಂತಹ ಪರಮಾತ್ಮನನ್ನು ನೀವು ಪೂಜೆ ಮಾಡಬೇಕು ಎಂಬುದಾಗಿ ಅನೇಕ ರೀತಿಯಾದಂತಹ ಉಪದೇಶಗಳನ್ನು ಮಾಡ್ತಾನೆ. ಯಾವಾಗ ಈ ರೀತಿಯಾಗಿ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ನೋ ಪ್ರತಿಯೊಬ್ಬರ ಮನಸ್ಸು ಕೂಡ ಚೇಂಜ್ ಆಗಿಬಿಡುತ್ತೆ ಅಂತೆ. ಅವರೆಲ್ಲರೂ ಕೂಡ ವಾಸ್ತವಿಕವಾಗಿ ದೈತ್ಯರು, ಕೆಟ್ಟ ಸ್ವಭಾವದ ಹುಡುಗರು. ಆದರೆ
ಯಾವಾಗ ಅವರಿಗೆ ಪ್ರಹ್ಲಾದ ಉಪದೇಶ ಮಾಡಿದನೋ ಅವರ ಮನಸ್ಸು ಕೂಡ ಚೇಂಜ್ ಆಗಿಬಿಡುತ್ತೆ ಅಂತೆ. ಚೇಂಜ್ ಆಗುತ್ತೆ, ಕೊನೆಗೆ ಅವರಿಗೆ ಒಳ್ಳೆ ಜ್ಞಾನ ಎಲ್ಲ ಬರುತ್ತೆ. ಕೊನೆಗೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಂತೆ. ಪ್ರಹ್ಲಾದ, ನೀನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಜೊತೆನೇ ಇದ್ದೀಯ, ಪ್ರತಿ ಹೊತ್ತು ಕೂಡ ನಮ್ಮ ಜೊತೆನೇ ಇರ್ತೀಯ, ಈ ಉಪದೇಶ ನಿನಗೆಲ್ಲ ಯಾರು ಮಾಡಿದರು ಅಂತ. ಯಾಕೆಂದ್ರೆ ನಮಗೆ ಯಾರು ಉಪದೇಶ ಮಾಡಿಲ್ಲ ಇದನ್ನು, ನಿನಗೂ ಯಾರು ಉಪದೇಶ ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ, ನಿನಗೆ ಇಷ್ಟೆಲ್ಲ ಜ್ಞಾನ ಹೇಗೆ ಬಂತು ಅಂತ ಕೇಳ್ತಾರೆ. ಆವಾಗ ಪ್ರಹ್ಲಾದ ಹೇಳ್ತಾನೆ, ನನಗೆ ಇಷ್ಟೆಲ್ಲ ಜ್ಞಾನ ಯಾವಾಗ ಬಂತು ಅಂತ ಹೇಳಿದ್ರೆ ನನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಬಂತು ಅಂತ. ಇದಕ್ಕೆ ಸಂದರ್ಭ ಏನು ಅಂತ ಹೇಳಿದ್ರೆ, ಹಿರಣ್ಯಕಶಿಪು ಹಿಂದೆ ತಪಸ್ ಮಾಡಲಿಕ್ಕೆ ಅಂತ ಹೋಗಿರ್ತಾನೆ, ಮಂದರ ಪರ್ವತ ಅಂತ, ಆ ಪರ್ವತಕ್ಕೆ ತಪಸ್ ಮಾಡಲಿಕ್ಕೆ ಅಂತ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪುವಿನ ಹೆಂಡತಿ ಖಯಾದು ಗರ್ಭವತಿ ಆಗಿರ್ತಾಳೆ. ಆ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಏನು ಮಾಡ್ತಾರೆ, ಹಿರಣ್ಯಕಶಿಪುವಿನ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ ಅಂತೆ. ಯಾಕೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪು ರಾಜ್ಯದಲ್ಲಿ ಇಲ್ಲ, ಅವನ ತಮ್ಮನಾದಂಥ ಹಿರಣ್ಯಾಕ್ಷ ಅವನು ಸತ್ತು ಹೋಗಿಬಿಟ್ಟಿದ್ದಾನೆ. ಹಾಗಾಗಿ ನಾವು ಹಿರಣ್ಯಕಶಿಪುವಿನ ಇಡೀ ರಾಜ್ಯವನ್ನೇ ಕೊಂದು ಹಾಕಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿ ಅವನ ಸೈನ್ಯದ ಮೇಲೆಲ್ಲ ಆಕ್ರಮಣ ಮಾಡ್ತಾರೆ, ಅನೇಕ ದೈತ್ಯರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಕೊನೆಗೆ ಅಂತಃಪುರದಲ್ಲಿ ಯಾರು ಇರ್ತಾಳೆ, ಖಯಾದು ಇರ್ತಾಳೆ, ಅವಳು ತುಂಬು ಗರ್ಭಿಣಿ. ಆವಾಗ ಅವಳನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಮುಂದೆ ಹಿರಣ್ಯಕಶಿಪುವಿನ ಮಗ ಹುಟ್ಟಿದರೆ ಅವನು ಇವನಿಗಿಂತ ಕ್ರೂರ ಆಗ್ಬೋದು, ಹಾಗಾಗಿ ಅವನನ್ನು ಕೂಡ ಸಂಹಾರ ಮಾಡಬೇಕು ಅಂತ ಹೆಂಡತಿಯನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೋಗ್ತಾನೆ. ತಕ್ಷಣದಲ್ಲಿಯೇ ಅಲ್ಲಿಗೆ ನಾರದ ಋಷಿಗಳು ಬರ್ತಾರೆ ಅಂತೆ. ದೇವೇಂದ್ರ, ಇವಳನ್ನು ಕೊಲ್ಲಬೇಡ, ಯಾಕೆ ಅಂತ ಹೇಳಿದ್ರೆ ಇವಳ ಗರ್ಭದಿಂದಾಗಿ ಒಳ್ಳೆ ಪರಮಾತ್ಮನ ಭಕ್ತ ಅವತಾರ ಮಾಡ್ತಾನೆ, ಹಾಗಾಗಿ ಇವಳನ್ನು ಕೊಂದರೆ ಜಗತ್ತಿಗೆ ದೊಡ್ಡ ಹಾನಿ, ಹಾಗಾಗಿ ಇವಳನ್ನು ಕೊಲ್ಲಬೇಡ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹಿರಣ್ಯಕಶಿಪುವನ್ನು ಇವನ ಮೂಲಕವೇನೆ ಪರಮಾತ್ಮ ಸಂಹಾರ ಮಾಡ್ತಾನೆ ಅಂತ ತಿಳಿಸ್ತಾನೆ. ಆವಾಗ ದೇವೇಂದ್ರ ವಾಪಸ್ ಬಂದುಬಿಡ್ತಾರೆ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ನಾರದರು ಏನು ಮಾಡ್ತಾರೆ, ಆ ಖಯಾದುವನ್ನು, ಹಿರಣ್ಯಕಶಿಪುವಿನ ತಾಯಿ ಹೆಂಡತಿಯನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತೆ. ಆಶ್ರಮಕ್ಕೆ ಕರೆದುಕೊಂಡು ಬಂದು ವಿಶೇಷವಾಗಿ ಅಲ್ಲಿ ಖಯಾದು ಅನೇಕ ಸೇವೆಯನ್ನು ಮಾಡ್ತಾಳೆ, ನಾರದರ ಸೇವೆಯನ್ನು ಮಾಡ್ತಾಳೆ. ಆವಾಗ ನಾರದರು ಏನು ಮಾಡ್ತಾರೆ, ಅನೇಕ ರೀತಿಯಾದಂಥ ಉಪದೇಶವನ್ನು ಮಾಡ್ತಾರೆ ಅಂತೆ. ಉಪದೇಶವನ್ನು ಮಾಡಿದ್ದು ವಾಸ್ತವಿಕವಾಗಿ ತಾಯಿಗೆ, ಯಾರಿಗೆ, ಖಯಾದುವಿಗೆ. ಆದರೆ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಗರ್ಭದಲ್ಲಿ ಇರುವಂತಹ ಪ್ರಹ್ಲಾದನಿಗೇನೆ ಆ ಎಲ್ಲ ಉಪದೇಶ ಗೊತ್ತಾಗಬೇಕು ಅಂತ ನಾರದರು ಅವನಿಗೆ ಅನೇಕ ರೀತಿಯಾದ ಉಪದೇಶವನ್ನು ಮಾಡ್ತಾರೆ, ಪರಮಾತ್ಮನ ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶವನ್ನು ತಾಯಿಯಾದಂತಹ ಖಯಾದು ಕೇಳಿಸ್ಕೊಳ್ತಾಳೆ, ಪ್ರಹ್ಲಾದನು ಕೇಳಿಸ್ಕೊಳ್ತಾನೆ. ಈ ರೀತಿಯಾಗಿ ನನಗೆ ಮಾಡಿದಂತಹ ಉಪದೇಶ ಬೇರೆ ಯಾರೋ ಮಾಡಿಲ್ಲ, ಗರ್ಭದಲ್ಲಿ ಇದ್ದಾಗ ಸಾಕ್ಷಾತ್ ನಾರದರೇ ಮಾಡಿದ್ದಾರೆ ಅಂತ ಆ ವಿಚಾರವನ್ನು ಪ್ರಹ್ಲಾದ ಅವ್ರಿಗೆ ಹೇಳ್ತಾರೆ ಅಂತೆ. ಹಾಗಾಗಿ ನೀವೆಲ್ಲರೂ ಕೂಡ ಏನು ಮಾಡಬೇಕು, ಇನ್ನು ಮುಂದೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ, ಗುರುಗಳು ಏನು ಹೇಳ್ತಾರೋ ಅದಕ್ಕೆ ಹೂ ಅಂತ ಹೇಳಿ. ಯಾಕೆಂತೇಳಿ ಇಲ್ಲದೆ ಹೋದರೆ ನಮ್ಮ ತಂದೆ ನಿಮ್ಮನ್ನು ಕೊಂದೇ ಬಿಡ್ತಾನೆ. ಹಾಗಾಗಿ ಗುರುಗಳು ಏನು ಹೇಳ್ತಾರೋ ಅದಕ್ಕೆ ಹೂ ಅಂತ ಹೇಳಿ, ಆದರೆ ಅಂತರಂಗದಲ್ಲಿ ಮನಸ್ಸಿನಲ್ಲಿ ಮಾತ್ರ ನಿರಂತರವಾಗಿ ಪರಮಾತ್ಮನ ಪೂಜೆಯನ್ನು ಮಾಡಿ ಅಂತ. ನೀವು ಇವತ್ತು ನಿಮ್ಮ ಮನೆಗೆ ಹೋಗಿ ಹಿರಣ್ಯಕಶಿಪುವಿನ ಪೂಜೆನೇ ಮಾಡಬೇಕಾಗುತ್ತೆ, ಯಾಕೆ ಅದು ಅನಿವಾರ್ಯ. ಆದರೆ ಮನಸ್ಸಿನಲ್ಲಿ ಮಾತ್ರ ಯಾರು ಇರಬೇಕು, ಪರಮಾತ್ಮ ಇರಬೇಕು ಅಂತ ಅವರ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಪರಮಾತ್ಮನ ಬಗ್ಗೆ ತಾನೇನು ಮಾಡ್ತಾನೆ, ಭಕ್ತಿಯನ್ನು ಹುಟ್ಟಿಸ್ತಾನೆ. ಹೀಗೆ ಭಕ್ತಿಯನ್ನು ಹುಟ್ಟಿಸಿ ಮುಂದೆ ಅನೇಕ ರೀತಿಯಂಥ ಉಪದೇಶವನ್ನು ಮಾಡ್ತಾನೆ. ಏನು ಅಂತಾರೆ, ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಶು ಯುಗೆ ಸದಭಿಜ್ಞಾಪ್ನುಯಾತ್ ಅಂತ ಒಂದು ದೊಡ್ಡದ ಚಿನ್ನದ ಗಣಿ ಇರುತ್ತೆ. ಆ ಚಿನ್ನದ ಗಣಿಯಲ್ಲಿ ನಾವು ಕಾಣಿಸೋದೇನು, ಕಲ್ಲು ಮಣ್ಣು ಕಾಣಿಸುತ್ತೆ. ಆದರೆ ನಿಜವಾಗಿ ಅದರಲ್ಲಿ ಏನಿರುತ್ತೆ, ಬಂಗಾರ ಇರುತ್ತೆ. ಅದು ಕಾಣಿಸೋದು ಯಾರಿಗೆ, ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಅಂತ ಆ ಬಂಗಾರವನ್ನು ಹೇಗೆ ಹುಡುಕಬೇಕು ಅಂತ ಗೊತ್ತಿರುವಂಥ ಒಬ್ಬ ವಿಜ್ಞಾನಿಗೆ ಮಾತ್ರ ಏನು ಕಾಣಿಸುತ್ತೆ, ಅದರಲ್ಲಿ ಬಂಗಾರ ಕಾಣಿಸುತ್ತೆ. ಇಲ್ಲದೆ ಹೋದರೆ ಕಾಣಿಸೋದೇನು, ಕೇವಲ ಕಲ್ಲು ಮಣ್ಣು ಮಾತ್ರ. ಅದೇ ರೀತಿಯಾಗಿ ಪರಮಾತ್ಮ ಆ ಕಲ್ಲು ಮಣ್ಣಲ್ಲಿ ಹೇಗೆ ಬಂಗಾರ ಇರುತ್ತೋ ಅದೇ ರೀತಿಯಾಗಿ ಇಡೀ ಜಗತ್ತಿನಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಬಂಗಾರ ಕಾಣಿಸೋದು ವಿಜ್ಞಾನಿಗೆ ಮಾತ್ರ, ಅದೇ ರೀತಿ ಪರಮಾತ್ಮ ಕಾಣಿಸೋದು ಜ್ಞಾನಿಗಳಿಗೆ ಮಾತ್ರ. ಹಾಗಾಗಿ ಪರಮಾತ್ಮನನ್ನು ಕೂಡ ನಾವು ಎಲ್ಲ ಕಡೆ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಅಂತೆ. ಈ ರೀತಿ ಆದಾಗ ಎಲ್ಲ ದೈತ್ಯರಿಗೂ ಕೂಡ ಅಂದಿನಿಂದಾಗಿ ಬುದ್ಧಿ ಎಂಬುದು ಬದಲಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಪರಮಾತ್ಮನ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಮರು ದಿವಸ ಯಾರು ಬರ್ತಾರೆ, ಚಂಡಾಮರ್ಕರು ವಾಪಸ್ ಕ್ಲಾಸ್ ಮಾಡಲಿಕ್ಕೆ ಅಂತ ಬರ್ತಾರೆ. ಆ ಕ್ಲಾಸ್ ಮಾಡಲಿಕ್ಕೆ ಅಂತ ಬಂದಾಗ ನೋಡ್ತಾರೆ, ಯಾರು ಕೂಡ ಕಾಣಿಸೋದೇ ಇಲ್ಲ ಕ್ಲಾಸ್ ರೂಮಲ್ಲಿ. ಹೊರಗೆ ಹೋಗಿ ನೋಡ್ತಾರೆ, ಅಲ್ಲಿ ಇದ್ದಂತಹ ಸರೋವರದಲ್ಲಿ ಪ್ರತಿಯೊಬ್ಬರು ಕೂಡ ಸ್ನಾನವನ್ನು ಮಾಡ್ತಾ
ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಅಂತ. ಆವಾಗ ಅವರಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ ಅಂತೆ. ಇಷ್ಟು ದಿವಸ ಪ್ರಹ್ಲಾದ ಒಬ್ಬ ಮಾತ್ರ ಕೆಟ್ಟು ಹೋಗಿದ್ದ, ಇವಾಗ ನೋಡಿದ್ರೆ ಪ್ರತಿಯೊಬ್ಬರು ಕೆಟ್ಟು ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ಈ ವಿಚಾರ ಗೊತ್ತಾದರೆ ನಮ್ಮನ್ನು ಕೊಂದೇ ಹಾಕಿ ಬಿಡ್ತಾನೆ ಹಿರಣ್ಯಕಶಿಪು ಅಂತ ಅವರೇ ಮಾಡ್ತಾರೆ. ಹೆದರಿ ತಾವೇ ನೇರವಾಗಿ ಹೋಗಿಬಿಡ್ತಾರೆ. ಯಾರ ಹತ್ರ? ಹಿರಣ್ಯಕಶಿಪುವಿನ ಹತ್ರ. ಹಿರಣ್ಯಕಶಿಪುವಿನ ಹತ್ರ ಹೋಗಿ ತಮ್ಮ ರಿಸಿಗ್ನೇಷನ್ ಲೆಟರನ್ನು ಕೊಡ್ತಾರೆ ಅಂತೆ. ನಾವು ಇನ್ನು ಮುಂದೆ ಪಾಠವನ್ನು ಮಾಡೋದಿಲ್ಲ ಅಂತ. ಯಾಕೆ ಅಂತ ಕೇಳಿದಾಗ, ಇಷ್ಟು ದಿವಸ ಪ್ರಹ್ಲಾದ ಒಬ್ಬರೇ ನಮಗೆ ಪ್ರಾಬ್ಲಮ್ ಆಗಿದ್ದ. ಇವತ್ತು ಆ ಪ್ರಹ್ಲಾದ ಪ್ರತಿಯೊಬ್ಬರನ್ನು ಕೂಡ ಕೆಡಿಸಿಬಿಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮ ಸರ್ವೋತ್ತಮ ಅಂತ ಉಪದೇಶ ಮಾಡಿದ್ದಾನೆ. ಹಾಗಾಗಿ ನಮಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟು ಬಿಡ್ತಾರೆ ಅಂತೆ. ಆವಾಗ ತಕ್ಷಣದಲ್ಲಿ ಏನೇ ಅವತ್ತು ತೀರ್ಮಾನ ಮಾಡ್ತಾನೆ, ಇವತ್ತು ನಾನೇ ಇವನನ್ನು ಕೊಂದು ಹಾಕ್ತೇನೆ ಅಂತ. ಇಲ್ಲಿ ತನಕ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೆ ಕೊಲ್ಲಿ ಕೊಲ್ಲಿ ಅಂತ, ಆದರೆ ಇವತ್ತು ನಾನೇ ಇವನನ್ನು ಕೊಂದು ಹಾಕ್ತೇನೆ ಅಂತ ನೇರವಾಗಿ ಅವನನ್ನು ಕರೆದುಕೊಂಡು ಬರ್ತಾನೆ. ಯಾರು? ಹಿರಣ್ಯಕಶಿಪು. ಕರೆದುಕೊಂಡು ಬಂದು ಹೇಳ್ತಾನೆ, ಅವನನ್ನು ಕೊಲ್ಲಲಿಕ್ಕೆ ಅಂತ ಕತ್ತಿಯನ್ನು ಮೇಲೆ ಎತ್ತಾನೆ ಅಂತೆ. ಕತ್ತಿಯನ್ನು ಮೇಲೆ ಎತ್ತಿದಾಗಲೂ ಕೂಡ ಪ್ರಹ್ಲಾದನ ಮುಖದಲ್ಲಿ ಕಿಂಚಿತ್ತು ಹೆದರಿಕೆ ಇರೋದಿಲ್ಲ ಅಂತ, ನಗ್ತಾ ಇರ್ತಾನೆ ಅಂತೆ. ಆವಾಗ ಹಿರಣ್ಯಕಶಿಪು ಕೇಳ್ತಾನೆ, ನಿನಗೆ ಯಾಕಿಷ್ಟು ಧೈರ್ಯ ಅಂತ, ನಿನಗೆ ಯಾರು ಸಪೋರ್ಟ್ ಇದೆ, ಬಲ ಯಾರಿದೆ ಅಂತ ಕೇಳ್ತಾನೆ. ಆವಾಗ ಪ್ರಹ್ಲಾದ ಹೇಳ್ತಾನೆ, ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಮ್ ಅಂತ. ಅಪ್ಪ, ನನ್ನ ಬಳಿ ಯಾರ ಬಲ ಇದೆ ಅಂತ ಕೇಳ್ತಾ ಇದ್ದೀಯಾ? ನನಗಲ್ಲ, ಇಡೀ ಜಗತ್ತಿಗೆ ಯಾರು ಪರಾಕ್ರಮವನ್ನು ಬಲವನ್ನು ಕೊಡೋದು ಅಂತ ಹೇಳಿ ಅದು ಪರಮಾತ್ಮನ ಬಲ ಒಂದೇ. ಅದೇ ಪರಮಾತ್ಮನ ಬಲ ನನ್ನ ಹತ್ರ ಇದೆ. ನಿನಗಿರುವಂಥ ಬಲವು ಕೂಡ ಅದು ಪರಮಾತ್ಮನ ಬಲವೇನೇ ಆಗಿದೆ ಎಂಬುದಾಗಿ ಉಪದೇಶವನ್ನು ಮಾಡ್ತಾನೆ. ಈ ರೀತಿಯಾಗಿ ಅನೇಕ ರೀತಿಯಾದಂಥ ಉಪದೇಶಗಳನ್ನು ತನ್ನ ತಂದೆಗೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಮಾಡಲಿಕ್ಕೆ ಶುರುವಾದಾಗ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಹಾಗಾದರೆ ಅವನು ಕೇಳ್ತಾನೆ, ಕ್ವಾಸೋ ಮದನ್ಯೋ ಜಗದೀಶ್ವರೋ ಹರಿಹಿ ಅಂತ ನೀನು ಹೇಳ್ತಾ ಇದ್ದೀಯಾ? ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ, ಸಂಹಾರ ಮಾಡುವಂಥವನು ಪರಮಾತ್ಮ, ರಕ್ಷಣೆ ಮಾಡುವಂಥವನು ಪರಮಾತ್ಮ, ಹೀಗೆ ಅಂತ ಹೇಳ್ತಾ ಇದ್ದೀಯಾ? ಹಾಗಾದರೆ ಆ ಪರಮಾತ್ಮ ಎಲ್ಲಿದ್ದಾನೆ ನನಗೆ ತೋರಿಸು ಅಂತ ಪ್ರಹ್ಲಾದನ ಹತ್ರ ಕೇಳ್ತಾನೆ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಹಾಗಾದರೆ ಎಲ್ಲ ಕಡೆ ಇದ್ದಾನೆ ಪರಮಾತ್ಮ ಅಂತ. ಆವಾಗ ದೊಡ್ಡ ಅರಮನೆ ಅದು. ಅರಮನೆಯಲ್ಲಿ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ಇಬ್ಬರೇ ಕೂತ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿದ್ದಾನ ಅಂತ ಕೇಳ್ತಾನೆ, ಇಲ್ಲಿದ್ದಾನಂತ. ಹೀಗೆ ಪ್ರತಿಯೊಂದು ಕಡೆ ತೋರಿಸ್ತಾ ಹೋಗ್ತಾನೆ ಅರಮನೆಯಲ್ಲಿ. ಅಲ್ಲಿದ್ದಾನ, ಇಲ್ಲಿದ್ದಾನ ಅಂತ ಎಲ್ಲ ಕಡೆ ತೋರಿಸ್ತಾ ಹೋಗಿ ಕೊನೆಯಲ್ಲಿ ಒಂದು ಕಂಬ ಬರುತ್ತೆ ಅಂತ. ಇದು ಕಂಬದಲ್ಲಿ ಪರಮಾತ್ಮ ಇದ್ದಾನ ಅಂತ ಕೇಳ್ತಾನೆ. ಇಲ್ಲೂ ಇದ್ದಾನೆ ಅಂತ ಪ್ರಹ್ಲಾದ ಹೇಳ್ತಾನೆ ಅಂತೆ. ಆವಾಗ ತಕ್ಷಣದಲ್ಲಿ ತುಂಬ ಸಿಟ್ಟು ಬರುತ್ತೆ ಯಾರಿಗೆ? ಹಿರಣ್ಯಕಶಿಪುವಿಗೆ. ತಕ್ಷಣದಲ್ಲಿ ಏನೇ ಆ ಕಂಬವನ್ನು ಮುಷ್ಟಿಯಿಂದ ಗುದ್ದುತ್ತಾನೆ ಅಂತೆ. ಗುದ್ದಿದಾಗ ಆ ಒಂದು ಕಂಬದಿಂದಾಗಿ ಸಾಕ್ಷಾತ್ ನರಸಿಂಹದೇವರು ಆವಿರ್ಭಾವ ಆಗ್ತಾರೆ. ನರಸಿಂಹದೇವರು ಬರ್ತಾರೆ. ಅವರ ರೂಪ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ, ಸ್ತಂಭೆ ಸಭಾಯಂ ನಮೃಗಂನ ಮಾನುಷಂ ಅಂತ. ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಸಿಂಹವೂ ಅಲ್ಲ. ಆ ರೀತಿಯಾದಂತಹ ತಲೆ ಮಾತ್ರ ಸಿಂಹದ ಮುಖ, ಕೆಳಗಡೆ ಎಲ್ಲ ಮನುಷ್ಯನ ದೇಹ. ಆ ರೀತಿಯಾದಂತಹ ದಿವ್ಯವಾದಂತಹ ಶರೀರವನ್ನು ಹೊತ್ತುಕೊಂಡು ನರಸಿಂಹದೇವರಲ್ಲಿ ಪ್ರಕಟರಾಗ್ತಾರೆ ಅಂತೆ. ಭಾಗವತದಲ್ಲಿ ಹೇಳ್ತಾರೆ, ಅವ್ರು ಯಾಕೆ ಬಂದರು ಅಂತ. ಅದಕ್ಕೆ ಹೇಳ್ತಾರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅಂತ. ಅವರು ತಮ್ಮ ಸೇವಕನ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ಬಂದರು ಅಂತ ಹೇಳ್ತಾರೆ. ಯಾರ ಸೇವಕರ ಮಾತು ಅಂತ ಹೇಳಿದ್ರೆ, ಇಬ್ಬರು ಸೇವಕರು ಅಂತೆ. ಒಂದು ಬ್ರಹ್ಮದೇವರು, ಇನ್ನೊಂದು ಪ್ರಹ್ಲಾದ ಅಂತ. ಪ್ರಹ್ಲಾದ ಏನು ಹೇಳಿದ್ದ? ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ದ. ಹಾಗಾಗಿ ಎಲ್ಲ ಕಡೆ ಇರಬೇಕು ಅಂತ ಹೇಳಿದ್ರೆ ಕಂಬದಲ್ಲೂ ಇರಬೇಕು. ಹಾಗಾಗಿ ತನ್ನ ಪ್ರಹ್ಲಾದನ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ಕಂಬದಿಂದ ಬಂದರು ಅಂತ ಒಂದು ಅಂಶ. ಇನ್ನೊಂದು ಅಂಶ, ಪರಮಾತ್ಮ ಇನ್ನೊಬ್ಬ ಸೇವಕರು ಅಂತ ಹೇಳಿದ್ರೆ ಅದು ಬ್ರಹ್ಮದೇವರು. ಬ್ರಹ್ಮದೇವರು ಏನು ಹೇಳಿದ್ರು? ನಿನಗೆ ಮನುಷ್ಯನಿಂದಾಗಲೂ ಸಾವು ಬರೋದಿಲ್ಲ, ಪ್ರಾಣಿಯಿಂದಾಗಿ ಸಾವು ಬರೋದಿಲ್ಲ. ಅದೇ ರೀತಿ ಹಗಲು ಸಾಯೋದಿಲ್ಲ, ನೀನು ರಾತ್ರಿ ಸಾಯೋದಿಲ್ಲ. ಹೀಗೆ ಅನೇಕ ರೀತಿ ವರವನ್ನು ಕೊಟ್ಟಿದ್ರು. ಅವನ ವರವನ್ನು ಕೂಡ ಸತ್ಯ ಮಾಡಲಿಕ್ಕೆ ಅಂತ ಈ ಕಡೆ ಇವರು ಪ್ರಾಣಿಯೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ. ಮತ್ತೇನು, ಪ್ರಾಣಿ ಮತ್ತು ಮನುಷ್ಯರು ಇಬ್ಬರು ಮಿಕ್ಸ್ ಆಗಿರುವಂತಹ ರೂಪ. ಆ ರೀತಿಯಂಥ ದಿವ್ಯವಾದಂತಹ ರೂಪವನ್ನು ಹೊತ್ತುಕೊಂಡು ಸ್ತಂಭೆ ಸಭಾಯಾಮ್ ಅಂತ, ಸ್ತಂಭ ಅಂತೇಳಿ ಕಂಬ, ಆ ಕಂಬದಲ್ಲಿ ಅವರು ಬರ್ತಾರೆ. ಬಂದಾಗ ಹಿರಣ್ಯಕಶಿಪುವಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಒಂದು ಕ್ಷಣ ಸಂತೋಷವೂ ಕೂಡ ಆಗುತ್ತೆ ಅಂತೆ. ಯಾಕೆ ಅಂತ ಹೇಳಿದರೆ, ಹಿರಣ್ಯಕಶಿಪು ಇಷ್ಟು ವರ್ಷ ಹುಡುಕ್ತಾ ಇದ್ದಂತೆ ಪರಮಾತ್ಮ ಎಲ್ಲಿದ್ದಾನೆ, ಪರಮಾತ್ಮ ಎಲ್ಲಿದ್ದಾನೆ, ಪರಮಾತ್ಮನನ್ನು ಕೊಂದು ಹಾಕಬೇಕು, ಸಂಹಾರ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮ ಏನು ಮಾಡಿದ್ದ? ಅವನ ತಮ್ಮನನ್ನು ಸಂಹಾರ ಮಾಡಿದ್ದ, ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದ. ಹಾಗಾಗಿ ನನ್ನ ತಮ್ಮನನ್ನು ಕೊಂದಂತಹ ವ್ಯಕ್ತಿಯನ್ನು ನಾನು ಸಂಹಾರ ಮಾಡಲೇಬೇಕು ಅಂತ ಪರಮಾತ್ಮನನ್ನು ಎಲ್ಲ ಕಡೆ ಹುಡುಕಿದ್ದ ಹಿರಣ್ಯಕಶಿಪು. ಆದರೆ ಎಲ್ಲಿಯೂ ಕೂಡ ಪರಮಾತ್ಮ ಕಾಣಿಸೇ ಇರಲಿಲ್ಲ.
ಅಂದರೆ ಇವತ್ತು ಕಾಣಿಸಿದ್ದರ ಉದ್ದೇಶ ಏನು ಅಂತ ಹೇಳಿದ್ರೆ ಅವನ ಮಗನ ಮಾತನ್ನು ನಿಜ ಮಾಡಲಿಕ್ಕೆ ಅಂತ, ಪ್ರಹ್ಲಾದನ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ತಾನೇ ಮಾಡಿದ. ಆ ರೀತಿಯಾಗಿ ಪ್ರಕಟನಾದ ಅಂತೆ. ಕೊನೆಗೆ ಪ್ರಕಟನಾಗಿ ಅವನ ಜೊತೆ ಯುದ್ಧ ಎಂಬುದಾಗುತ್ತೆ. ಆ ಸಂದರ್ಭದಲ್ಲಿ ನರಸಿಂಹದೇವರು ಮನೆಯ ಹೊರಗೂ ಅಲ್ಲ ಮನೆಯ ಒಳಗೂ ಅಲ್ಲ, ಮಧ್ಯದಲ್ಲಿ ಅಂದರೆ ಹೊಸ್ತಿಲ ಮೇಲೆ ಕೂತುಕೊಂಡು ಅವನ ಹೊಟ್ಟೆಯನ್ನು ಸೀಳಿ ಅವನ ಸಂಹಾರವನ್ನು ಮಾಡ್ತಾರೆ ಅಂತ ಇಷ್ಟು ಅಂಶವನ್ನು ಹೇಳ್ತಾರೆ. ಇಷ್ಟು ಅಂಶವನ್ನು ಹೇಳಿದಾಗ ನರಸಿಂಹದೇವರ ರೂಪ ಸಾಮಾನ್ಯವಾಗಿ ಉಗ್ರ ರೂಪ ಅಂತ, ಆ ರೀತಿಯಾದ ಉಗ್ರ ರೂಪ ಇರುತ್ತೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಅವ್ರ ಮುಂದೆ ನಿಲ್ಲಿಕ್ಕೆ ಹೆದರಿ ಬಿಡ್ತಾರೆ ಅಂತೆ, ಯಾಕೆ ಅಷ್ಟಂತ ಭಯಾನಕವಾದಂತಹ ರೂಪ. ಆವಾಗ ಎಲ್ಲ ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ಪ್ರಹ್ಲಾದ ನೀನೇ ಹೋಗಿ ಅವನನ್ನು ಶಾಂತ ಮಾಡಬೇಕು ಅಂತ, ಪರಮಾತ್ಮನ ಶಾಂತ ಆಗಬೇಕು, ನೀನೇ ಹೋಗಬೇಕು ಅಂತ. ಯಾಕೆಂತ ಹೇಳಿದ್ರೆ ಪರಮಾತ್ಮ ಬಂದಿದ್ದೆ ಅದಕ್ಕೋಸ್ಕರ, ನಿನಗೋಸ್ಕರ, ನಿನ್ನ ಉದ್ಧಾರವನ್ನು ಮಾಡಿ ನಿನ್ನ ತಂದೆಯನ್ನು ಸಂಹಾರ ಮಾಡಿ ನಿನ್ನನ್ನು ಕಾಪಾಡಬೇಕು ಅಂತ ಬಂದಿದ್ದು. ಹಾಗಾಗಿ ನೀನೇ ಅವನ ಹತ್ತಿರ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಆ ಯಾವ ಪುಟ್ಟ ಬಾಲಕ ಪ್ರಹ್ಲಾದರಾಜು ನೇರವಾಗಿ ಹೋಗಿ ಪರಮಾತ್ಮನ ಹತ್ತಿರ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ ಅಂತೆ. ಈ ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ ಆವಾಗ ಶಾಂತನಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಶಾಂತನಾಗಿದಾಗ ಅನೇಕ ರೀತಿಯಾದಂಥ ಸ್ತೋತ್ರವನ್ನು ಮಾಡ್ತಾನೆ. ಸ್ತೋತ್ರವನ್ನು ಮಾಡಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ ಅಂತೆ, ದೇವರೇ ಇಷ್ಟು ಜನ ಬ್ರಹ್ಮಾದಿ ದೇವತೆಗಳು ಪ್ರತಿಯೊಬ್ಬರು ಕೂಡ ನಿನ್ನ ರೂಪವನ್ನು ನೋಡಿ ಹೆದರ್ತಾ ಇದ್ದಾರೆ, ತುಂಬ ಹೆದರ್ತಾ ಇದ್ದಾರೆ, ಆದರೆ ನನಗೇನಿಲ್ಲ, ಅಷ್ಟು ಹೆದರಿಕೆ ಇಲ್ಲ ಅಂತ. ಆವಾಗ ಆ ರೂಪ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ನರಸಿಂಹದೇವರ ರೂಪ ಮೊದಲನೇದಾಗಿ ನಿನ್ನ ಮುಖ ಎಂಬುದು ಅತ್ಯಂತ ಭಯಂಕರವಾಗಿತ್ತು ಅಂತೆ. ಯಾಕೆ ಸಾಮಾನ್ಯವಾಗಿ ಸಿಂಹದ ಮುಖವೇನೆ ತುಂಬ ಭಯಂಕರವಾಗಿ ಇರುತ್ತೆ. ಅದೇ ರೀತಿಯಾಗಿ ಕಣ್ಣುಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಬೆಂಕಿಯ ಮಳೆಯಂತೆ ನಿನ್ನ ಕಣ್ಣುಗಳಿದ್ದ, ಅಷ್ಟು ಕೆಂಪಾಗಿ ನಿನ್ನ ಕಣ್ಣುಗಳಿದ್ದಾವೆ. ಅದೇ ರೀತಿಯಾಗಿ ದೊಡ್ಡದಾದಂತಹ ಹಲ್ಲುಗಳು, ಅದೇ ರೀತಿಯಾಗಿ ಮೈ ತುಂಬ ಏನಾಗಿದೆ, ರಕ್ತ ತುಂಬಿಕೊಂಡಿದೆ. ಯಾರ ರಕ್ತ? ಹಿರಣ್ಯಕಶಿಪಿನ ರಕ್ತ. ಹಾಗಾಗಿ ಇನ್ನಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದೀಯಾ. ಕೊನೆಗೆ ಕೊರಳಿನಲ್ಲಿ ಸಾಮಾನ್ಯವಾಗಿ ಹೂವಿನ ಮಾಲೆ ಇರುತ್ತೆ, ಆದರೆ ಪರಮಾತ್ಮನ ಕೊರಳಿನಲ್ಲಿ ಈಗೇನಿದೆ, ಅವನ ಕರುಳಿನ ಮಾಲೆ, ಹಿರಣ್ಯಕಶಿಪಿನ ಕರಳನ್ನೇ ಮಾಲೆಯನ್ನು ಹಾಕ್ಕೊಂಡ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಇಷ್ಟು ಭಯಂಕರವಾದಂತಹ ರೂಪ ನಿನ್ನ ರೂಪ. ಇದನ್ನು ನೋಡಿ ಕೂಡ ನನಗೆ ಹೆದರಿಕೆ ಆಗ್ತಾ ಇಲ್ಲ, ಆದರೂ ಕೂಡ ನನಗೆ ಭಯ ಆಗ್ತಾ ಇದೆ. ಯಾವುದರಿಂದ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ, ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರಕೃತನಾಥ್ ಕೃಷತಾಂ ಪ್ರಣೀತಃ ಅಂತ. ನಾನು ಈ ಸಂಸಾರ ಚಕ್ರದಲ್ಲಿ ಹುಟ್ಟಿ ಸಾವು ಇದರಿಂದಾಗಿ ನಾನು ತುಂಬ ಹೆದರಿ ಬಿಟ್ಟಿದ್ದೇನೆ. ಹಾಗಾಗಿ ನನಗೆ ಹೆದರಿಕೆ ಆಗ್ತಾ ಇರೋದು ನಿನ್ನ ರೂಪವನ್ನು ನೋಡಿ ಅಲ್ಲ, ಈ ಸಂಸಾರದಿಂದಾಗಿ ನನಗೆ ಹೆದರಿಕೆ ಆಗ್ತಾ ಇದೆ. ಹಾಗಾಗಿ ಈ ಸಂಸಾರದಿಂದಾಗಿ ನನ್ನನ್ನು ರಕ್ಷಣೆ ಮಾಡುವಂತ ಆ ಪ್ರಹ್ಲಾದರಾಜರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ನರಸಿಂಹದೇವರು ಹೇಳ್ತಾರೆ ಅಂತೆ, ಹಾಗಾದರೆ ನೀನೇನು ಹೆದರಬೇಡ, ನಾನು ನಿನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೇನೆ, ಈಗಲೇ ಕರೆದುಕೊಂಡು ಹೋಗ್ತೇನೆ, ನನ್ನ ಜೊತೆ ಬಂದುಬಿಡು ಅಂತ ಹೇಳ್ತಾರೆ ಅಂತೆ ಯಾರು? ನರಸಿಂಹದೇವರು. ಈ ರೀತಿಯಾಗಿ ಹೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಖಂಡಿತ ಸಾಧ್ಯ, ನಾನು ಬರೋದೇ ಇಲ್ಲ ಅಂತ. ಯಾಕೆ ಬರೋದಿಲ್ಲ ಅಂತ ಕೇಳಿದಾಗ, ಸರಿ ಇವತ್ತೇನೋ ನನ್ನನ್ನು ಕರೆದುಕೊಂಡು ಹೋಗಿಬಿಡ್ತೀಯ, ಆದರೆ ನನ್ನಂತೆ ಈ ಜಗತ್ತಿನಲ್ಲಿ ಅನೇಕ ಜನ, 100 ಜನ ಇದ್ದಾರೆ, ನನ್ನ ಸ್ನೇಹಿತರೇ ಅನೇಕ ಜನ ಇದ್ದಾರೆ, ಅವ್ರು ಯಾರಿಗೂ ಕೂಡ ಸರಿಯಾದಂತಹ ಜ್ಞಾನ ಇಲ್ಲ, ಸರಿಯಾದಂತಹ ಭಕ್ತಿ ಇಲ್ಲ. ಹಾಗಾಗಿ ನಾನೊಬ್ಬನೇ ಮೋಕ್ಷಕ್ಕೆ ಬರಲಿಕ್ಕೆ ಸಿದ್ಧನಿಲ್ಲ. ಹಾಗಾಗಿ ನಾನು ಮುಂದೆ ಮೋಕ್ಷಕ್ಕೆ ಬರ್ತೇನೆ, ಇವರೆಲ್ಲರನ್ನು ಕೂಡ ನಾನು ಕರೆದುಕೊಂಡು ಬರ್ತೇನೆ. ಇವರೆಲ್ಲರನ್ನು ನಾನು ಕರೆದುಕೊಂಡು ಬರಬೇಕು ಅಂತ ಹೇಳಿದರೆ ಇವರ ಉದ್ಧಾರ ಮಾಡಬೇಕು, ಇವರಿಗೆ ಸರಿಯಾದಂತಹ ಜ್ಞಾನ ಕೊಡಬೇಕು, ಸರಿಯಾದಂತಹ ಭಕ್ತಿಯನ್ನು ಕೊಡಬೇಕು. ಹಾಗಾಗಿ ನಾನು ಮೋಕ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ಇವರೆಲ್ಲರನ್ನು ಕೂಡ ಉದ್ಧಾರ ಮಾಡಿ ನಾನು ಮೋಕ್ಷಕ್ಕೆ ಬರ್ತೇನೆ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಆ ರೀತಿಯಾಗಿ ಸಾಕ್ಷಾತ್ ಪರಮಾತ್ಮನೇನೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿದರೂ ಕೂಡ ಬೇರೆಯವರನ್ನು ಕೂಡ ನಾನು ಕರೆದುಕೊಂಡು ಬರ್ತೇನೆ ಅಂತ ಹೇಳಿದಂತಹ ವ್ಯಕ್ತಿ ಅದು ಪ್ರಹ್ಲಾದರಾಜರು. ಆ ರೀತಿಯಾಗಿ ಹೇಳಿದ. ಕೊನೆಗೆ ಇಷ್ಟೆಲ್ಲ ಆದ ಮೇಲೆ ನರಸಿಂಹದೇವರು ಹೇಳ್ತಾರೆ, ಸರಿ ಮೋಕ್ಷ ನೀನು ಕೊಟ್ಟಿಯಾಗಿದೆ, ನೀನು ಯಾವ ಬೇಕಾದ್ರೂ ಬರಬಹುದು, ಅದರ ಜೊತೆಗೆ ನಿನಗೆ ಇನ್ನೇನಾದರೂ ವರ ಬೇಕಾ ಅಂತ ಕೇಳು ಎಂಬುದಾಗಿ ಹೇಳ್ತಾರೆ ಯಾರು? ನರಸಿಂಹದೇವರು. ಆವಾಗ ಪ್ರಹ್ಲಾದ ಹೇಳ್ತಾನೆ, ಯಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈವಣಿಕ ಅಂತ. ಯಾರು ಪರಮಾತ್ಮ ಪ್ರತ್ಯಕ್ಷನಾದಾಗ ಅಥವಾ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಪರಮಾತ್ಮನ ಹತ್ತಿರ ವರವನ್ನು ಕೇಳಿದರೆ ಆ ವ್ಯಕ್ತಿ ಏನಾಗ್ತಾನೆ? ವಣಿಕ್, ವ್ಯಾಪಾರಿ ಆಗ್ತಾನೆ ಅಂತ. ನಾನು ನಿನಗೆ ಇವತ್ತಿಷ್ಟು ನಮಸ್ಕಾರ ಮಾಡ್ತೇನೆ, ನೀನು ನನಗೆ ಇದನ್ನು ಕೊಡಬೇಕು, ನನಗೆ ಇಷ್ಟು ಸೇವೆ ಮಾಡ್ತೇನೆ, ನನಗೆ ಇದನ್ನು ಕೊಡಬೇಕು ಅಂತ ಕೇಳಿದರೆ ಅದು ಏನಾಗುತ್ತೆ? ವ್ಯಾಪಾರತನ ಆಗುತ್ತೆ ಹೊರತು ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಹಾಗಾಗಿ
ನೀನು ಏನು ಕೇಳಿದರೂ ಕೂಡ ನನಗೆ ವರ ಬೇಡವೇ ಬೇಡ ಅಂತ ಕೇಳ್ತಾನೆ. ಯಾಕೆಂದ್ರೆ ನಾನು ನಿನ್ನ ಭಕ್ತ, ವ್ಯಾಪಾರಿ ಅಲ್ಲ. ಹಾಗಾಗಿ ನನಗೆ ನಿನ್ನ ಅನುಗ್ರಹ ಸಾಕು, ವರ ಏನು ಬೇಡ ಅಂತ ತಿರಸ್ಕಾರ ಮಾಡಿಬಿಡ್ತಾನೆ ಪ್ರಹ್ಲಾದ ರಾಜ. ಆವಾಗ ಪರಮಾತ್ಮ ತುಂಬ ಒತ್ತಾಯ ಮಾಡ್ತಾನೆ, ನೀನಿಲ್ಲ ನೀನು ವರವನ್ನು ಕೇಳಲೇಬೇಕು ಅಂತ. ಇಷ್ಟು ಕೇಳಿದಾಗ ಪ್ರಹ್ಲಾದ ರಾಜರು ಹೇಳ್ತಾರೆ, ಕಾಮಾನಾಂ ಹೃದಯವ ಸಂರೋಹಂ ಭವತ್ತಸ್ತು ವೃಣೇವರಂ ಅಂತ ಪರಮಾತ್ಮ ನನಗೆ ಒಂದು ವರ ಕೊಡು ನೀನು. ಆ ವರ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಯಾರ ಹತ್ತಿರವೂ ಕೂಡ ಏನನ್ನು ಕೇಳದೇ ಇರುವಂತಹ ವರವನ್ನು ಕೊಡುವಂತ. ಯಾರ ಹತ್ತಿರ ಅಂತ ಹೇಳಿದ್ರೆ ಕೇವಲ ಜನರ ಹತ್ತಿರ ಅಲ್ಲ, ನಿನ್ನ ಹತ್ತಿರವೂ ಕೂಡ ಏನನ್ನು ಕೇಳದೇ ಇರುವಂತಹ ವರವನ್ನು ಕೊಡುವಂತ ಆ ಪ್ರಹ್ಲಾದ ರಾಜರು ಹೇಳ್ತಾರೆ. ಇದಕ್ಕೆ ಹೆಸರೇನಂತೆ ನಿಷ್ಕಾಮವಾದಂಥ ಭಕ್ತಿ ಅಂತ. ಏನನ್ನೂ ಕೇಳದೇ ಇರುವಂಥ ಭಕ್ತಿಗೆ ನಿಷ್ಕಾಮ ಭಕ್ತಿ ಅಂತ ಕರೀತಾರೆ. ಇದೇ ಸಂದರ್ಭ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಯುದ್ಧದ ಸಂದರ್ಭ. ಆವಾಗ ಯಾವ ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ನಾರಾಯಣಾಸ್ತ್ರ ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಅದಕ್ಕೆ ಅಭಿಮಾನಿ ದೇವತೆ. ಅದು ಎಲ್ಲರ ಮೇಲೆ ಬೀಳಲಿಕ್ಕೆ ಅಂತ ಬರುತ್ತೆ. ಆವಾಗ ಕೃಷ್ಣ ಇರ್ತಾನೆ ಅಲ್ಲಿ. ಕೃಷ್ಣ ಹೇಳ್ತಾನೆ, ಅದು ನಾರಾಯಣಾಸ್ತ್ರ, ಸಾಕ್ಷಾತ್ ಪರಮಾತ್ಮನ ಅಸ್ತ್ರ ಅದು. ಹಾಗಾಗಿ ನೀವೇ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ, ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅದೇನಾಗುತ್ತೆ, ವಾಪಸ್ ಹೊರಟು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಆವಾಗ ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಾರೆ. ಯಾವುದಕ್ಕೆ? ನಾರಾಯಣಾಸ್ತ್ರಕ್ಕೆ. ಅದು ಹೊರಟು ಹೋಗ್ಬಿಡುತ್ತೆ. ಕೊನೆಗೆ ಭೀಮಸೇನ ದೇವರ ತಲೆ ಮೇಲೆ ಬಂದು ನಿಂತ್ಕೊಳ್ಳುತ್ತೆ ಅಂತೆ. ಭೀಮಸೇನ ದೇವರಿಗೆ ಧರ್ಮರಾಜ ಹೇಳ್ತಾನೆ, ನೀವು ನಮಸ್ಕಾರ ಮಾಡೋದು ಹೋಗ್ಬಿಡುತ್ತೆ ಅಂತ. ಭೀಮಸೇನ ದೇವರು ಹೇಳ್ತಾನೆ, ನಾನು ನಮಸ್ಕಾರ ಮಾಡೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಭೀಮಸೇನ ದೇವರು ಒಂದು ನಿಯಮ ಇಟ್ಕೊಂಡಿದ್ರು ಅಂತೆ, ಯಾರ ಹತ್ತಿರ ಏನನ್ನೂ ಕೇಳಬಾರದು ನಾನು ಅಂತ. ಕೊನೆಗೆ ಎಲ್ಲಿ ತನಕ ಅಂತ ಹೇಳಿದ್ರೆ, ಪರಮಾತ್ಮನ ಹತ್ತಿರವನ್ನು ಕೂಡ ನಾನು ಅದು ಕೊಡು ಇದು ಕೊಡು ಅಂತ ನಾನು ಕೇಳೋದಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದರು. ಇವಾಗ ನಾನು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿದರೆ ಅದೇನಾಗುತ್ತೆ, ಅದು ವ್ಯಾಪಾರದ ರೀತಿ ಆಗುತ್ತೆ. ಪರಮಾತ್ಮ ನನಗೆ ನಮಸ್ಕಾರ ಮಾಡ್ತೇನೆ, ನೀನು ನನ್ನ ಪ್ರಾಣ ರಕ್ಷಣೆಯನ್ನು ಮಾಡುವಂತ. ಹಾಗಾಗಿ ನಾನು ಆ ರೀತಿಯಾಗಿ ಬೇಡ್ಕೊಳ್ಳೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ ಅಂತೆ. ಆವಾಗ ಸಾಕ್ಷಾತ್ ಕೃಷ್ಣನೇ ಹೇಳ್ತಾನೆ, ಅದು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ನನ್ನದೇ ಅಸ್ತ್ರ, ನಾನೇ ಹೇಳ್ತಾ ಇದ್ದೀನಿ, ನೀನು ಅದಕ್ಕೆ ನಮಸ್ಕಾರ ಮಾಡಬಹುದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ನಮಸ್ಕಾರ ಮಾಡ್ತೇನೆ, ಆದರೆ ನಮಸ್ಕಾರ ಮಾಡಿ ನನ್ನನ್ನು ರಕ್ಷಣೆ ಮಾಡೋದು ಸರ್ವತಾ ಬೇಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾರೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಅದು ಅವ್ರ ತಲೆ ಮೇಲೆ ಬೀಳುತ್ತೆ. ಬಿದ್ದರೂ ಕೂಡ ಏನು ಆಗೋದಿಲ್ಲ, ಯಾಕಂದರೆ ಪರಮಾತ್ಮ ರಕ್ಷಣೆ ಮಾಡಿರ್ತಾನೆ. ಇದಕ್ಕೆ ಹೆಸರೇನಂತೆ ನಿಷ್ಕಾಮ ಭಕ್ತಿ ಅಂತ. ಪರಮಾತ್ಮನ ಹತ್ತಿರವೂ ಕೂಡ ಏನನ್ನು ಬೇಡದಿರುವಂಥ ಶ್ರೇಷ್ಠ ಭಕ್ತಿಗೆ ಅದು ನಿಷ್ಕಾಮ ಭಕ್ತಿ ಅಂತ ಕರೀತಾರೆ. ಆ ರೀತಿಯಾದಂಥ ಒಳ್ಳೆ ಭಕ್ತಿಯನ್ನು ನನಗೆ ಕೊಡುವಂತ ಯಾರು ಕೇಳ್ತಾರೆ? ಪ್ರಹ್ಲಾದರಾಜರು ಕೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಸರಿ ಅಂತ ಅವರು ಉಪದೇಶವನ್ನು ಮಾಡ್ತಾರೆ. ಕೊನೆಗೆ ಉಪದೇಶವನ್ನು ಮಾಡಿದ ಮೇಲೆ ಮುಂದೆ ಪ್ರಹ್ಲಾದ ಮಹಾರಾಜರು ತಾನೇ ಮಾಡ್ತಾರೆ, ತನ್ನ ತಲೆ ಸತ್ತು ಹೋಗಿಬಿಟ್ಟಿರ್ತಾರೆ. ಮುಂದೆ ಆ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರು? ಪ್ರಹ್ಲಾದ ಮಹಾರಾಜರೇನೆ. ಆ ರೀತಿಯಾಗಿ ಪ್ರಹ್ಲಾದ ರಾಜರು ಅನೇಕ ವರ್ಷಗಳ ಕಾಲ ವಿಶೇಷವಾಗಿ ಸಾಧನೆಯನ್ನು ಮಾಡಿ ಮುಂದೆ ಅವರೇ ಮಾಡ್ತಾರೆ, ಬಾಲ್ಹೀಕ ಎಂಬಂತಹ ರಾಜನಾಗಿ ಅವತಾರ ಮಾಡ್ತಾರೆ. ಬಾಲ್ಹೀಕ ರಾಜನಾಗಿ ಅವತಾರ ಮಾಡಿ ಅದರಲ್ಲಿಯೂ ಸಾಧನೆಯನ್ನು ಮಾಡಿ ಮುಂದೆ ರಾಜರಾಗಿ ಅವತಾರ ಮಾಡಿ ಮುಂದೆ ಅವರೇ ರಾಯರಾಗಿ ಅವತಾರ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ಪ್ರಹ್ಲಾದ ರಾಜರ ಮೂರನೇ ಅವತಾರವೇನೆ ರಾಯರ ಅವತಾರ. ಆ ರೀತಿಯಾಗಿ ಪ್ರಹ್ಲಾದ ರಾಜರ ಚರಿತ್ರೆಯನ್ನು ತಿಳಿಸಿ ಮುಂದೆ ಧರ್ಮರಾಜ ಮತ್ತು ನಾರದರಿಗೆ ಆದಂತಹ ಒಂದು ಸಂವಾದದ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಧರ್ಮರಾಜ ಅಂದರೆ ಯುಧಿಷ್ಠಿರ. ಆ ಯುಧಿಷ್ಠಿರ ನಾರದರ ಹತ್ತಿರ ಅನೇಕ ರೀತಿಯಂತಹ ಉಪದೇಶಗಳನ್ನು ಪಡಿತಾ ಇರ್ತಾನೆ ಅಂತೆ. ಅದರಲ್ಲಿ ವರ್ಣಾಶ್ರಮ ಧರ್ಮ ಅಂತ ಹೇಳಿದರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳು ಅಂತ ಇದ್ದಾವೆ. ಅವರವರು ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತ ಕೇಳ್ತಾನೆ ಅಂತೆ. ಈ ರೀತಿಯಾಗಿ ಕೇಳಿದಾಗ ನಾರದರು ಉಪದೇಶ ಮಾಡ್ತಾ ಹೋಗ್ತಾರೆ. ಬ್ರಹ್ಮಚಾರಿಯಾದಂತಹ ವ್ಯಕ್ತಿಗೆ ಪ್ರಧಾನವಾದಂತಹ ಕರ್ತವ್ಯ ಅಂತ ಹೇಳಿದರೆ ಅದು ಅಧ್ಯಯನ. ಆ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಯಾವುದನ್ನು ಕೂಡ ಮಾಡದೇನೆ ಪ್ರಧಾನವಾಗಿ ಗುರುಗಳ ಸೇವೆ, ಅದೇ ರೀತಿ ಅಧ್ಯಯನ, ಅಷ್ಟರಲ್ಲೇ ಆ ವ್ಯಕ್ತಿ ಅದನ್ನು ತಾನು ಮಾಡಿದಾಗ ಮುಂದೆ ಅವನ ಜೀವನ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಬ್ರಹ್ಮಚಾರಿಯ ಪ್ರಧಾನವಾದಂತಹ ಧರ್ಮ ಅಂತ ಅದು ಅಧ್ಯಯನ. ಎರಡನೇದಾಗಿ ಗೃಹಸ್ಥನಾದಂಥ ವ್ಯಕ್ತಿ ಅಂದರೆ ಮನೆಯಲ್ಲಿ ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆ ಇರುವಂತಹ ವ್ಯಕ್ತಿ, ಅವನೇನು ಮಾಡಬೇಕು ಅಂತ ಹೇಳಿದರೆ ಇಬ್ಬರಿಗೂ ಕೂಡ ಸಹಾಯವನ್ನು ಮಾಡಬೇಕು ಅಂತೆ. ಯಾರಿಗೆ? ಒಂದು ಬ್ರಹ್ಮಚಾರಿಗಳಿಗೆ, ಇನ್ನೊಂದು ಸನ್ಯಾಸಿಗಳಿಗೆ ಅಂತ. ಅಂದರೆ ಗೃಹಸ್ಥನಿಗೆ
ಒಬ್ಬ ಸನ್ಯಾಸಿ ಒಬ್ಬ ವ್ಯಕ್ತಿ ಮನೆಗೆ ಬಂದು ಊಟ ಮಾಡಬೇಕು ಅಂತ ಹೇಳಿದ್ರೆ ಅದು ಗೃಹಸ್ಥನ ಮನೆಯೇ ಆಗಿರಬೇಕು ಅಂತೆ. ಗೃಹಸ್ಥರಿಗೆ ಮಾತ್ರ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಕೊಡಲಿಕ್ಕೆ ಇರುವಂತಹ ಯೋಗ್ಯತೆ ಇರೋದು, ಬೇರೆಯವರಿಗೆ ಯೋಗ್ಯತೆ ಇಲ್ಲ, ಅಧಿಕಾರ ಇಲ್ಲ. ಬ್ರಹ್ಮಚಾರಿಗಳಿಗೆ ಇಲ್ಲ ಮತ್ತು ವಾನಪ್ರಸ್ಥರಿಗೆ ಇಲ್ಲ. ಗೃಹಸ್ಥರಿಗೆ ಮಾತ್ರ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಹಾಕುವಂಥ ಯೋಗ್ಯತೆ. ಹಾಗಾಗಿ ಗೃಹಸ್ಥನಾದಂಥವನು ವಿಶೇಷವಾಗಿ ತನ್ನ ಮನೆಯಲ್ಲಿ ಇದ್ದುಕೊಂಡು ತನ್ನ ತಂದೆ ತಾಯಿಗಳು, ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಸುತ್ತಮುತ್ತಲಿನ ಸಮಾಜ ಪ್ರತಿಯೊಂದರನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ನಡೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಬ್ರಹ್ಮಚಾರಿಗಳಿಗೆ ತನ್ನ ಅಕ್ಕಪಕ್ಕದಲ್ಲಿರುವಂಥ ಗುರುಕುಲ ಇತ್ಯಾದಿಗಳಿಗೆ ಅಲ್ಲಿ ಸರಿಯಾಗಿ ಅಧ್ಯಯನ ಆಗ್ತಾ ಇದೆಯೋ, ಅಧ್ಯಯನಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆಯೋ ಅದನ್ನು ವಿಚಾರ ಮಾಡಬೇಕು ಅಂತೆ. ಅದೇ ರೀತಿಯಾಗಿ ಯೋಗ್ಯರಾದಂಥ ಸನ್ಯಾಸಿಗಳು ಸಿಕ್ಕಾಗ ಅವರಿಗೆ ಭಿಕ್ಷೆಯನ್ನು ಹಾಕಬೇಕು. ಇದು ಗೃಹಸ್ಥನಾದಂತಹ ಕರ್ತವ್ಯ. ಮುಂದೆ ವಾನಪ್ರಸ್ಥ ಧರ್ಮ. ವಾನಪ್ರಸ್ಥ ಧರ್ಮ ಅಂತ ಹೇಳಿದ್ರೆ ಎಲ್ಲವೂ ಮುಗಿದ ಮೇಲೆ, ಅರ್ಥಾತ್ ಮಕ್ಕಳ ಮದುವೆಯಾದ ಮೇಲೆ ಎಲ್ಲವನ್ನು ಕೂಡ ಮಕ್ಕಳಿಗೋಸ್ಕರ ಅಂತ ಬಿಟ್ಟು ತಾವು ಕಾಡಿಗೆ ಹೋಗಿ ವನಪ್ರಸ್ಥ ಧರ್ಮವನ್ನು ಆಚರಣೆ ಮಾಡುವುದು ಅಂತ. ಅದಕ್ಕೆ ವಾಸ್ತವಿಕವಾಗಿ ಕಲಿಯುಗದಲ್ಲಿ ನಿಷೇಧ ಇದೆ. ಕಲಿಯುಗದಲ್ಲಿ ವಾನಪ್ರಸ್ಥ ಧರ್ಮಕ್ಕೆ ನಿಷೇಧ ಅನ್ನೋದಿದೆ. ಮುಂದೆ ಸನ್ಯಾಸ ಅಂತ. ಸನ್ಯಾಸ ಅಂತ ಹೇಳಿದ್ರೆ ಯಾವಾಗ ಜೀವನದಲ್ಲಿ ವೈರಾಗ್ಯ ಎಂಬುದು ಬರುತ್ತೋ ಆ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಕೊನೆಗೆ ಆತ್ಮಶ್ರಾದ್ದ ಅಂತ ತನ್ನ ಶ್ರಾದ್ದವನ್ನು ತಾನೇ ಮಾಡಿಕೊಳ್ಳುವುದು. ಶ್ರಾದ್ದ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಮಾಡುವುದು. ಸನ್ಯಾಸಿಗಳಿಗೆ ಆಗಲ್ಲ. ಒಬ್ಬ ವ್ಯಕ್ತಿ ಸನ್ಯಾಸಿ ಆಗಬೇಕು ಅಂತ ಹೇಳಿದ್ರೆ ಆತ್ಮಶ್ರಾದ್ದ, ತನ್ನ ಶ್ರಾದ್ದವನ್ನು ತಾನೇ ಮಾಡಿಕೊಂಡು ತನ್ನ ಪಿಂಡವನ್ನು ತಾನೇ ಇಡುವುದು. ತನ್ನ ಪಿಂಡವನ್ನು ತಾನೇ ಇಟ್ಟು ತಲೆಯನ್ನು ಬೋಳಿಸಿಕೊಂಡು ಮುಂದೆ ಅದು ಇನ್ನೊಂದು ಜನ್ಮ ಎಂಬುದಾಗಿ ಭಾವಿಸಿಕೊಂಡು ತಾನೇ ಮಾಡಬೇಕು. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಆ ರೀತಿ ಸನ್ಯಾಸಿಯಾದಂಥ ಸಂದರ್ಭದಲ್ಲಿ ಒಂದೇ ಕಡೆ ಇರದೇನೆ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಪ್ರತಿನಿತ್ಯ ಪಾಠ ಪ್ರವಚನ ಎಲ್ಲವನ್ನು ಕೂಡ ಮಾಡಿಕೊಂಡು ಸನ್ಯಾಸಿಯಾಗಿರಬೇಕು ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಸನ್ಯಾಸಿಯಾಗಿದ್ದಾಗ ಯಾರಾದರೂ ಹಣವನ್ನು ಕೊಡ್ತಾರೆ ಪಾದಪೂಜೆಗೆ, ಆ ರೀತಿಯಾಗಿ ದ್ರವ್ಯವನ್ನು ಕೊಡ್ತಾರೆ. ಆ ರೀತಿಯಾಗಿ ಬಂದಂತಹ ಎಲ್ಲ ದುಡ್ಡನ್ನು ದ್ರವ್ಯಗಳನ್ನು ಕೂಡ ಸಮಾಜಕ್ಕೋಸ್ಕರ ಅಂತ ವಿನಿಯೋಗ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾದದ್ದು ಸನ್ಯಾಸಿ ಧರ್ಮ ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಒಬ್ಬ ಧರ್ಮದರ್ಶಿಯಾದನು. ಧರ್ಮದರ್ಶಿ ಅಂತ ಹೇಳಿದ್ರೆ ಒಂದು ಯಾವುದೋ ದೇವಸ್ಥಾನದ ಧರ್ಮಾಧಿಕಾರಿ, ಒಬ್ಬ ಕಮಿಟಿ ಹೆಡ್ ಆಗಿರ್ತಾರೆ. ಆ ರೀತಿಯಾದಂತಹ ಧರ್ಮಾಧಿಕಾರಿ ಯಾವ ರೀತಿಯಾಗಿರಬೇಕು ಅಂತ ಕೇಳಿದಾಗ ಧರ್ಮಾಧಿಕಾರಿಯಾದವನು ಕೂಡ ಯಾವುದೋ ಒಂದು ಕಮಿಟಿಗೆ ಅಧಿಕಾರಿಯಾಗಿದ್ದಂತೆ ಆ ಕಮಿಟಿಯ ₹1 ಕೂಡ ತನ್ನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಆ ರೀತಿಯಾಗಿ ಸರಿಯಾಗಿ ಒಳ್ಳೆ ಪ್ರಾಂಪ್ಟ್ ಆಗಿ ಜೀವನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಇದಕ್ಕೆ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ. ರಾಮಾಯಣದಲ್ಲಿ ರಾಮ ರಾಜನಾಗ್ತಾನೆ, ಎಲ್ಲ ಯುದ್ಧ ಎಲ್ಲ ಆಗುತ್ತೆ, ಸೀತೆಯನ್ನು ಕರೆದುಕೊಂಡು ಬರೆದು ಎಲ್ಲ ಆಗುತ್ತೆ, ರಾಜನಾಗ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ನಾಯಿ ಬರುತ್ತೆ ಅಂತೆ. ನಾಯಿ ಅಳ್ತಾ ಅಳ್ತಾ ರಾಮನ ಮುಂದೆ ಬರುತ್ತೆ. ರಾಮನ ಮುಂದೆ ಬಂದು ಹೇಳುತ್ತೆ, ನನಗೆ ಒಬ್ಬ ಸನ್ಯಾಸಿ ಹೊಡೆದು ಬಿಟ್ಟಿದ್ದಾನೆ ಅಂತ. ಆವಾಗ ಸನ್ಯಾಸಿ ಅಂತ ಧರ್ಮಾಧಿಕಾರಿ ಅವನು, ಒಬ್ಬ ಸಾಮಾನ್ಯ ಸನ್ಯಾಸಿ ಅವನು. ಸನ್ಯಾಸನ ಕರೀತಾರೆ. ಅವನು ಯಾರೊಬ್ಬ ಸನ್ಯಾಸಿ ಬರ್ತಾನೆ, ಯಾಕೆ ಹೊಡೆದಿ ಅಂತ ಕೇಳ್ತಾನೆ. ಇಲ್ಲ, ಈ ನಾಯಿ ಬಂದು ಏನೋ ತೊಂದರೆ ಕೊಡ್ತು ಅದಕ್ಕೆ ಹೊಡೆದೆ ಅಂತ. ಆವಾಗ ಅವನು ಸುಮ್ಮನೆ ಹೊಡೆದಿದ್ರೆ ಅದೇನಾಗ್ತಾ ಇರಲಿಲ್ಲ, ಅದಕ್ಕೆ ರಕ್ತ ಬರ್ತಾ ಇತ್ತು ಅಂತೆ. ರಕ್ತ ಬರೋ ರೀತಿ ನಾಯಿ ಹೊಡೆದು ಬಿಟ್ಟಿದ್ದ ಆ ಸನ್ಯಾಸಿ. ಆವಾಗ ಸರಿ, ಅದಕ್ಕೆ ಶಿಕ್ಷೆ ಕೊಡಬೇಕು ಅಂತ ವಿಚಾರ ಮಾಡ್ತಾನೆ ರಾಮದೇವರು. ಆವಾಗ ನಾಯಿ ಹತ್ರನೇ ಕೇಳ್ತಾನಂತೆ, ಈ ವ್ಯಕ್ತಿ ಹೊಡೆದಿದ್ದು ನಿನಗೆ ಹೊಡೆದಿದ್ದಾನೆ, ಹಾಗಾಗಿ ಇವನಿಗೆ ಶಿಕ್ಷೆ ಕೊಡಬೇಕು, ನೀನೇ ಹೇಳು ಅಂತ ಕೇಳ್ತಾನೆ ಅಂತೆ. ಆವಾಗ ಆ ನಾಯಿ ಹೇಳುತ್ತೆ ಅಂತೆ, ಈ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಒಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಧರ್ಮಾಧಿಕಾರಿಯನ್ನಾಗಿ ಮಾಡಿ ಅಂತ, ಇದೇ ಏನು ಶಿಕ್ಷೆ ಅಂತ. ಆವಾಗ ಅಲ್ಲಿ ಇದ್ದಂಥ ಜನರಿಗೆ ಆಶ್ಚರ್ಯ ಆಗುತ್ತೆ ಅಂತ. ಇದು ಶಿಕ್ಷೆಯರ ಇದು ಒಂದು ರೀತಿ ವರ ಕೊಟ್ಟ ಹಾಗೆ. ಧರ್ಮಾಧಿಕಾರಿ ಮಾಡೋದು ಒಂದೊಳ್ಳೆ ಗೌರವಯುತವಾದಂತಹ ಸ್ಥಾನ, ಅದನ್ನ ಯಾಕೆ ಕೊಡಬೇಕು ಅಂತ ಕೇಳಿದಾಗ ಆ ನಾಯಿ ಹೇಳುತ್ತೆ ಅಂತೆ, ನಾನು ಕೂಡ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಒಬ್ಬ ಧರ್ಮಾಧಿಕಾರಿಯಾಗಿದ್ದೆ. ಆವಾಗ ಅನೇಕ ಜನ ಏನು ಮಾಡ್ತಾಯಿದ್ರು, ಆ ದೇವಸ್ಥಾನಕ್ಕೆ ಧರ್ಮಕ್ಕೆ ಅಂತ ದಾನ ಮಾಡ್ತಾಯಿದ್ರು. ಆ ದಾನ ಮಾಡಿದಂತಹ ದುಡ್ಡನ್ನು ನಾನೇ ಮಾಡಿಬಿಟ್ಟೆ, ನನಗೋಸ್ಕರ ಅಂತ ಉಪಯೋಗ ಮಾಡಿಕೊಂಡೆ, ನನ್ನ ಮನೆಗೆ, ನನ್ನ ಹೆಂಡತಿಯ ಮಕ್ಕಳಿಗೋಸ್ಕರ ಉಪಯೋಗ ಮಾಡಿಕೊಂಡೆ. ಆ ಮಾಡಿದ ತಪ್ಪಿನಿಂದ ನಾನು ಏನಾಗಿದ್ದೇನೆ, ನಾಯಿಯಾಗಿ ಹುಟ್ಟಿದ್ದೇನೆ. ಹಾಗಾಗಿ ನೀನು ಇವರನ್ನು ಏನು ಮಾಡಬೇಕು, ಧರ್ಮಾಧಿಕಾರಿಯನ್ನಾಗಿ ಮಾಡಿ. ಧರ್ಮಾಧಿಕಾರಿಯ ಜೀವನ ಅಷ್ಟು ಸುಲಭವಾದಂತಹ ಜೀವನವಲ್ಲ. ಕಣ್ಣು ಮುಂದೆ ಬೇಕಾದಷ್ಟು ಕೋಟಿಗಟ್ಟಲೆ ದುಡ್ಡಿರುತ್ತೆ, ಪ್ರತಿಯೊಂದನ್ನು ಕೂಡ ಧರ್ಮ ಕಾರ್ಯಕ್ಕಂತಲೇ ವಿನಿಯೋಗ ಮಾಡಬೇಕು. ಅದು ತುಂಬ ಕಷ್ಟವಾದಂತಹ ಜೀವನ, ಅದನ್ನು ಇವನಿಗೆ ಕೊಡಿ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಅವನನ್ನು ಮುಂದೆ ಆ ಸನ್ಯಾಸಿನ ಒಂದು ದೇವಾಲಯಕ್ಕೆ ಧರ್ಮಾಧಿಕಾರಿಯನ್ನು ಮಾಡ್ತಾರೆ ಅಂತ ರಾಮಾಯಣದಲ್ಲಿ ಕಥೆ ಬರುತ್ತೆ. ಆ ರೀತಿಯಾಗಿ ಧರ್ಮದರ್ಶಿಯಾದಂಥ ವ್ಯಕ್ತಿ ಯಾವ ರೀತಿಯಾಗಿರಬೇಕು, ಸಾಮಾಜಿಕವಾಗಿರಬೇಕು ಅಂತ ಅನೇಕ ರೀತಿಯಾದಂಥ ಧರ್ಮಗಳನ್ನು ಹೇಳ್ತಾ ಹೋಗ್ತಾರೆ. ಮುಂದೆ ವರ್ಣಗಳ ಧರ್ಮ. ವರ್ಣ ಅಂತ ಹೇಳಿದ್ರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಬ್ರಾಹ್ಮಣನಾದಂತಹ ವ್ಯಕ್ತಿ ವಿಶೇಷವಾಗಿ 6 ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. 6 ಕರ್ಮಗಳು ಅಂತ ಹೇಳಿದ್ರೆ
ಒಂದು ಅಧ್ಯಯನ, ಇನ್ನೊಂದು ಅಧ್ಯಾಪನ ಅಂತ. ತಾನು ಎಲ್ಲವನ್ನು ಓದಬೇಕು, ಓದಿದ್ದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು ಅಂತ. ಎರಡು, ಒಂದು ಅಧ್ಯಯನ, ಇನ್ನೊಂದು ಪಾಠ ಹೇಳೋದು ಅಧ್ಯಾಪನ. ಮೂರನೆಯದ್ದು ದಾನ ಮತ್ತು ಪ್ರತಿಗ್ರಹ ಅಂತ. ದಾನ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ದಾನವನ್ನು ಕೊಡುವುದು. ಪ್ರತಿಗ್ರಹ ಅಂತ ದಾನವನ್ನು ಸ್ವೀಕಾರ ಮಾಡಬೇಕು ಅಂತೆ. ಆದರೆ ಇವತ್ತು ಯಾರು ಆ ರೀತಿ ಮಾಡೋದಿಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ, ಬರೀ ದಾನ ಕೊಡ್ತಾ ಇರ್ತಾರೆ, ತಾವು ಸ್ವೀಕಾರ ಮಾಡೋದಿಲ್ಲ. ಕೆಲವೊಬ್ಬರು ಏನು ಮಾಡ್ತಾ ಇರ್ತಾರೆ, ದಾನ ತೆಗೆದುಕೊಳ್ತಾ ಇರ್ತಾರೆ, ದಾನ ಇನ್ನೊಬ್ಬರಿಗೆ ಕೊಡೋದಿಲ್ಲ ಕೈ ಎತ್ತಿ. ಆದರೆ ಬ್ರಾಹ್ಮಣನಾದಂತಹ ವ್ಯಕ್ತಿ ಎರಡನ್ನೂ ಮಾಡಬೇಕು ಅಂತೆ. ಇನ್ನೊಬ್ಬರಿಗೆ ದಾನವನ್ನು ಕೊಡಲೂಬೇಕು, ದಾನ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ದಾನವನ್ನು ಸ್ವೀಕಾರವನ್ನು ಮಾಡಬೇಕು ಅಂತ. ಸೊ ಸ್ವೀಕಾರ ಮಾಡಬೇಕು ಅಂತ ಅದಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿರಬೇಕು ಅಂತ. ಸೊ ದಾನ ಕೊಡಬೇಕು, ದಾನವನ್ನು ಸ್ವೀಕಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ಯಜ್ಞವನ್ನು, ಹೋಮವನ್ನು ತಾನೊಬ್ಬ ಪುರೋಹಿತನಾಗಿ ಇನ್ನೊಬ್ಬರ ಕೈಯಿಂದ ಮಾಡಿಸಬೇಕು, ತಾನು ಕೂಡ ಮಾಡಬೇಕು ಯಜಮಾನನಾಗಿ ಕೂತ್ಕೊಂಡು ಅಂತ. ಇಷ್ಟು 6 ಅಂಶಗಳನ್ನು ಹೇಳಿದ್ದಾರೆ. ಒಂದು ಓದುವುದು, ಓದಿದ್ದನ್ನು ಪಾಠ ಹೇಳುವುದು, ದಾನ ಕೊಡುವುದು, ದಾನವನ್ನು ತಾನು ಸ್ವೀಕಾರ ಮಾಡುವುದು, ಮತ್ತು ಹೋಮವನ್ನು ಮಾಡಿಸುವುದು, ಹೋಮವನ್ನು ಮಾಡುವುದು. ಇಷ್ಟು 6 ಕರ್ಮಗಳನ್ನು ಬ್ರಾಹ್ಮಣದಂತೂ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು 6 ಕರ್ಮಗಳನ್ನು ಬ್ರಾಹ್ಮಣದಂತೂ ಮಾಡಬೇಕು ಅಂತ ನಾರದರು ಉಪದೇಶವನ್ನು ಮಾಡ್ತಾರೆ. ಕೊನೆಗೆ ಕ್ಷತ್ರಿಯನಿಗೆ ಪ್ರಧಾನವಾದಂತಹ ಕಾರ್ಯ ತನ್ನ ರಾಜ್ಯವನ್ನು ಸರಿಯಾಗಿ ರಕ್ಷಣೆ ಮಾಡುವಂಥದ್ದು, ಅದನ್ನು ಸರಿಯಾಗಿ ರಕ್ಷಣೆಯನ್ನು ಮಾಡಬೇಕು. ಮುಂದೆ ವೈಶ್ಯ ಅಂತ ಹೇಳಿದ್ರೆ ಒಬ್ಬ ವ್ಯಾಪಾರಿ, ವ್ಯಾಪಾರವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಪ್ರಾಮಾಣಿಕವಾಗಿ ವ್ಯಾಪಾರವನ್ನು ಮಾಡಿ ಆ ದೇಶದ ಎಕಾನಮಿಯನ್ನು ಹೆಚ್ಚಿಸುವಂತಲೇ ಪ್ರಯತ್ನ ಇರಬೇಕು ಅಂತ. ಕೊನೆಗೆ ಶೂದ್ರನಾದಂಥವನು ತನ್ನ ವಿಶೇಷವಾದಂತಹ ಸೇವೆಯನ್ನು ಉಳಿದವಂಥವರಿಗೆ ಸಪೋರ್ಟಿವ್ ಆಗಿ ತಾನಿರಬೇಕು ಅಂತ, ಅವರವರ ಕೆಲಸಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಇಷ್ಟು ಅಂಶಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ಅನೇಕ ಅಂಶಗಳನ್ನು ವಿಶೇಷವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದೇ ರೀತಿಯಾಗಿ ಬ್ರಹ್ಮಚಾರಿ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸಿ, ಈ 4 ಜನ ವರ್ಣದವರು ಮತ್ತು 4 ಆಶ್ರಮದವರು ಯಾವ ರೀತಿಯಾಗಿ ಜನ್ಮವನ್ನು ಮಾಡಬೇಕು, ಜನ್ಮವನ್ನು ಮಾಡಿದಾಗ ಅವರ ಜನ್ಮ ಎಂಬುದು ಸಾರ್ಥಕ ಆಗಿ ಅದೇ ಅವರಿಗೆ ಮೋಕ್ಷಕ್ಕೆ ಸಾಧನ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದರೆ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಒಬ್ಬ ಕ್ಷತ್ರಿಯ ಇರ್ತಾನೆ, ಯೋಗ್ಯವಂತ ವಯಸ್ಸಿರುತ್ತೆ, ಅವಳು 25-30 ವರ್ಷ ವಯಸ್ಸಿರುತ್ತೆ, ರಾಜ್ಯಭಾರ ಅವನೇ ಮಾಡಬೇಕಾಗಿರುತ್ತೆ, ಬೇರೆ ಯಾರು ಇರೋದಿಲ್ಲ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ತಪಸ್ ಮಾಡಲಿಕ್ಕೆ ಅಂತ ಕಾಡಿಗೆ ಹೋದರೆ ಅದು ತಪ್ಪು ಅಂತೆ. ಯಾಕೆ? ಅವನ ಧರ್ಮ ಏನು? ಕ್ಷತ್ರಿಯನಾಗಿ ರಾಜ್ಯಭಾರ ಮಾಡುವಂಥದ್ದು. ರಾಜ್ಯಭಾರ ಮಾಡೋದೇ ಅವನ ಧರ್ಮ, ಅದರಿಂದಲೇ ಉದ್ಧಾರ ಆಗುತ್ತೆ. ಅವನು ರಾಜ್ಯಭಾರ ಮಾಡೋದನ್ನು ಬಿಟ್ಟು 1000 ವರ್ಷ ದೀರ್ಘವಾದ ತಪಸ್ಸನ್ನು ಮಾಡಿದರೂ ಕೂಡ ಪರಮಾತ್ಮ ಅದಕ್ಕೇನು ಮಾಡೋದಿಲ್ಲ, ಫಲವನ್ನು ಕೊಡೋದಿಲ್ಲ ಅಂತೆ. ಯಾಕೆಂದರೆ ಅವನ ಧರ್ಮ ಏನು? ರಾಜ್ಯಭಾರವನ್ನು ಮಾಡುವಂಥದ್ದು. ಆ ರೀತಿಯಾಗಿ ಬ್ರಾಹ್ಮಣರಾದಂಥ ಅವರ ಧರ್ಮವನ್ನು ಮಾಡಬೇಕು, ಕ್ಷತ್ರಿಯನಾದಂಥ ಅವನ ಧರ್ಮವನ್ನು ಮಾಡಬೇಕು. ಕ್ಷತ್ರಿಯನೇ ತಪಸ್ಸು ಮಾಡಬೇಕು ಅಂತ ಅನಿಸಿದರೆ ಏನು ಮಾಡಬೇಕು? ವಯಸ್ಸಾದಾಗ ತಪಸ್ಸನ್ನು ಮಾಡಬೇಕು. ತನ್ನ ಇನ್ನೊಬ್ಬ ಉತ್ತರಾಧಿಕಾರಿಯನ್ನು ಪಟ್ಟವನ್ನು ಕಟ್ಟಿ ಆಮೇಲೆ ತಪಸ್ಸನ್ನು ಮಾಡಬೇಕು. ಅದನ್ನು ಬಿಟ್ಟು ತಾನು ರಾಜನಾಗಿ ಆಳಬೇಕಾದ ಸಂದರ್ಭದಲ್ಲಿ ರಾಜ್ಯವನ್ನು ಬಿಟ್ಟು ತಪಸ್ಸು ಮಾಡಲಿಕ್ಕೆ ಹೋದರೆ ಅದು ಧರ್ಮ ಅಂತ ಕರೆಸ್ಕೊಳ್ಳೋದಿಲ್ಲ. ಆಯಾ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ತಮಗೆ ಯೋಗ್ಯವಾದಂಥ ಧರ್ಮವನ್ನು ಆಚರಣೆ ಮಾಡ್ತಾ ಅದೇ ಪರಮಾತ್ಮನ ಪೂಜೆ ಎಂಬುದಾಗಿ ಭಾವಿಸಬೇಕು ಅಂತ ಆ ನಾರದರು ಧರ್ಮರಾಜನಿಗೆ ವಿಶೇಷ ಒಂದು ಉಪದೇಶವನ್ನು ಮಾಡಿ ಆ ಮೂಲಕ ಧರ್ಮರಾಜ ಇನ್ನಷ್ಟು ಧರ್ಮದಿಂದ ರಾಜ್ಯಭಾರವನ್ನು ಮಾಡುವಂತೆ ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಇಲ್ಲಿಗೆ 7ನೇ ಸ್ಕಂದ ಎಂಬುದು ಮುಗಿಯುತ್ತೆ. ಇಲ್ಲಿಗೆ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.